ದಿನಕ್ಕೆ 4 ಪಿಕ್ಚರ್ ಮಾಡಿದ್ದೀನಿ ನಾನು. ಹೆಂಗ್ ತಿರುಗಿದ್ರೆ ಬರೀ ಕಾಸೆ ಬರೋದು. ಅವಳಿಗೆ ಇನ್ನೂ ಗೊತ್ತಿಲ್ಲ ನಾವು ಬಿಲಾ ಬಗ್ದು ಎಗಣ ಹಿಡಿಯೋರು ಅಂತ. ಜಿಂಕೆ ಅನ್ಲ ಅಂಟೊಳೆ ಕೈಲಿ ಯಾರಾದ್ರೂ ಆಫೀಸರ್ ಸಲ್ಯೂಟ್ ಹೊಡಿತಾರ ಸರ್? ಕೈನಾಗೆ ಮೈಕಿಟ್ರೆ ನಾನ್ ಸ್ಟಾಪ್ ಭಾಷಣ. ಯಾವಾಗ ತಗೊಂಡಿದ್ದು? ಇದಾಯ್ತು ಒಂದು 2 ವರ್ಷ ಆಯ್ತು. ಓಕೆ ಬನ್ನಿ ನೋಡೋಣ ಚಿಕ್ಕಣ್ಣವ್ರ ಮನೆ ಬನ್ನಿ. ಇದು ಆನೆ ದರ್ಶನ್ ಸರ್ ಕೊಟ್ಟಿರೋದು. ಇದು ಈ ಕಡೆ ಬೆಂಗಳೂರು ಪೂರ್ತಿ ಕಾಣಿಸುತ್ತೆ. ಯಾವ ಸ್ಟಾರ್ ಸರ್ ಎಂತದ ಚಿಕನ್ ಚಾ ಇದು ಫೋನು ಇಲ್ಲ. ಸ್ನೇಹಿತರೆ ನಿಮ್ಮೆಲ್ರಿಗೂ ನಮ್ಮ ಹಾಸ್ಯ ನಟ ಚಿಕ್ಕಣ್ಣ ಅವರ ಬದುಕಿಗೆ ಸ್ವಾಗತ. ಚಿಕ್ಕಣ್ಣ ಅವರು ಕನ್ನಡ ಕಂಡಂತಹ ಅದ್ಭುತವಾದಂತಹ ಹಾಸ್ಯ ಕಲಾವಿದರು. ತುಂಬ ಒಳ್ಳೆ ಕಾಮಿಡಿ ಟೈಮಿಂಗ್ ಇದೆ. ಬನ್ನಿ ಅವ್ರು ನಾವು ಮಾತಾಡ್ಸೋಣ. ಅವ್ರ ಬದುಕು ಹೇಗಿದೆ ನೋಡೋಣ. ಇಲ್ಲೊಂದು ಒಳ್ಳೆ ಅಪಾರ್ಟ್ಮೆಂಟ್ ಬೆಂಗಳೂರಲ್ಲಿ ಇಲ್ಲಿದ್ದಾರೆ ನಮ್ಮ ಚಿಕ್ಕಣ್ಣವರು. ಚಿಂದಂಥ ಅಧ್ಯಕ್ಷರು ಬಂದವ್ರೆ. ಒಬ್ಬ ಮನುಷ್ಯ ಸಂಕಲ್ಪ ಮಾಡಿದ್ರೆ, ಒಂದು ಕನ್ವಿಕ್ಷನ್ ಇದ್ರೆ, ಆತನಿಗೆ ಒಂದು ಹಠ ಇದ್ರೆ, ಮಾಡಲೇಬೇಕು, ದುಡಿಲೇಬೇಕು, ಬದುಕು ಕಟ್ಕೊಳ್ಳೇಬೇಕು ಅಂತ ಅನ್ನುವ ಛಲ ಇದ್ರೆ ಏನು ಮಾಡ್ಬೋದು ಅನ್ನೋಕ್ಕೆ ನಮ್ಮ ಚಿಕ್ಕಣ್ಣವ್ರು ಕೂಡ ಒಂದು ಬಹಳ ಒಳ್ಳೆ ಉದಾಹರಣೆ. ನಾನಂತೂ ಅವ್ರು ತುಂಬ ದೊಡ್ಡ ಅಭಿಮಾನಿ. ಬನ್ನಿ ಅವ್ರು ನಾವು ಮಾತಾಡ್ಸೋಣ. ಅವ್ರ ಬದುಕು ಹೇಗಿದೆ, ಬೆಂಗಳೂರಿನಲ್ಲಿ ಅವ್ರು ಹೇಗೆ ಬದುಕ್ತಾ ಇದ್ದಾರೆ ನೋಡೋಣ. ಸ್ವಾಗತ ನಿಮಗೆ ಚಿಕ್ಕಣ್ಣವ್ರ ಬದುಕಿಗೆ. ಒಟ್ಟಿಗೆ ಯಾರನ್ನ ಬೇಕಾದ್ರೂ ಹಾಕೋಬಹುದು, ಆದ್ರೆ ಒಬ್ಬರನ್ನೊಬ್ರು ಹಾಕೊಡ್ಬಾರ್ದು. ಸ್ನೇಹಿತರೆ ಇದು 19ನೇ ಫ್ಲೋರಲ್ಲಿರೋದು ನಮ್ಮ ಚಿಕ್ಕಣ್ಣವರು. ಬನ್ನಿ ನಾವು 19ನೇ ಫ್ಲೋರ್ಗೆ ಹೋಗಿ ಅವ್ರ ಮನೆ ನೋಡೋಣಂತೆ. 19ನೇ ಫ್ಲೋರ್ ಅಂದರೆ ಬಹುಶಃ ಬೆಂಗಳೂರೆಲ್ಲ ಕಾಣುತ್ತೆ ಅಲ್ವಣ್ಣ? ಬೆಂಗಳೂರೆಲ್ಲ ಫುಲ್ ಕಾಣುತ್ತೆ, ಹೆಲಿಕಾಪ್ಟರ್ ಥರ ಇದೇ. ಸ್ನೇಹಿತರೆ ನಮ್ಮ ಚಿಕ್ಕಣ್ಣವರ ಬೆಂಗಳೂರು ಮನೆ. ಅವ್ರು ಮೂಲತಃ ಮೈಸೂರಿನ ಹುಡುಗ ಅವರು. ಹೋಗೋಣ ನೋಡೋಣ ಸದ್ಯ ಅವ್ರ ಮನೆ ಹೇಗಿದೆ ನೋಡೋಣ, ಅವ್ರ ಲೈಫ್ ಹೇಗಿದೆ ನೋಡೋಣ. ಸ್ನೇಹಿತರೆ ಕಾಫಿ ಇಡಕ್ಕೆ ಜಾಗ ಅಂತ ಇರುತ್ತೆ, ಇಡ್ಬೇಕಾಗಿರೋ ಜಾಗದಲ್ಲಿ ಇಟ್ಟಿರೋದು. ಮಾತಾಡ್ಸೋಣ ಬನ್ನಿ ಉಪಾಧ್ಯಕ್ಷರನ್ನ. ನಮಸ್ತೆ ಬನ್ನಿ ಸರ್. ನಮಸ್ತೆ ಯಾವನಾದ್ರೂ BP ಇರೋನ್ ಆಗಿದ್ರೆ ಕ್ಯಾಟ್ರಿಂಗ್ ಬೆಂಕಿ ಇಟ್ಬಿಟ್ಟು ಓಡಾಬಿಟ್ಟಿರೋನು. ನಾನು ಏನಂದೆ ಈಗ? ಸರ್ ಹೇಗಿದ್ದೀರಿ ಸರ್? ಆರಾಮ್ ಸರ್. ನೀವು ಬರ್ತೀರ ಡೋರಲ್ಲಿ ನಿಂತಿದ್ದೆ ನಾನು. ಯಾಕೆ ಸರ್ ಹಿಂಗೆ? ಅಯ್ಯೋ ನಾವು ಕಾಯ್ಬೇಕು ನಿಮ್ಗೆ, ನೀವ್ಯಾಕೆ ಸರ್ ನಮ್ಗೆ ಕಾಯ್ತಿದ್ರಿ? ಈಗ ನಾನೇ ಕಾಯಂಗಾಗಿದ್ದೀನಿ. ಅಯ್ಯೋ ಬನ್ನಿ ಸ್ವಾಗತ ಎಲ್ಲ ಕಲಾ ಮಾಧ್ಯಮದ ವೀಕ್ಷಕರಿಗೆ. ಚಿಕ್ಕಣ್ಣವರ ಬದುಕಿಗೆ ನೋಡಿ ಉಪಾಧ್ಯಕ್ಷರು ಹೃದಯದ ಮೇಲೆ ಇದ್ದಾರೆ. ಜನರು ಹೃದಯಕ್ಕೆ ಮುಟ್ಟಬೇಕು ಈಗ ಅಷ್ಟೇ ಮುಟ್ಟುತ್ತೆ. ಸಿನ್ಸಿಯರ್ ಕೆಲಸ ಮಾಡಿ ಖಂಡಿತ ಮುಟ್ಟುತ್ತೆ. ಥ್ಯಾಂಕ್ ಯು ಸರ್. ಬನ್ನಿ ಬನ್ನಿ ಸ್ವಾಗತ ಎಲ್ರಿಗೂ. ಅಲ್ಲಣ್ಣ ನಾನು ಮೈಸೂರು ಹುಡುಕ್ತಾ ಇದ್ದೀನಿ, ನೀವು ಬೆಂಗಳೂರಲ್ಲಿ ಇದ್ದೀರಣ್ಣ. ಏನ್ ಮಾಡೋದು, ಕರ್ಮಭೂಮಿ ಬೆಂಗಳೂರು. ಈ ಜೀವನ ನಡಿಬೇಕಲ್ಲ, ಹೊಟ್ಟೆ ಪಾಡು, ಅದಕ್ಕೆ ಬೆಂಗಳೂರಲ್ಲೇ ಇದ್ದೀನಿ. ಹೌದಾ? ಇಲ್ಲೇನ್ ಕೆಲಸ ಇಲ್ಲ ಅಂದ್ರೆ ಮೈಸೂರಿಗೆ ಹೋಗೋದು ಅಷ್ಟೇ. ಓಕೆ. ಬಟ್ ಮೂಲ ಮೈಸೂರೇ? ಹುಟ್ಟಿದ್ದು ಬೆಳೆದಿದ್ದೆಲ್ಲ ಓದಿದ್ದು ಎಲ್ಲ ಮೈಸೂರು. ಓಕೆ. ಈಗಿರೋದು ಬೆಂಗಳೂರು. ಈಗ ಏನು ಹೊಟ್ಟೆಪಾಡು ಎಷ್ಟೋ ಜನರಿಗೆ ಆಶ್ರಯ ಕೊಟ್ಟಾಯ್ತು, ನಮಗ್ ಕೊಡಲ್ಲ ಬೆಂಗಳೂರು. ಖಂಡಿತ ಹೇಗಿದ್ರಿ? ಆರಾಮ ಚೆನ್ನಾಗಿದ್ದೀನಿ ಸರ್. ಓಕೆ. ನಿನ್ನೆ ನಾವೊಬ್ರು ಕಟೌಟ್ ಆರ್ಟಿಸ್ಟ್ ನ ಇಂಟರ್ವ್ಯೂ ಮಾಡಿದ್ವಿ, ಆನಂದ್ ಅಂತ. ನಿಮ್ಗೆ ಗೊತ್ತಿರಬೇಕು, ನೋಡಿದೆ. ಗೊತ್ತು ಇದಿರಲ್ಲ. ಅವ್ರು ಏನಂತ ಕಮೆಂಟ್ ಹಾಕಿದ್ರಲ್ಲಿ ಜನ ಇವತ್ತು? ಏನು ಸರ್ ನಿಮ್ಮ ವಾಯ್ಸ್ ಸೇಮ್ ಚಿಕನ್ ಅವ್ರ ತರ ಇದೆ ಅಂತ. ಹೌದಾ? ಹೌದು. ನೋಡ್ಬೇಕಲ್ಲ ಅಂದ್ರೆ ನಿಮ್ ವಾಯ್ಸ್ ಅಷ್ಟು ಫೇಮಸ್ ಅಂತ. ಧ್ವನಿ ಕೂಡ ಆಶೀರ್ವಾದ ಅಷ್ಟೇ ಸರ್. ಎಸ್ ಅದು ನನಗೆ ಅಧ್ಯಕ್ಷ ಸೂಪ್ ನಂಗೆ ತುಂಬಾ ಇಷ್ಟ. ಆದ್ರೆ ಅದಕ್ಕಿಂತ ತುಂಬಾ ಇಷ್ಟ ಯಾವ್ದು ಹೇಳಿ? ಯಾವ್ದು ಸರ್? ಕಿರಾತಕ. ಹೌದು, ಫಸ್ಟ್ ಮೂವಿ ಯಾವತ್ತಿದ್ರು ಫಸ್ಟ್ ಇಸ್ ದ ಬೆಸ್ಟ್ ಅಂತಾರಲ್ಲ. ಹೌದು, ಹಾಗಾಗಿ ತುಂಬಾ ಒಳ್ಳೆ. ಯಾಕಂದ್ರೆ ಅಧ್ಯಕ್ಷ ಆದ್ರೂ ನೆಕ್ಸ್ಟ್ ಲೆವೆಲ್ ಇತ್ತು. ಕಿರಾತಕ ಇನ್ನೂ ತುಂಬಾ ಮೊದಲನೇದಲ್ವಾ, ಸೊ ಹಂಗಾಗಿ ಅದ್ರ ಮೇಲೂ ನಂಗೆ ಪ್ರೀತಿ ತುಂಬಾ ಜಾಸ್ತಿ. ಓಕೆ. ರಾಜಾಹುಲಿ ಅದು ಸೆಕೆಂಡ್, ಅಂದ್ರೆ ಸೆಕೆಂಡ್ ಅಲ್ಲ, ಕಿರಾತಕ ಆದ್ಮೇಲೆ ಸುಮಾರು ಮಾಡಿದೆ, ಬಟ್ ಯಾವ್ದು ವರ್ಕ್ ಆಗ್ಲಿಲ್ಲ. ಎಲ್ಲ ಕ್ಯಾರೆಕ್ಟರ್ಗಳು ಯಾವ್ದು ಚೆನ್ನಾಗಿ ಆಗ್ಲಿಲ್ಲ. ಓಕೆ. ನೆಕ್ಸ್ಟ್ ಮತ್ತಿರ್ಗ ಒಂದ್ ಲೆವೆಲ್ಗೆ ಗುರುತಿಸ್ಕೊಳ್ಳೋದು ಸ್ವಲ್ಪ ಬ್ಯುಸಿ ಆಗಕ್ಕೆ ರಾಜಾಹುಲಿನೇ. ಹೌದು. ಅದಾದ್ಮೇಲೆ ಅಧ್ಯಕ್ಷ. ಅಧ್ಯಕ್ಷ ಬರಕ್ ರಾಜಾಹುಲಿನೇ ರೀಸನ್. ಓ ಓಕೆ. ರಾಜಾಹುಲಿ ನೋಡ್ಕೊಟ್ಟಿದ್ದ ಪಾತ್ರ ಅದು? ಏನಕ್ಕೆ ಅಂದ್ರೆ ಅದು ಸಿಕ್ಕಾಪಟ್ಟೆ ಅಧ್ಯಕ್ಷ, ಅದು ಪ್ಯಾರಲಲ್ ಅಲ್ವಾ, ಈಕ್ವಲ್ ಟು ಹೀರೋ ತರನೇ ಕ್ಯಾರೆಕ್ಟರ್. ನಾನು ಕಿರಾತಕ ಅಷ್ಟೇ ಮಾಡಿದ್ದೆ. ಅದಾದ್ಮೇಲೆ ಬೇರೆ ಪಿಕ್ಚರ್ಗಳು ಸಣ್ಣ ಪುಟ್ಟದ್ ಮಾಡಿದ್ನಲ್ಲ, ಈ ಕ್ಯಾರೆಕ್ಟರ್ನ ಕಷ್ಟ ಇವ್ನು ಮೇಂಟೈನ್ ಮಾಡೋದಂತ ಎಲ್ರಿಗೂ ಇದ್ದೇ ಇರುತ್ತಲ್ವಾ. ಹೀರೋ ಜೊತೆಲೇ ಇರುತ್ತಲ್ಲ, ಈಕ್ವಲ್ ಟು ಹೀರೋ ಅಂತಾನೆ ಹೇಳ್ಬೋದು ಆ ಕ್ಯಾರೆಕ್ಟರ್ ನೋಡಿದ್ರೆ. ಸೊ ಅದನ್ನ ತೂಗಿಸ್ಬೇಕಾದ್ರೆ ಕಷ್ಟ ಅಲ್ವಾ, ಅವ್ರಿಗೂ ಯೋಚನೆ ಇರುತ್ತಲ್ಲ. ಸೊ ಹಂಗಾಗಿ ರಾಜಾಹುಲಿ ಬಂತು, ನೋಡಿದ್ರೆ ಪರವಾಗಿಲ್ಲ, ದೊಡ್ಡ ಕ್ಯಾರೆಕ್ಟರ್ ಕೊಟ್ರಿ ಇವ್ನು ಮಾಡ್ತಾನೆ ಅಂತ ಹಂಗ ಫಿಕ್ಸ್ ಆಗಿ ಹಂಗ ಅಧ್ಯಕ್ಷ. ಓಪನ್ ಹೇರೋ ಬಿಟ್ಕೊಂಡು ಸೂಪರ್. ಈ ಅಧ್ಯಕ್ಷ ಅಂತೂ ಐ ಥಿಂಕ್ ಕ್ಲಾಸಿಕ್ ಅದು ಕನ್ನಡದಲ್ಲಿ. ಹೌದು, ಆಮೇಲೆ ಅದು ಎಷ್ಟೆಲ್ಲ ಹಾಕೊಂಡ್ರು ಬೋರ್ ಆಗಲ್ಲ. ಮತ್ತೆ ಎಲ್ಲಿಂದ ಶುರು ಮಾಡಿದ್ರು ನೋಡ್ಬೋದು ಆ ಪಿಕ್ಚರ್. ಇವತ್ತಿಗೂ ಎಲ್ಲರೂ ಅದೇ ಹೇಳೋದು. ಅದಕ್ಕೆ ಈಗ ಉಪಾಧ್ಯಕ್ಷ ಅದರಲ್ಲಿ ನಂದು ಕ್ಯಾರೆಕ್ಟರ್. ಬಟ್ ನಾನು ಆ ಉಪಾಧ್ಯಕ್ಷ ಅಂತ ಇಟ್ಕೊಂಡು ಈಗ ಹೀರೋ ಮಾಡ್ತಿದ್ದೀನಿ ಅಂದ್ರೆ ಇನ್ ಯಾವ ಲೆವೆಲ್ಗೆ ಅದು ಇನ್ನೂ ಜನರ ಮನಸ್ಸಲ್ಲಿ ಇದೆ ಅಂತ. ಯಾಕಂದ್ರೆ ಅದನ್ನ ಮರ್ತೋಗಿದ್ರೆ ಇದನ್ನ ನಾನು ಮಾಡಕ್ಕೆ ಆಗ್ತಿರ್ಲಿಲ್ಲ. ಆ ಪಾತ್ರ, ಉಪಾಧ್ಯಕ್ಷ ಪಾತ್ರ. ಹೌದು. ಪಕ್ಕದಲ್ಲೈತೆ ಸಿನಿಮಾ ಥಿಯೇಟರ್. ಯಾವಾಗ ನಿಮ್ಗೆ ಉಪಾಧ್ಯಕ್ಷ ಬಿಡುಗಡೆ? ಈ ಜನವರಿಗೆ ಮಾಡ್ಬೇಕು ಸರ್. ಹೊಸ ವರ್ಷಕ್ಕೆ ಬರ್ತಿದ್ದೀರಿ? ಹೊಸ ವರ್ಷಕ್ಕೆ ಹೊಸದಾಗಿ ಹೊಸ ಜೀವನ. ಹೋಗ್ಬಿಟ್ನಾ?
ಅಲೋ ಅಲ್ಲೇ ನಾಯಿ ಸೂಸು ಮಾಡಾಯ್ತಾ? ಇಲ್ಲ ನಿಮ್ಮಪ್ಪ ಮಾಟ ಮಾಡ್ಸವನು. ಸೊ ಹೇಗಿದೆ ಬೆಂಗಳೂರಿನ ಬದುಕು? ಹಿಂಗೆ ಬ್ಯಾಚುಲರ್ಸ್ ಲೈಫ್ ನಮ್ದು ಆರಾಮ. ಬ್ಯಾಚುಲರ್ ಲೈಫಾ? ಅಯ್ಯ ಯಾಕೆ ದೂರ ಹೋಗ್ಬಿಟ್ರಿ? ಬನ್ನಿ ಹಂಗಲ್ಲಣ್ಣ, ಈ ಸಿನಿಮಾದವ್ರು ಯಾಕೆ ತುಂಬಾ ಬೇಗ ಮದುವೆ ಆಗಲ್ವಲ್ಲ ಅನ್ನೊಂದು ಒಂದು ಕುತೂಹಲದ ಪ್ರಶ್ನೆ ಅಷ್ಟೇ ನಮ್ಗೆ. ಇಲ್ಲ, ಏನಾಗ್ಬಿಡುತ್ತೆ ಅಂದ್ರೆ ಇದು ನಮ್ದು ನೀರ ಮೇಲಿನ ಗುಳ್ಳೆ ತರ ನಮ್ದು. ಯಾಕಂದ್ರೆ ನೀವು ಯಾವ್ದೋ ಕಂಪ್ನಿ ಕೆಲ್ಸಕ್ಕೆ ಸೇರ್ಕೊಂತೀರ ಅನ್ಕೊಟ್ರಿ, ನಿಮ್ ಫಿಕ್ಸಾ ತಿಂಗಳಿಗೆ ನಮ್ಗೆ ಇಷ್ಟು ಬರುತ್ತೆ, ನಾವು ಆ ಲೈಫ್ ಸ್ಟೈಲ್ಗೆ ಜೀವನನ ಕಟ್ಕೊಂತೀವಿ. ಬಾಡಿಗೆ EMI ಓಕೆ, ಮದುವೆಗಿದವ್ರ ಸಂಸಾರ, ಮಕ್ಕಳು, ಇಷ್ಟರಲ್ಲಿ ನಮ್ಗೆ ಇದು ಡೌಟೇ ಇಲ್ಲ. ನಡೀತದೆ. ಒಂದು 60 years ರಿಟೈರ್ಡ್ ಆಗೋ ತನಕ ನಮ್ಗೆ ಇದಿಷ್ಟ ಇದೆ ಅಂತ ಫಿಕ್ಸ್ ಆಗ್ತಾರೆ. ಯಾವ ಟೈಮ್ಗೆ ಏನೇನಾಗ್ಬೇಕೋ ಅದು ಆಗ್ತಾರೆ. ನಮ್ದು ಹಂಗಿಲ್ಲಲ್ಲ, ಯಾವಾಗ ಕೆಲಸ ಇರುತ್ತೋ ಯಾವಾಗ ಇರಲ್ವೋ. ಆಮೇಲೆ ಇಲ್ಲಿ ಏಳು ಬೀಳುಗಳು ಸಹಜ. ಸೊ ಹಂಗಾಗಿ ಇರಪ್ಪ ಒಂಚೂರು ಸೆಟ್ಲ್ ಆಗ್ಬಿಟ್ಟು ಆಮೇಲೆ ಆಗೋಣ ಅಂತ ಎಲ್ರದ್ದು ಅದಷ್ಟೇ ತಲೆಯಲ್ಲಿರುತ್ತೆ. ಅದು ಬಿಟ್ರೆ ಬೇರೆ ಇನ್ನೇನಿಲ್ಲ. ಜೀವನದ ಮೇಲೆ ಭಯ. ಅದಕ್ಕೆ ಒಳ್ಳೆ ಅದಕ್ಕೇನ್ ಮಾಡ್ತಾ ಇದ್ದೀರಾ? ಯಾವ್ದಕ್ಕೆ? ಊಟಕ್ಕೇನೋ? ಒಳ್ಳೆ ಕತೆ ಅಲ್ಲ. ಬ್ಯಾಚುಲರ್ ಅಂದ್ರೆ ಊಟಕ್ಕೆ ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳಿದೆ. ಊಟ ಮಾಡ್ಲೇಬೇಕಲ್ಲ ಸರ್, ಹೊಟ್ಟೆ ತುಂಬಲೇಬೇಕಲ್ಲ, ಹಸ್ಕೊಂಡಿರಕ್ಕಾಗಲ್ಲ ಅಲ್ಲ. ನೀವು ಮನೆಯಲ್ಲೇ ಮಾಡ್ಕೊಂಡ್ಬಿಡ್ತೀರಾ? ಇಲ್ಲ, ಬರ್ತಾರೆ ಅಡಿಗೆ ಮಾಡಕ್ಕೆ, ಮಾಡ್ಕೊಟ್ಟು ಹೆಂಗೋ ಹೊಟ್ಟೆ ತುಂಬಿಸಿ ಹೋಗ್ತಾರೆ. ವೆರಿ ನೈಸ್, ವೆರಿ ನೈಸ್. ಚೂರು ಮನೆ ಅಡಿಗೆ ಮಾಡಕ್ಕೆ ಅಷ್ಟೇ ಬರೋದು. ನಾನು ಏನು ಕೇಳ್ತೇನೆ ಇಲ್ಲ ಸ್ನೇಹಿತರೆ, ಎಲ್ಲ ಅಣ್ಣನೇ ಹೇಳ್ತವ್ರೆ. ಹೋಗ್ಲಿ ಬಿಡಿ, ಮನೆ ತುಂಬಾ ಚೆನ್ನಾಗಿದೆ ಅಣ್ಣ. ಥ್ಯಾಂಕ್ ಯು. ಕಷ್ಟಪಟ್ಟು ಶ್ರಮ ಜೀವ ವಹಿಸಿ. ಓಕೆ, ಯಾವಾಗ ತಗೊಂಡಿದ್ದು? ಇದಾಯ್ತು, ಒಂದು 2 ವರ್ಷ ಆಯ್ತು ತಗೊಂಡು. ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ನಿಮ್ಮ ಕೆಲವು ಇದು ನೋಡಿದ್ದೀನಿ ಎಪಿಸೋಡ್ಸ್ಗಳು. ಗಾರೆ ಕೆಲಸ ಮಾಡ್ತಾ ಇದ್ದೆ, ಕೂಲಿ ಮಾಡ್ತಿದ್ದೆ ಅನ್ಸುತ್ತೆ. ಹೌದು. ಸೊ ಕೂಲಿ ಮಾಡೋ ಹುಡುಗನ ನೋಡಿ ಎಷ್ಟು ಚೆನ್ನಾಗಿ ಸಾಕಿದೆ ಚಿತ್ರರಂಗ ಅಥವಾ ಕನ್ನಡಿಗರು. ಖಂಡಿತವಾಗ್ಲು 100%. ಇವತ್ತು ಕನ್ನಡ ಚಿತ್ರರಂಗ ಇಲ್ಲ ಅಂದ್ರೆ ನಾನು ಇಲ್ಲಿ ನಿಂತ್ಕೊಂಡು ನಿಮ್ಮ ಜೊತೆ ಮಾತಾಡಕ್ಕೆ ಆಗ್ತಿರ್ಲಿಲ್ಲ. ನೀವು ಎಲ್ಲರೂ ಇಂಟರ್ವ್ಯೂ ಮಾಡ್ತೀರಾ, ಬೇರೆ ಬೇರೆ ಕ್ಷೇತ್ರದಲ್ಲಿ ಹೆಸರು ಮಾಡಿರೋರ್ನ. ನಾನು ಇಲ್ಲಿಗೆ ಬಂದಿರೋ ಚಾನ್ಸೇ ಇಲ್ಲ, ಯಾಕಂದ್ರೆ ಯಾವ ಕ್ಷೇತ್ರದಲ್ಲೂ ಬರ್ತಾನೆ ಇರಲಿಲ್ಲ ನಾನು. ಬಹುಶಃ ಗಾರೆ ಕೆಲಸ ಮಾಡಿ ನೀವು MS ರಾಮಯ್ಯ ತರ ದೊಡ್ಡ ಕಾಂಟ್ರಾಕ್ಟರ್ ಆಗಿರೋ ಬರ್ತಾ ಇದೆ. ಸಾಧ್ಯನೇ ಇಲ್ಲ, ಅಷ್ಟೆಲ್ಲ ಆಗಕ್ಕೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ಗೊತ್ತಿತ್ತಲ್ಲ ನಮ್ಮ ಕೆಪಾಸಿಟಿ ಅಲ್ಲೇನು ಅಂತ. ಏನೋ ಚಿಕ್ಕ ಪುಟ್ಟ ಬಿಲ್ಡಿಂಗ್ಗಳು, ಈ ತರದ ಮನೆಗಳು, ಆ ಲೆವೆಲ್ ಕಾಂಟ್ರಾಕ್ಟರ್ ಆಗ್ತಿದ್ನ ಏನೋ, ದೊಡ್ಡ ಲೆವೆಲ್ ಎಲ್ಲ ಕಾಂಟ್ರಾಕ್ಟರ್ ಆಗ್ತಿರ್ಲಿಲ್ಲ. ಬಟ್ ಇವತ್ತು ಇಲ್ಲಿ ನಿಂತು ಮಾತಾಡೋಕೆ ಚಿತ್ರರಂಗನೇ ಕಾರಣ 100%. ಹೌದು. ಡ್ರಾಮಾ ಜೂನಿಯರ್ಸ್ ಎಲ್ಲ ಬರ್ತಾವಲ್ಲ, ಮಕ್ಕಳಿಗಿಂತ ಅಪ್ಪ ಅಮ್ಮದಿರೇ ಜಾಸ್ತಿ ನಿಂತಿರ್ತಾರಂತೆ ಇದರಲ್ಲಿ ಆಡಿಷನ್ಗೆಲ್ಲ. ಇಲ್ಲ, ಇವತ್ತಿಗೆ ಎಲ್ರಿಗೂ ಆ ಪ್ರಜ್ಞೆ ಬಂದಿದೆ. ಆಮೇಲೆ ಇವತ್ತಿಗೆ ಏನಿದೆ ಅಂದ್ರೆ ಈಗಲೂ ಇದೆ, ಎಲ್ರು ಚೇಂಜ್ ಆಗಿದ್ದಾರೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಮುಂಚೆ ಎಲ್ಲ ಅಪ್ಪ ಅಮ್ಮದಿರ ಮಕ್ಕಳಿಗೆ ಇದೇ ಮಾಡಬೇಕು, ನೀವು ಇದೇ ಆಗ್ಬೇಕು ಅಂತ ಅವ್ರ ಆಸೆಗಳಿಗೆ ಮಕ್ಕಳ ಮೇಲೆ ಹೊರೆ ಇರ್ತಾ ಇದ್ರು. ಬಟ್ ಇವತ್ತಿಗೆ ಆ ಮಕ್ಕಳ ಇಂಟ್ರೆಸ್ಟ್ ಏನೇನಿದೆ ಅದಕ್ಕೆ ಸಹಕಾರ ಕೊಡೋಂಥ ಪೋಷಕರು ತುಂಬಾ ಜನ ಇದ್ದಾರೆ ಇವತ್ತು. ಅದೊಂದು ಖುಷಿ ಪಡೋ ವಿಷಯ. ಯಾಕಂದ್ರೆ ನೋಡ್ತಿರ್ತೀವಲ್ಲ ಮಕ್ಕಳದು ಟಿವಿಗಳಲ್ಲೇ ಪ್ರೋಗ್ರಾಮ್ಗಳು, ಆಮೇಲೆ ಎಷ್ಟೋ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಕ್ಕಳುಗಳ ಹೆಸರು ಮಾಡಿರೋದು ಅದೆಲ್ಲ ನೋಡ್ತೀವಲ್ಲ. ಹಂಗಾಗಿ ಆ ಪೇರೆಂಟ್ಸ್ ಎಲ್ಲ ಸಪೋರ್ಟ್ ಮಾಡ್ತಿದಾರಪ್ಪ ಮಕ್ಕಳಿಗೆ ಅಂತ ಅನ್ಸುತ್ತೆ. ಗ್ರೇಟ್. ಓಕೆ, ಸೊ 2 ವರ್ಷದಿಂದ ತಗೊಂಡಿದ್ದು ಮನೆ ಇದು? ಹೌದು. ಏನು 2 ಬೆಡ್ರೂಮಾ 3 ಬೆಡ್ರೂಮ್ ಇದು? 2 ಬೆಡ್ರೂಮ್, ಒಂದೇ ಬೆಡ್ರೂಮ್, ಇನ್ನೊಂದು ಬೆಡ್ರೂಮ್ ಜಾಗನೂ ಇಲ್ಲ, ಕೆಲಸನೂ ಇಲ್ಲ ಬಿಡ್ರಿ. ಯಾರು ಇಲ್ಲ ಅಲ್ಲ, ಒಬ್ಬನೇ ಇರೋದು. ಸೊ ಫ್ರೆಂಡ್ಸ್ ಗಿನ್ಸ್ ಏನಾದ್ರು 1 ಬೆಡ್ರೂಮ್ ಅಲ್ಲೇ ಏನು ಕೆಲಸ ಇಲ್ಲ, ಎಲ್ಲ ಮಲ್ಕೊಂಬಲ್ಲ. ಅದಕ್ಕಿಂತ ಬೇರೆ ಕೆಲಸ ಇನ್ನೇನಿದೆ. ಓಕೆ, ಬನ್ನಿ ನೋಡೋಣ ಚಿಕ್ಕಣ್ಣವ್ರ ಮನೆ ನೋಡೋಣ ಬನ್ನಿ. ಓಕೆ, ಇಂಟೀರಿಯರ್ಸ್ ಅನ್ನು ಎಕ್ಸ್ಟ್ರಾ ಮಾಡಿಸಿದ್ದ? ಓಕೆ, ನಿಮ್ಗೆ ಆರೆಂಜ್ ಕಲರ್ ಬೈಕ್ ಇಷ್ಟ? ಅವ್ನು ಯಾರ ಡಬ್ಬ ನನ್ನ ಮಗ ಹಾಕ್ಬಿಟ್ಟಾರೆ. ಸೊ ಸ್ನೇಹಿತರೆ ನೋಡಿ ಇಲ್ಲಿ, ನಿಮ್ಮ ಮೈಲ್ ಸ್ಟೋನ್ ಫಿಲ್ಮ್ಸ್ ಇದೆ ಇಲ್ಲಿ. ಹೌದು, ತುಂಬಾ ಇದಾವೆ. ಅಧ್ಯಕ್ಷ ಜಾಗ ಇಷ್ಟ ಇರೋದು ಇನ್ನ ಇದೆ, ಒಳಗಡೆ ಇದೆ ಒಂದು ಬುಲ್ಬುಲ್, ಅದು ವಿಕ್ಟ್ರಿ. ಎಸ್, ಸೀತಾರಾಮ ಕಲ್ಯಾಣ. ಓಕೆ, ಮನೆ ಮಾರಾಟಕ್ಕಿದೆ. ರ್ಯಾಂಬೋ. ವಾವ್, ನೀವು ಬುದ್ಧನ ಫಾಲೋವರಾ? ಬುದ್ಧ ಇಲ್ಲ, ಬಟ್ ಎಲ್ಲ ಗಿಫ್ಟ್ ಕೊಡೋದು ಎಲ್ಲರೂ, ಬಟ್ ಕೊಡೋರೆಲ್ಲ ಬುದ್ಧನೇ ಕೊಡ್ತಾರೆ, ಯಾಕೋ ಗೊತ್ತಿಲ್ಲ. ಹೌದಾ? ನೋಡಿ, ಒಂದು 3-4 ಇದೆ ಇಲ್ಲೇ. ಒಂದು ಸಂಸಾರಿಯಾಗಿ ಎಲ್ಲ ತೆಗೆದ್ರು ಅಲ್ಲ, ಅದು ಇಂಡೈರೆಕ್ಟ್ ಆಗಿ ನಿಮ್ಗೆ ಹೇಳ್ತಾರ ಅವರು ಅಲ್ಲ, ಅದು ನಿಜ ತಾನೆ. ಎಸ್, ಅವ್ರು ಹಂಗೆ ಸಿದ್ಧಾರ್ಥ ತಾನೇ ಬುದ್ಧ ಆಗಿದ್ದು, ಹೆಂಡತಿ ಮಕ್ಕಳನ್ನ ಬಿಟ್ಟೋಗಿ. ಇದು ಒಂದು ರೂಮು. ಓಕೆ, ನಾನ್ ಮಲ್ಕೊಳ್ಳೋ ಜಾಗ. ಅದೇನದು ಅಂಡರ್ಲೈನ್ ಮಾಡಿ ಹೇಳ್ತಿದ್ರಲ್ಲ? ಇನ್ನೇನು ಸರ್, ನನ್ನ ರೂಮ್ ಅಲ್ವಾ, ನಾನೇ ಹಂಗಂದ್ರ ನಾನ್ ಮಲ್ಕೊಳ್ಳೋ ಜಾಗ ಅಂತ ಇದ್ದೀರಾ? ಇದು ದರ್ಶನ್ ಸರ್ ಕೊಟ್ಟಿರೋದು ಇದು. ಹೌದಾ? ಅವರೇ ಕ್ಲಿಕ್ ಮಾಡಿರೋದು. ಓಕೆ, ಅವರು ಫೋಟೋಗ್ರಫಿ ಎಲ್ಲ ಮಾಡ್ತಾರಲ್ಲ ನೋಡಿ. ಫೋಟೋಗ್ರಫಿ ಬೈ ದರ್ಶನ್ ತೂಗುದೀಪ. ಹೌದು, ಆಟೋಗ್ರಾಫ್ ಅದು. ಓಕೆ. ಓ, ದರ್ಶನ್ ಅವ್ರ ಆಟೋಗ್ರಾಫ್ ನೋಡಿ, ಡಿಗೆ ಒಂದು ಆನೆ ಫೇಸ್ ಬರೆದಿದ್ದಾರೆ. ಹೌದು. ಓಕೆ, ನೈಸ್. ಏನು ಡೀಟೇಲ್ಸ್ ಇದೆ ನೋಡಿ ಅದಕ್ಕೆ? ಅವ್ರು ಸಖತ್ತಾಗಿ ಫೋಟೋಗ್ರಫಿ ಮಾಡ್ತಾರಲ್ಲ. ಓಕೆ, ಇದು ಮೋಸ್ಟ್ಲಿ ನಮ್ಮ ಕಬ್ಬಿನಿದು ಅನ್ಕೋತೀನಿ. ಇದು ಕಬ್ಬಿನಿದು. ಓಕೆ, ಅದು ಅಡುಗೆ ಮನೆ. ನೈಸ್. ನೀವು ಅಡುಗೆ
ನೀವು ಮಾಡ್ತೀನಿ ಅಂದ್ರೆ ನಮ್ಮ ಫ್ರೆಂಡ್ಸ್ ಯಾರಾದ್ರೂ ಮೈಸೂರಿಂದ ಬಂದಾಗ ಅವಾಗ ಈ ರೂಮಲ್ಲಿ ಏನಿದೆ ನೋಡ್ತೀನಿ ರೀ ಫಸ್ಟ್. ಓಕೆ, ತೋರಿಸ್ಬೋದು. ಓಕೆ, ಇದೊಂದು ರೂಮ್. ಓಕೆ, ನೈಸ್ ನೈಸ್. ಸ್ನೇಹಿತರೆ ನೋಡಿ, ಇಲ್ಲಿ ಸರ್ದು ಉಪಾಧ್ಯಕ್ಷ ಯಾರು ಅಭಿಮಾನಿಗಳು ಕೊಟ್ಟಿದ್ದಾರೆ. ಹೌದು ನೋಡಿ, ಇಲ್ಲೊಂದು ಹ್ಯಾಪಿ ಬರ್ತ್ಡೇ ಚಿಕ್ಕಣ್ಣ ಉಪಾಧ್ಯಕ್ಷ ಅನಿಲ್ ಭೋಗಶೆಟ್ಟಿ ಕಾವಾ. ಮೈಸೂರು ಕಾವಾ ಸ್ಟೂಡೆಂಟಾ? ಹೌದು, ಕಾವಾ ಸ್ಟೂಡೆಂಟ್ 2022 ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಇದು. ಥ್ಯಾಂಕ್ ಯು. ಇಲ್ಲ, ಹುಲ್ಲೆ ಹಾಕ್ಬಿಟ್ಟಿದ್ರೆ ಫುಲ್ ತಂದು. ಇಲ್ಲೊಂದು ಪಾರಿವಾಳ ಮೊಟ್ಟೆ ಕಾಯ್ದು ಬೇಕಾದ್ರೆ ತಗೊಂಡು ಇಲ್ಲಿ ಇಲ್ಲಿ ಇದು ಪಾರಿವಾಳ ಗೂಡು ಮಾಡ್ಬಿಟ್ಟಿದ್ರೆ ಇಲ್ಲಿ. ಇಲ್ಲ, ಅದು ಯಾವುದೋ ಬಂದೊಂದು ಜಂಗ್ಲಿ ಪಾರಿವಾಳ ಹೋಗೋದಲ್ಲಿದೆ ನೋಡಿ ಸರ್. ಇಡೀ ಬೆಂಗಳೂರೇ ಕಾಣುತ್ತೆ ನಿಮ್ಗೆ ಇಲ್ಲಿಂದ. ಈ ಕಡೆ ಬೆಂಗಳೂರು ಪೂರ್ತಿ ಕಾಣಿಸುತ್ತೆ. ಹಾಂ. ಓಕೆ, ಅಪಾರ್ಟ್ಮೆಂಟ್ನ ಅಡ್ವಾಂಟೇಜ್ ನೋಡಿ ಇದು. ಹೌದು, ಇಲ್ಲಿ ಬೆಂಗಳೂರು ಹೈಟಲ್ಲಿದ್ದರೆ ನಿಮ್ಗೆ ಒಳ್ಳೆ ಗಾಳಿ ಬೆಳಕು. ಹೌದು, ಅದಕ್ಕೆ ತುಂಬ ಅನುಕೂಲ. ಅಪ್ಪಾಜಿ ಮಾಡ್ತೀನಿ ರೀ ಒಂದು ಇಂಟರ್ವ್ಯೂನಲ್ಲಿ. ಮೈಸೂರಿಂದ ಫ್ರೆಂಡ್ಸ್ ಬರ್ತಾರಲ್ಲ, ಇಲ್ಲೂ ಒಂದಷ್ಟು ಜನ ಫ್ರೆಂಡ್ಸ್ ಇದ್ದಾರೆ. ಬಂದರೆ ಅವಾಗ ನಂಗೆ ಇಷ್ಟ ಅಡುಗೆ ಮಾಡೋಕ್ಕೆ. ನಿಮ್ಗೆ ಮೈಸೂರು ಸ್ನೇಹಿತರು ಜಾಸ್ತಿ? ಹೌದು. ಯಾವ ಮೈಸೂರಲ್ಲಿ? ಮೈಸೂರಲ್ಲಿ ಯಾವರು? ಬಲ್ಲಳ್ಳಿ ಅಂತ. ಬಲ್ಲಳ್ಳಿ. ಹಾಂ, ಎಲ್ಲಿ ಬರ್ತದೆ ಅದು? ನಿಮಗೆ ಮೈಸೂರು ಗೊತ್ತಾ ನಿಮ್ಗೆ? ಹೋಗ್ಲಿ, ಮೈಸೂರು ಅದು ಸಿಟಿ ಮಾತ್ರ ಗೊತ್ತು. ಹಿಂಗೆ ಇಂಟರ್ವ್ಯೂ ಮಾಡಕ್ಕೆ ಹೋಗಿ ಪರಿಚಯ ಅಷ್ಟೇ. ಸ್ನೇಕ್ಸಮ್ ಅವ್ರ ಮನೆಯಲ್ಲಿ ಹೇಳ್ರಿ. ಸ್ನೇಕ್ಸಮ್ ಮನೆ ಆ ಕಡೆಗೆ, ಜೆಕೆಟ್ ಇದು ಈ ಕಡೆಗೆ. ನಮ್ದು ಅಲ್ಲಿ ಆಂದೋಲನ ಸರ್ಕಲ್ ಅಂತಿದೆ. ಸಾರಮಹೇಶ್ ಚೌಲ್ಟ್ರಿ ಗೊತ್ತಾ ನಿಮ್ಗೆ? ಸಾರಮಹೇಶ್ ಚೌಲ್ಟ್ರಿ ಆಂದೋಲನ ಸರ್ಕಲ್ ಗೊತ್ತು. ಹೌದಾ? ಆಂದೋಲನ ಸರ್ಕಲ್ ಇಂದ ಒಂದು 4 ಕಿಲೋಮೀಟರ್. ಅದೇ ರೋಡ್ ಹಂಗೆ ಸ್ಟ್ರೇಟ್ ಹೋದ್ರೆ. ಓಕೆ, ಅಂದ್ರೆ ಈ ರಿಂಗ್ ರೋಡ್ ದಾಟ್ಬೇಕಾದ್ರೆ ರಿಂಗ್ ರೋಡ್ ಒಳಕ ರಿಂಗ್ ರೋಡ್ ಹೋಗ್ಬೇಕು, ದಾಟ್ಬೇಕು ಆಚೆಗೆ. ಓಕೆ, ಬಲ್ಲಹಳ್ಳಿ ಅಂತ. ಬಲ್ಲಹಳ್ಳಿ ಅಂತ. ಚಿಕ್ಕಣ್ಣವ್ರು ಹುಡುಕ್ತಾರ ರೇಂಜ್ ನೋಡಿದ್ರೆ ಅವ್ರು ಆಕ್ಚುಲಿ ಅಡುಗೆ ಮನೆ ಪರಿಚಯ ಇಲ್ಲ ಅಂತ ನಂಗೆ 100% ರೆಗ್ಯುಲರ್ ಬರಲ್ಲ. ನೋಡಿ, ನಮ್ಮ ಸೌಭಾಗ್ಯ ಹೆಂಗಿದೆ ಅಂದರೆ ಒಬ್ಬ ಸ್ಟಾರ್ ಕೈಯಿಂದ ಕಾಫಿ ಕುಡಿಯೋ, ಟೀ ಕುಡಿಯೋ ಒಂದು ಯೋಗ. ಯಾವ ಸ್ಟಾರು ಸರ್, ಎಂಥದ್ದು ಹೇಳಿ, ಚಿಕನ್ ಚಾಯ್ ಇದು. ಸ್ಟಾರ್ ಗೀರೆಲ್ಲ ಸತ್ತ ಮೇಲೆ ಸ್ಟಾರ್ ಆಗ್ಬೇಕಷ್ಟೆ. ಪ್ರೀತಿ ಸ್ಟಾರ್ ಗೀರೆಲ್ಲ ಎಂಥದ್ದು ಸರ್ ಏನು? ಎಸ್ ಪನಿ, ಥ್ಯಾಂಕ್ ಯು ಚಿಕ್ಕಣ್ಣ ನಿಮಗೆ. ಅವ್ರಿಗೆ ಅದು ಚೇರ್ಸ್. ಥ್ಯಾಂಕ್ ಯು. ತಗೊಳ್ಳಿ, ಕಲಾಮದಿ ಕೂಡ ಚಹಾ. ಬಣ್ಣ, ರುಚಿ, ಸ್ವಾದ ಎಲ್ಲ 3 ಇದೆ ಇದರಲ್ಲಿ. ಹೌದು. ಓಕೆ, ಹಾಯ್, ಐ ಆಮ್ ಚಿಕ್ಕಣ್ಣ ಎಸಿಪಿ ಅವನ ಕಮಿಷನರ್ ಪಾರ್ಟ್ನರ್. ನಮ್ಮದು ಬಲ್ಲಹಳ್ಳಿ ಅಂತ ಊರು. ನಮ್ಮ ತಂದೆ ಹೆಸರು ಬೈರೇಗೌಡ, ತಾಯಿ ನಿಂಗಮ್ಮ. ನಮಗೆ 4 ಜನ ಹೆಣ್ಮಕ್ಳು, ನಾನು ಒಬ್ಬ. ನಮ್ಮ ಫ್ಯಾಮಿಲಿ. ಬಟ್ ಈಗ ತಂದೆ ಇಲ್ಲ. ಆಯಿತು ಒಂದು 3-4 ವರ್ಷ ಆಯಿತು ತಂದೆ ಹೋಗಿ. ನಮ್ಮ ಅಕ್ಕ ತಂಗಿ ಎಲ್ಲರೂ ಮದುವೆ ಆಗಿದ್ದಾರೆ, ಅವ್ರವ್ರ ಪಾಡಿಗೆ ಅವ್ರು ಇದ್ದಾರೆ. ನಮ್ಮ ತಾಯಿ ನಾನು ಇದ್ದೀವಿ. ಸೊ ಊರಲ್ಲಿ ನಮ್ಮ ಅಮ್ಮ ಇರ್ತಾರೆ. ಬಲ್ಲಹಳ್ಳಿ ಈಗಲೂ ಮನೆ ಇದೆ. ಹೌದು, ಎದುರುಗಡೆ ಮನೆಯೇ ಅಕ್ಕ ಇರೋದ್ರಿಂದ ತೊಂದರೆ ಇಲ್ಲ. ಆಮೇಲೆ ಊರು ಅಲ್ವಾ, ಅವ್ರು ಬರೋದು ಇಲ್ಲ ಈ ಕಡೆ ಬೆಂಗಳೂರು ಕಡೆ ಎಲ್ಲ. ಅವ್ರಿಗೆ ಇದೆಲ್ಲ ಸೆಟ್ ಆಗೋದು ಇಲ್ಲ. ಈ ಮಗ ಸ್ಟಾರು ಅದೆಲ್ಲ ಅಲ್ಲ, ಇಲ್ಲಿ ಬಂದ್ರೆ ಯಾವುದೋ ನಾನೇ ಜಾಸ್ತಿ ಕರೆಯೋದು ಇಲ್ಲ ಅವ್ರನ್ನ. ಇಲ್ಲಿ ನಮಗೆ ಒಂಥರ ಅವ್ರಿಗೆ ಜೈಲಲ್ಲಿ ಕೂಡಾಕ್ದಂಗೆ ಆಗ್ಬಿಡುತ್ತೆ ಇಲ್ಲಿ ಬಂದರೆ. ಅಲ್ಲಾದ್ರೆ ಊರಲ್ಲಿ ಆರಾಮಾಗಿ ಬೆಳಗ್ಗೆ ತಿಂಡಿ ತಿನ್ಕೊಂಡು ಒಂದು ರೌಂಡು ಊರಿಗೆ ಅಲ್ಲಿ ಓಡಾಡ್ಕೊಂಡು ಎಲ್ಲ ಅವಾಗಿಂದ ಹುಟ್ಟಿದ್ದು, ಅವಾಗಿಂದ ಎಷ್ಟೋ ವರ್ಷಗಳಿಂದ ಅಲ್ಲೇ ಹಳ್ಳಿ ಜೀವನ ಅಂದರೆ ಅಲ್ಲೇ ಇರ್ತಾರಲ್ವ, ಅವ್ರಿಗೆ ಆರಾಮಾಗಿ ಟೈಮ್ ಪಾಸ್ ಆಗ್ಬಿಡುತ್ತೆ. ಇಲ್ಲಿ ಬಂದ್ರೆ ಎಷ್ಟೊತ್ತು ಒಂದು TV ನೋಡ್ತಾರೆ, ಡೈಲಿ ಅದೇ ಮಾಡಿ ಬೋರ್ ಹೊಡೆದೋಗುತ್ತಲ್ಲ ಅವ್ರಿಗೆ. ಹಾಗಾಗಿ ಊರಲ್ಲೇ ಆರಾಮಾಗಿದ್ದಾರೆ ಅವ್ರು. ಆಮೇಲೆ ಅಲ್ಲಿ ಒಳ್ಳೆ ಗಾಳಿ, ಒಳ್ಳೆ ವೆದರ್ ಅದೆಲ್ಲ ಬಿಟ್ಟು ಇಲ್ಲಿ ಯಾಕೆ ಬಂದು ಸಾಯ್ಬೇಕು ಸರ್ ಅವರೆಲ್ಲ. ರೈತ ಕುಟುಂಬ. ಹೌದು, ನಾನು ವ್ಯವಸಾಯ ಎಲ್ಲ ಮಾಡ್ತಿದ್ದೆ ಒಂದಷ್ಟು. ಯಾವಾಗ PUC ಬರೋಷ್ಟರಲ್ಲಿ ವ್ಯವಸಾಯ ಕಟ್ಟಾಯಿತು. ಅಷ್ಟರಲ್ಲಿ ಜಮೀನೆಲ್ಲ ನಮ್ಮ ಅಪ್ಪ ಮಾರ್ಬಿಟ್ರು. ಹಂಗಾಗಿ ಯಾಕೆ ಇಲ್ಲ, ನಾವು ಅವಾಗೆಲ್ಲ ಏನಿತ್ತು ಅಂದರೆ ಹೆಣ್ಮಕ್ಳು ಮದುವೆ ಮಾಡೋದು ತುಂಬ ಕಷ್ಟ ಆಯಿತು. ಈಗ ಬಿಡ್ರಿ, ಹೆಣ್ಮಕ್ಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ನಿಮ್ಗೆ ಹುಡುಗಿ ಸಿಗೋದೇ ಕಷ್ಟ, ಇನ್ನು ವರದಕ್ಷಿಣೆ ಅವನು ಕೊಡ್ತಾನೆ. ಬಟ್ ಅದು ಬೇರೆ ಭ್ರೂಣ ಹತ್ಯೆ ಬೇರೆ ಭಯಂಕರ ಮಾಡ್ತಾವ್ರೆ ಒಂದು ಕಡೆಗೆ. ಅಸಹ್ಯ ಸರ್ ಅದು. ಹಂಗೆ ನೋಡೋಕೆ ಹೋದ್ರೆ ನಮ್ಮ ಅಪ್ಪ ಎಲ್ಲ ಗ್ರೇಟ್ ಅನ್ಕೊಂತೀನಿ ನಾನು. ಆ ಕಾಲದಲ್ಲಿ 4 ಜನ ಹೆಣ್ಮಕ್ಳು. ಇಂಥ ಅಸಹ್ಯಗಳೆಲ್ಲ ಮಾಡಕ್ಕೆ ಹೋಗಿಲ್ಲ ಅವರು. ಎಲ್ಲಿ ಇಲ್ಲಾರು ಮಾಡ್ಬೋದಿತ್ತಲ್ಲ. ಹಂಗಿದ್ರೆ ನಮಗೆ 4 ಜನ ಹೆಣ್ಮಕ್ಳು, ಅದಾದ್ಮೇಲೆ ನಾನು ಹುಟ್ಟಿರೋದು. ಹಂಗೇನು ಓದದೇ ಇರೋರು ಅನಕ್ಷರಸ್ಥರೇ ಹೆಣ್ಮಕ್ಳನ್ನ ಬೇಡ ಅಂತ ತಿರಸ್ಕರಿಸಿಲ್ಲ. ಈಗ ಯಾರು ಕಳ್ಳನ ಮಕ್ಳುಗಳು ಅವೆಲ್ಲ ಓದೋರು ಮಾಡೇನೆ. ಈಗ ನಿಮ್ಗೆ ಹೆಣ್ಣಿನ ಸಂಖ್ಯೆನೇ ಇಲ್ಲ, ತುಂಬ ಕಡಿಮೆ ಇದೆ. ಎಸ್ಪೆಷಲಿ ಕರ್ನಾಟಕದಲ್ಲಿ ಹೆಣ್ಣಿನ ಸಂಖ್ಯೆ ತುಂಬ ಕಡಿಮೆ ಇದೆ. ನಿಮ್ಗೆ ಅದಕ್ಕೆ ಮದುವೆ ಆಗಿ ಹುಡುಗಿರು ಸಿಗದೆ ಎಷ್ಟೋ ಜನ ಒದ್ದಾಡ್ಕೊಂಡು ಸಾಯ್ತವ್ರೆ, ಇನ್ಕ್ಲೂಡಿಂಗ್ ನಾನು. ನೀವು ಮದುವೆ ಆಗ್ತಿದ್ರೆ ಎಷ್ಟು ಜನ ಹೆಣ್ಕೊಡ್ಬೋದು ನಿಮ್ಗೆ? ಅನ್ಕೋಬೇಕು, ಹೋದಾಗ ಅಷ್ಟೇ ಸತ್ಯ ಗೊತ್ತಾಗೋದು, ಹುಡ್ಕೊಂಡು ಹೋದಾಗ.
ಸೊ ಅದೆಲ್ಲ ತಪ್ಪು ಮಾಡಬಾರ್ದು. ಈಗ ಹಂಗೆ ನೋಡೋಕೆ ಹೋದ್ರೆ ಹೆಣ್ಮಕ್ಳೇ ಗ್ರೇಟು. ಒಂದು ಆ್ಯಂಗಲಲ್ಲಿ ಯೋಚನೆ ಮಾಡಿದ್ರೆ, ಈಗ ತಂದೆ ತಾಯಿ ಆ್ಯಂಗಲಲ್ಲಿ ನಿಂತ್ಕೊಂಡು ನೀವು ಯೋಚನೆ ಮಾಡಿರಿ, ಒಂದು ಗಂಡು ಮಗು ಹುಟ್ಟಿದ್ರೆ ಹೆಣ್ಣು ಮಗುಗೆ ಏನೇನು ಮಾಡಬೇಕು ಅದೆಲ್ಲನೂ ಮಾಡಬೇಕು. ಬಟ್ ಒಂದು ಮದುವೆ ಏಜ್ ಅಂತ ಬಂದಾಗ ಒಂದು ಒಳ್ಳೆ ಹುಡುಗ, ಒಂದು ಹೆಣ್ಮಗುಗೆ ಒಂದು ಒಳ್ಳೆ ಎಜುಕೇಷನ್ ಕೊಡಿಸಿ, ಒಂದು ಒಳ್ಳೆ ಆಮೇಲೆ ಒಳ್ಳೆ ಹುಡುಗ ಎಜುಕೇಷನ್ ಚೆನ್ನಾಗಿದ್ರಿ ಅಂಥವ್ನು ಬೇಕಾದ್ರೂ ಬಂದು ಮದುವೆ ಆಗ್ತಾನೆ. ಒಂದು ಒಳ್ಳೆ ಕಡೆ ಮದುವೆ ಮಾಡಿ ಕೊಟ್ಬಿಟ್ರೆ ಮುಗ್ದೇ ಹೋಯ್ತು ಜವಾಬ್ದಾರಿ ಹೆಣ್ಮಕ್ಳದು. ಓಕೆ, ತನ್ನ ಕುಟುಂಬ ಮುಂದಕ್ಕೆ ನೋಡ್ಕೊಂಡು ಸುಮ್ಮನೆ ಕೊಟ್ಟೆಣ್ಣು ಕೊಲುಕೋರ್ಗೆ ಅಂತ ಹಂಗೆ ಇದು ಬಿಡ್ತಾರೆ. ಗಂಡು ಮಕ್ಳದ್ದು ಹಂಗಿಲ್ಲ ಅಲ್ಲ, ಅದು ಆದ್ಮೇಲೂ ನಮ್ಮ ಜೊತೆಲೇ ಇರಬೇಕು, ಅಪ್ಪ ಅಮ್ಮನ ಜೊತೆಲೇ ಇರಬೇಕು. ಅದು ಏನೋ ಒಂಚೂರು ಪಾತ್ಕೊಂಡು ಸ್ವಲ್ಪ ಛಲ ಇರೋನಾದ್ರೆ ಕೆಲಸ ಮಾಡ್ಕೊಂಡು ಮುಂದಕ್ಕೆ ಹೋದ್ರು ಓಕೆ. ಇಲ್ಲ ಅವ್ನು ಪೋಲಿ ಬೀದೋದ್ರೆ ಅವ್ನ ಹೆಂಡತಿ ಮಕ್ಕಳನ್ನು ಅಪ್ಪ ಅಮ್ಮನೇ ಸಾಕಬೇಕು. ಅವ್ನು ಸಾಯಂಕಾಲ ಕುಡಿಯೋಕ್ಕೂ ಕಾಸು ಕೊಡಬೇಕು, ಅದನ್ನು ಇವರೇ ಕೊಡಬೇಕು. ಫೈನಲಿ ಒಂದು ಶಕ್ತಿ ಇರೋಗಂತ ಸಾಕ್ತಾರೆ. ಆಮೇಲೆ ತಿರ್ಗ ಏಜ್ ಆದ್ಮೇಲೆ ಹೊಡೆಸ್ಬಿಡ್ತಾನಲ್ಲ ಆಚೆಗೆ. ಆಸ್ತಿ ಗೀಸ್ತಿ ಏನಾದರೂ ಇದ್ರೆ ನೀವು ಕೊಡ್ತಾ ಇಲ್ಲ ಸೇಲ್ ಮಾಡೋಕ್ಕೆ ಅಂತ. ಸೊ ಲೈಫ್ ಲಾಂಗ್ ಗಂಡ್ಮಕ್ಳು ಟೆನ್ಷನ್ ಎತ್ತವ್ರಿಗೆ, ಎಲ್ಲರೂ ಅಲ್ಲ ಕೆಲವರು. ಹಾಯ್ ಸ್ವೀಟಿ, ನನ್ನ ಹೆಸರು ನಿಮ್ಗೆ ಗೊತ್ತು? ಐ ನೋ ಎವ್ರಿಥಿಂಗ್. ಆಮೇಲೆ ನಂಬರ್ ಕೊಡು. ಸತ್ಯ ತಾನೇ ಅದು ಅಲ್ವಾ? ಆಮೇಲೆ ನೋಡ್ಕೊಳ್ಳೋದು ಹೆಣ್ಮಕ್ಳೇ ಸರ್. ಈಗ ನೀವೇ ಯೋಚನೆ ಮಾಡ್ರಿ, ಈಗ ನಿಮಗೆ ಮದುವೆ ಆಗಿದೆ ಅಲ್ವಾ, ನಿಮ್ಮ ಅಕ್ಕ ತಂಗಿರೇ ಜಾಸ್ತಿ. ನೀವೇನೋ ಈಗ ಅಪ್ಪ ಅಮ್ಮನಿಗೆ ಏನೋ ಪ್ರಾಬ್ಲಮ್ ಅಂದ್ರೆ ಒಂಚೂರು ದುಡ್ಡು ಕೊಡ್ಬೋದೇನೋ, ನಾ ಬರ್ತೀನಿ ಅಂದ್ಬಿಟ್ಟು ಒಂದಿನ ಹಾಸ್ಪಿಟ್ಲಿಗೆ ಹೋಗ್ಬೋದು. ಬಟ್ ಒಂದು 10 ದಿನ ಅವ್ರೇನೋ ಹುಷಾರು ತಪ್ಪಿದ್ರೆ 10 ದಿನ ಜೊತೆಲಿದ್ದು ನೋಡ್ಕೊಳ್ಳೋರು ಹೆಣ್ಮಕ್ಳೇ. ಆ ಗಂಡನ ಮನೇಲಿ ಏನಾರ ಇರೋಗುರು ಬರ್ತೀನಿ ನಮ್ಮ ಅಪ್ಪ ಅಮ್ಮಂಗೆ ಹುಷಾರಿಲ್ಲ ಅಂತ ಅವ್ರು ಹೋಗಿರ್ತಾರೆ. ನಾವು ಹಂಗಿಲ್ಲ, ನಾವು ಆ ಬಿಸಿ ಈ ಬಿಸಿ, ಏನು ಬೇಕು ಅಂತ ಅರೇಂಜ್ ಮಾಡ್ತೀವಿ ಅಷ್ಟೇ. ನಾವು ತುಂಬ ಪ್ರೀತಿ ತೋರಿಸೋರು ಹೆಣ್ಮಕ್ಳೇ. ತಂದೆ ತಾಯಿಗೆ ಹೊರೆ ಕಮ್ಮಿ ಆಗೋರು ಹೆಣ್ಮಕ್ಳೇ. ಗಂಡು ಮಕ್ಳು ಯಾವತ್ತಿದ್ರೂ ಭಾರನೇ ಅದು ಬಿಟ್ರೆ. ನೋಡಿ, ಈ ಸಿಂಪಲ್ ಪ್ರಜ್ಞೆ ಗೊತ್ತಿಲ್ಲ ನೋಡಿ ತುಂಬ ಜನಕ್ಕೆ. ವೇಸ್ಟ್ ನನ್ನ ಮಕ್ಕಳು ಅಂತವ್ರನ್ನೆಲ್ಲ ರೋಡಲ್ಲಿ ಹೊಡಿಬೇಕು. ಅವ್ ನೋಡಿ, ಅಲ್ಲ ನಾನು ಹೇಳೋದು, ಈಗ ನೀವು ಒಳ್ಳೆ ಕಲಾವಿದ, ಈಗ ಇಲ್ಲಿ ಭಾಳ ಬ್ಯುಸಿ ಇರೋಂಥ ಕಲಾವಿದ, ಚೆನ್ನಾಗಿ ಸಂಪಾದನೆ ಮಾಡೋಂಥ ಕಲಾವಿದ. ಆ್ಯಕ್ಚುಲಿ ನಿಮ್ಮ ತಾಯಿ ನೋಡ್ತಾರೆ, ನಿಮ್ಮ ಅಕ್ಕನೇ ಅಲ್ಲಿ ಊರಲ್ಲಿ. ಹೌದು. ಈಗ ನಾನು ಇಲ್ಲಿದ್ರು ಯಾವಾಗಲೂ ವಾರಕ್ಕೊಂದ್ಸಲ ಫ್ರೀ ಆದಾಗ ಅಲ್ಲಿ ಹೋದ್ರೆ ಏನು ಮಾಡ್ತೀವಿ, ಚೆನ್ನಾಗಿದೆಯಮ್ಮ, ಊಟ ಆಯ್ತಾ, ತಿಂಡಿ ಆಯ್ತಾ, ಡೈಲಿ ಅವ್ರದ್ದು ಏನಿದೆ ಅವ್ರ ಕಷ್ಟ ಸುಖ ಎಲ್ಲನೂ ನೋಡ್ಕೊಳ್ಳೋದು ನಮ್ಮ ಅಕ್ಕನೇ ಅಲ್ವ. ಈಗಲೂ ನಮ್ಮ ಅಕ್ಕನೇ ಎಲ್ಲ ನೋಡ್ಕೊತಿರೋದು. ಸೊ ಅವರು ಏನಾದ್ರು ಗಂಡು ಮಕ್ಳಾಗ್ಬಿಟ್ಟಿದ್ರೆ, ಈಗ ನಮಗಿರೋ ಅಕ್ಕ ತಂಗಿರೋ ಗಂಡು ಮಕ್ಳಾಗೆ ಹುಟ್ಟಿದ್ರೆ, ಅವರು ಎಲ್ಲ ಒಂದೊಂದು ಕೆಲಸ ಹಿಡ್ಕೊಂಡು ಇರೋರೇನ. ನಮ್ಮ ಅಮ್ಮ ಒಬ್ಬರೇ ಇರೋದು ಈಗ ಮನೇಲಿ. ಆವಾಗ ತಿಂಗಳಿಗೆ ಒಬ್ಬೊಬ್ಬರ ಮನೆ ಅಂಕ ಹಿಂಗೆ ರೌಂಡ್ ಹೊಡಿಬೇಕಿತ್ತೋ ಏನೋ. ಅಯ್ಯೋ ದೇವ್ರೆ. ಸೊ ಆ ಥರ 5 ಜನಕ್ಕೆ ಕುಟುಂಬ, ಮಕ್ಕಳು ನೀವು? ಹೌದು. ಓಕೆ, ಹೇಗಿತ್ತು ನಮ್ಮ ಚೈಲ್ಡ್ಹುಡ್ ಬಾಲ್ಯ ಊರಲ್ಲಿ? ಚೈಲ್ಡ್ಹುಡ್ಡು ನಂಗೆ ಗೊತ್ತೇ ಇಲ್ಲ ಸರ್. ಈಗ ಇನ್ನೊಂದ್ಸಲ ಏನಾದರೂ ಹುಟ್ಟಿದ್ರೆ ಚೈಲ್ಡ್ಹುಡ್ನ ಮಜಾ ಮಾಡ್ಬೇಕು ಅಷ್ಟೇ. ನಾನು ಸಿಕ್ಕಾಬಿಟ್ಟೆ ಇನ್ನೋಸೆಂಟ್ ಇದ್ದೆ. ಬೆಂಗಳೂರಿಗೆ ಬಂದು ಒಂಚೂರು ಆಳಾದೆ ಅಷ್ಟೇ. ಹೊರಗಿನ ಪ್ರಪಂಚನೇ ಗೊತ್ತಿರಲಿಲ್ಲ ನನಗೆ. ನಮ್ಮಪ್ಪ ಸಿಕ್ಕಾಬಿಟ್ಟೆ ಬಾಯದಲ್ಲಿ ಬೆಳೆಸ್ಬಿಟ್ಟಿದ್ರು. ನಾನು ಒಬ್ಬನೇ ಅಲ್ಲ, ಇಡೀ ನಮ್ಮ ಮನೆಯವ್ರನ್ನೆಲ್ಲರೂ. ನನಗೆ ಸ್ಕೂಲ್ಗೆ ಹೋಗೋ ಟೈಮಲ್ಲೂ ಸ್ಕೂಲು, ಮನೆ, ಜಮೀನು ಇದು ಬಿಟ್ಟರೆ ಬೇರೆ ಗೊತ್ತೇ ಇರಲಿಲ್ಲ. ಎಷ್ಟೋ ವರ್ಷ ಆಗೋ ತನಕ ನಮ್ಮೂರನ್ನೇ ನಾನು ಫುಲ್ ನೋಡಿರಲಿಲ್ಲ. ನಮ್ಮೂರು ತುಂಬ ಚಿಕ್ಕದು, ಒಂದು 120-130 ಮನೆ ಇದೆ ಅಷ್ಟೇ ಅಲ್ಲಿ. ಅದನ್ನೇ ನೋಡಿರಲಿಲ್ಲ ನಾನು. ನಮ್ಮಪ್ಪ ಎಲ್ಲೋ ಒಂಥರ ಪಂಜರದ ಗಿಳಿ ಥರ ಹಂಗೆ ಬೆಳೆಸ್ಬಿಟ್ಟಿದ್ರು ಅಂದರೆ ಸೂಕ್ಷ್ಮವಾಗಿ ಇವ್ನು ಹಿಂಗಿರ್ಬೇಕು, ಆಚೆಗೆ ಹೋಗ್ಬಾರ್ದು, ಅದಲ್ಲ. ಈಗ ಮಾಡ್ತಾರಲ್ಲ, ಮಣ್ಣು ಮುಟ್ಬೇಡ, ನೀರು ಮುಟ್ಬೇಡ, ಮೆಟ್ಲೇಳಿಬೇಡ, ಹಂಗಲ್ಲ. ಆ ಥರದ್ದಲ್ಲ. ಆಚೆಗೆ ಹೋದ್ರೆ ಯಾಕೆ ಹೋಗಿದೆ ಅಂತ ಹೊಡೆಯೋನು ನಮ್ಮಪ್ಪ. ಆ ಥರ ಚೆನ್ನಾಗಿ ನೋಡ್ಕೊತಿದ್ದು. ಎಲ್ಲ ಕ್ರಿಕೆಟ್ ಆಡೋಕೆ ಹೋದ್ರೆ ಯಾಕೆ ಆಡ್ತಿದ್ದೆ, ಗೋಲಿ ಆಡಿದ್ರು ಯಾಕೆ ಆಡ್ತಿದ್ದೆ, ಬುಗುರಿ ಆಡಿದ್ರು ಯಾಕೆ ಆಡ್ತಿದ್ದೆ. ನಾ ಅಪ್ಪಗೊಂದು ರೀಸನ್ ಬೇಕಿತ್ತು ಅಷ್ಟೇ. ಹಂಗಾಗಿ ಯಾವ ಆಟ ಪಾಠಗಳು ಇಲ್ಲ. ಮನೆ ಹೋಗಿ ಸೇರ್ಕೊಂಡ್ರೆ ಡೈರೆಕ್ಟ್ ಜಮೀನು, ಸ್ಕೂಲ್ ಬಿಟ್ಬಿಟ್ಟು ಬಂದರೆ ಮತ್ತಿರ್ಗ ಜಮೀನಿಂದ ಮನೆಗೆ ಬಂದರೆ ಆಚೆಗೆ ಹೋಗಂಗಿಲ್ಲ. ಇನ್ನು ಸ್ಕೂಲ್ ರಜೆ ಶನಿವಾರ ಭಾನುವಾರ ಅದೆಲ್ಲ ಬಂದರೆ ಹಸುಗಳನ್ನ ಮೇಯಿಸ್ಕೊಂಬರ್ಬೇಕು. ಅದು ಬೇರೆ ಟಾರ್ಚರು ಕತೆ. ನಮ್ಮ ಅಪ್ಪನಿಗೆ ಒಂಚೂರು ಪ್ರಾಣಿ ಪ್ರಿಯ. ಆಮೇಲೆ ಇನ್ನೊಂದು ಏನಂದರೆ, ಇವು ಅವಾಗೆಲ್ಲ ಊರುಗಳಲ್ಲಿ ಏರು ಉಳೋದು ಅಂತ, ಹೊಲ ಉಳೋದು ಇದೆಯಲ್ಲ, ಅವು ಬರಲ್ಲ. ಏರ್ ಕಟ್ಟೋದು ಅಂತಾರೆ ನಮ್ಮ ಕಡೆಗೆ. ಒಂದೊಂದು ಊರಲ್ಲಿ ಒಂದೊಂದು ಹೆಸರು ಹೇಳ್ತಾರೆ. ನಮ್ಮಲ್ಲಿ ಏರ್ ಕಟ್ಟೋದು ಅಂತಲೇ ಹೇಳೋದು. ಹೊಲ ಉಳೋದಕ್ಕೆ ಕಲಿಸ್ಬೇಕು. ಗಾಡಿ ಹೊಡಿಯೋದು, ಹೊಲ ಉಳೋದು ಅವಕ್ಕೆಲ್ಲ ಕಲಿಸ್ಬೇಕು. ಚಿಕ್ಕದ್ರಲ್ಲಿ ಸ್ವಲ್ಪ ದೊಡ್ಡದಾಗ್ತಿದ್ದಂಗೆ ಅವಕ್ಕೆ ಟ್ರೈನಿಂಗ್ ಕೊಟ್ಟು ಕಲಿಸ್ಬೇಕು. ನಮ್ಮ ಅಪ್ಪನ ಚಟ ಏನಂದರೆ, ಯಾವ್ಯಾವ ಕೆಲಸ ಬರಲ್ಲ, ಯಾವ್ಯಾವ ಕೆಲಸ ಮಾಡಿದೆ ಸೋಂಬೇರಿಗಳು ಆಡ್ತಿರ್ತವೆ, ಈ ಥರದವೇ ಹುಡ್ಕೊಂತಾರ ನಮ್ಮ ಅಪ್ಪ. ಅದೇನು ತರ್ತಿದ್ದು ಮಗಂದು ಅವಕ್ಕೆ ಕೆಲಸ ಕಲಿಸ್ಬೇಕು. ಕೆಲಸ ಕಲಿಸ್ಬಿಟ್ಟು ಶೋ ಆಫ್ ನಮ್ಮಪ್ಪ. ಹೆಂಗೆ ಏನು ಎಗರಾಡ್ತಿದ್ವು. ಕೆಲಸ ಕಲ್ತಿರ್ಲಿಲ್ಲ, ನಾನು ಬಗ್ಗಿಸ್ದೆ, ಕೆಲಸ ಕಲಿಸ್ದೆ ಅಂತ. ಎತ್ತುಗಳಿಗೆ. ಹೌದು.
ಆ ಕುಂಟೆ ಎತ್ಕೊಳ್ಳೋಕೆ ಕೆಲಸ ಕಲಿಸ್ ಹೆಂಗೆ ನಾನು ಅಂತಂದು ಅದು ಕಲ್ಸೋದು. ಆಮೇಲೆ ಚೆನ್ನಾಗಿ ಸಾಕವ್ ನಾವಪ್ಪ. ನಮ್ಮ ಮನೆಯವ್ರಿಗೆ ತಂದಾಕ್ತಿದ್ನೋ ಇಲ್ಲೋ ಗೊತ್ತಿಲ್ಲ, ಅವಕ್ಕೆ ಮಾತ್ರ ಹಿಂಡಿ ಬೂಸ ಅಂತೆ ಬರೀ ಹಸಿ ಮೇವೆ ಆಗಬೇಕು ಹಂಗೆಲ್ಲ ಹಾಕಿ ಜಾತ್ರೆಗಳಿಗೆ ಕರ್ಕೊಂಡು ಹೋಗೋಣ. ಅಂದರೆ ಊರಲ್ಲಿ ನಮ್ಮದೇ ಚೆನ್ನಾಗಿರೋ ಎತ್ತುಗಳು ಅನ್ನೋದೊಂದು ಗರ್ವ. ಅದರಲ್ಲಿ ಏನು ಬರೀ ಸಾಲ ಮಾಡಿದ್ದೆ ಆಯಿತು, ₹1 ಆದಾಯ ಅಂತೂ ಮಾಡಲಿಲ್ಲ. ಬಟ್ ಅದೇನೋ ಒಂದು ಪ್ರೆಸ್ಟೀಜು, ಒಂದು ಹೆಮ್ಮೆ, ನಂದು ಹೆಂಗಿದೆ ನನ್ನ ಎತ್ತುಗಳು. ಆಮೇಲೆ ಕೊಂಬೆಲ್ಲ ಹಿಂಗೆ, ಅವ ಕೊಂಬೆಲ್ಲ ಹೊಡೆಯೋರು. ಹೌದು, ಅವೆಲ್ಲ ಹಿಂಗೆ ಡೊಂಕ ಇದ್ರೆ ಅವನ್ನೆಲ್ಲ ವಾರದ ದಾರ ಎಲ್ಲ ಕಟ್ಟಿ ನೀಟಾಗಿ ಹಿಂಗೆ ಸ್ಟ್ರೇಟ್ ಸಕ್ಕದಾಗಿ ಕಾಣಿಸ್ಬೇಕದು. ಹಂಗೆಲ್ಲ ಮಾಡ್ಕೊಂಡು ನಮಗಂತೂ ಈ ಬೇಸಿಗೆ ರಜೆ ಬಂದ್ಬಿಟ್ರೆ ಯಾಕಾದ್ರೂ ಬತ್ತೋ ಅನ್ನೋದು ಟಾರ್ಚರ್ ಆಗ್ಬಿಡೋದು. ಎಲ್ಲ ಬೇಸಿಗೆ ರಜೆ ಬಂದರೆ ಎಂಜಾಯ್ ಮಾಡ್ತಾರೆ. ಯಾವ ಎಂಜಾಯ್ ಮಾಡೋದು, ಈ ಎತ್ಕಲ್ ತಗೊಂಬರೋಣ ಅವು ಕೆಲಸ ಕಲ್ತ ತಕ್ಷಣ ಮಾರ್ಬಿಡೋಣಪ್ಪ, ಇಟ್ಕಂತನೂ ಇರಲಿಲ್ಲ ಅವನ್ನ. ಬಳಸ್ತಿರ್ಲಿಲ್ಲ ಆಮೇಲೆ ಬೇರೆಯವ್ರಿಗೆ ಮಾರ್ಬಿಡೋನು. ಮತ್ತಿರ್ಗ ಯಾವುದೋ ಈ ಥರ ಚಂಗ್ಲಿ ಕರ್ಕೊಂಬರೋನು. ನಮ್ಮ ಕರ್ಮ. ನಾನು ನಮ್ಮವ್ವ ಆ ಕಡೆ ಈ ಕಡೆ ಅವು ಕಣಿ ಹಾಕೊಳ್ಳೋದು ಅಂತಾರೆ ನಮ್ಮ ಊರುಗಳ ಕಡೆ. ಈಗ ಏನಂದರೆ ಈಗ ನೊಗ ಕಟ್ತೀವಲ್ಲ ಅವಕ್ಕೆ ಹೊಸ್ದಲ್ವಾ, ಕೆಲವು ಸುಸ್ತಾಗಿ ಮಲ್ಕೊಂಡ್ಬಿಡ್ತವೆ, ಕೆಲವು ಎಗ್ಲು ಅದು ರಫ್ ಆಗೋ ತನಕ ನೊಗ ಇಡೋಕ್ಕಾಗಲ್ಲ. ಅದು ನೊಗ ಇಟ್ಟು ರಫ್ ಆದಮೇಲೆ ಅದಕ್ಕೆ ಪೇಯ್ನ್ ಇರಲ್ಲ. ಸ್ಟಾರ್ಟಿಂಗಲ್ಲಿ ಅವು ಗೊತ್ತಿರಲ್ಲ ಅಲ್ಲ, ಸಿಕ್ಕಾಬಿಟ್ಟೆ ಪೇಯ್ನ್ ಬರುತ್ತೆ ಅವಕ್ಕೆ. ಆವಾಗ ಹಿಂಗೆ ಸೈಡಿಗೆ ಬಂದ್ಬಿಡ್ತವೆ. ಸೈಡಿಗೆ ಬಂದ್ಬಿಡೋದು, ಇಲ್ಲ ಮಲ್ಕೊಂಬಿಡೋದು, ಇಲ್ಲ ಹೆಂಗೆಂಗೋ ಓಡೋಗ್ಬಿಡ್ತಾವಲ್ಲ ಹೊಸದ್ರಲ್ಲಿ. ನಮ್ಮ ಕೆಲಸ ಏನಂದ್ರೆ ಆ ಕಡೆ ನಮ್ಮ ಈ ಕಡೆ ನಾವು ಹಿಡ್ಕೊಂಡು ಸುಮ್ಮನೆ ಎಕರೆಗಟ್ಲೆ ಸುತ್ತಬೇಕು ಡೈಲಿ. ಅವು ಆಚೆ ಬರಬಾರ್ದು. ಹಂಗೆ ಅಯ್ಯೋ ಯಾಕಾದ್ರೂ ಬರುತ್ತಪ್ಪ ಈ ಬೇಸಿಗೆ ರಜೆ ಅಂತ ಟಾರ್ಚರ್ ಆಗ್ಬಿಡೋದು. ಈ ಥರ. ಆಮೇಲೆ ನನ್ಗೆ ಅವಾಗೆಲ್ಲ ಇತ್ತಲ್ಲ, ನನಗೂ ವ್ಯವಸಾಯ ಮಾಡೋಕ್ಕೆಲ್ಲ ಬರ್ತಿತ್ತು. 100%. ನನಗೆ ಯಾವಾಗ 5ನೇ ಕ್ಲಾಸಿಂದನೇ ಶುರು ಮಾಡ್ಬಿಟ್ಟ ನಾವಪ್ಪ. ಅದಕ್ಕೂ ಹೊಡ್ತಾನೆ. ಈ ಕಬ್ಬುಣದ ನೇಗ್ಲು ಅಂತ ಬರೋದು, ಇವಾಗೆಲ್ಲ ಕಮ್ಮಿ ಅನ್ಕೊಂತೀನಿ ಬರೋದು. ಈ 8ಗೆ ಹಿಂಗೆ 2 ಕಡೆ ಹಿಡ್ಕೊಳ್ಳೋದು ಬರೋದು. ಮರದ ನೇಗ್ಲು ಅಂದರೆ ಒಂದೇ ಹಂಗೆ ಹಿಡ್ಕೊಳ್ಳೋದು ಬರೋದು. ಕಬ್ಬುಣ ನೇಗ್ಲು ಅಂದ್ರೆ ರೆಕ್ಕೆಗಳು ದೊಡ್ಡದಿರುತ್ತೆ ಹಿಂಗೆ. ನಮಗೆ ಆ ಟೈಮಲ್ಲಿ ಎಲ್ಲಿ ಶಕ್ತಿ ಇರಬೇಕು ಅದಕ್ಕೆ ಹಿಡ್ಕೊಳ್ಳೋಕ್ಕೆ, ನಾವಪ್ಪ ಅದೆಲ್ಲ ನೀರು ತಗೊಂಬಂದು ಸಾಲು ಹೊಡಿಯೋದು ಅಂತಾರೆ. ಅಂದರೆ ಹಿಂಗೆ ಹೊಡ್ಕೊಂಡು ಹಿಂಗೆ ಉತ್ಕೊಂಡು ಹಿಂಗೆ ಆ ಥರ. ಅದೊಂದು ಈಗ ನೋಡ್ತಾ ಇರೋರು ಯಾರು ಹಳ್ಳಿ ಹುಡುಗರು ವ್ಯವಸಾಯ ಮಾಡೋರಿಗೆಲ್ಲ ಗೊತ್ತಾಗುತ್ತೆ. ಆ ಸಾಲು ಹೊಡಿಬೇಕಾದ್ರೆ ಹಿಂಗೆ ಸ್ಟ್ರೇಟೇ ಹೊಡಿಬೇಕು. ಹಿಂಗೆ ಹಾಕ್ಬಾರ್ದು. ನನಗೆ ಏನದು ಹಿಡ್ಕೊಳ್ಳೋಕ್ಕೆ ಶಕ್ತಿ ಇಲ್ಲ. ಮಧ್ಯ ಒದ್ದಾಡ್ಸೋಣಪ್ಪ ತಿರ್ಗಾ ಪಾಟ್ ಅಂದ್ಕೊಟ್ಟ, ನೆಟ್ಟಿಗೆ ಸಾಲು ಹೊಡ್ಯಕ್ಕೆ ಬರೋಲ್ಲ. ಅಯ್ಯೋ ನನ್ನ ಮಗನೇ, ನನಗೆಲ್ಲ ಗೊತ್ತು ಇದು ಅಂತ. ಹಂಗಾಗಿ ನೀಟಾಗಿ ಕಲ್ತಿದ್ದೆ ಎಲ್ಲನೂ. ಈಗ ಹತ್ತಿ ಹಾಕ್ತಿದ್ವಿ ನಾವು ಅವಾಗೆಲ್ಲ. ಓಕೆ. ನಮಗೆಲ್ಲ ನಮ್ಮೂರುಗಳ ಕಡೆ ಈಗ ತೀರಾ ಕಮ್ಮಿ ಆಗ್ಬಿಟ್ರು. ಇವಾಗೆಲ್ಲ ಕಬ್ಬು ಗಿಬ್ಬು ಆ ಥರದ್ದು ಬೆಳ್ಕೊತಾರೆ. ಕಬ್ಬು ಬಾಳೆ ಕಮರ್ಷಿಯಲ್ ಬೆಳೆ ಅಂದರೆ ಹತ್ತಿ. ಅದು ಸಖತ್ತಾಗಿರೋದು, ಅದು ನೋಡೋಕ್ಕೆ ಚೆಂದ ಬಿಟ್ಟು. ಈ ಪಟ ಹೊಡೆಯೋದು ಅಂತಾರೆ. ಅದು ಹೆಂಗೆ ಅಂದರೆ ಈಗ ನಾವು ಈ ಚೌಕಾಬಾರ ಆಡ್ತೀವಿ ಗೊತ್ತಾ, ಹಿಂಗೆ ಮನೆಗಳಿರುತ್ತಲ್ಲ ಹಂಗೆ ಹೊಡಿಬೇಕು. ಸ್ಕ್ವೇರ್. ಈಗ ಈ ಟೈಲ್ಸ್ ಇದೆ ನೋಡ್ರಿ, ಹಿಂಗೆ ಈ ತರ ಒಂದು ಸ್ಕ್ವೇರ್ ಅಂದ್ರೆ ಇಲ್ಲಿ ಹಿಂಗ್ ಗುಳಿಗಳು ಮಾಡೋದು. ಈ ಗ್ಯಾಪಲ್ಲಿ ಇಲ್ಲಿ ಹಿಂಗ್ ಗುಳಿ ಮಾಡಿ ಹಿಂಗೊಂದು ಅಲ್ಲಿ ಹತ್ತಿ ಬೀಜಗಳು ಹಾಕೋದು. ಆ ಥರ. ಅದು ಟೊಮೊಟೊ ಗಿಮೊಟೊ ಇದು ಎಲ್ಲ ಆಲ್ಮೋಸ್ಟ್ ಯಾವ ಬೆಳೆ ಹಾಕಿದ್ರು ಅದಕ್ಕೆ ಹೆಂಗೆ ಉಳ್ಬೇಕು ಅನ್ನೋದು ಗೊತ್ತಿತ್ತು ನನಗೆ. ಎಲ್ಲ ಕಲ್ತಿದ್ದೆ. ಅದಾದಮೇಲೆ PUC ಬರೋಷ್ಟಲ್ಲಿ ಜಮೀನೆಲ್ಲ ಹೋಗ್ಬಿಡ್ತು. ಅದಾದಮೇಲೆ ಹೆಣ್ಮಕ್ಳು ಮದುವೆ ಸಾಲ ಯಾವುದೋ ಒಂದು ರೀಸನ್ ಅಷ್ಟೇ ಹೇಳ್ತಿದ್ದು. ಅರ್ಧ ನಮ್ಮಪ್ಪ ಎತ್ತುಗಳಿಗೆ ಮನೇಲಿ ನಾವು ಒಪ್ತಿರ್ಲಿಲ್ಲಲ್ಲ ಜಮೀನು ಮಾರಕ್ಕೆ. ಸಾಲಕ್ಕೆ ಅಂದರೆ ಮದುವೆ ಮಾಡಬಾರ್ದು, ವಯಸ್ಸಿಗೆ ಬಂದಿರೋ ಮಕ್ಳು ಹೇಳ್ತೇನೆ ಇಟ್ಕೊಳ್ಳೋದು ಹೆಂಗೆ ಅಂತ. ಒಬ್ಬೊಬ್ಬರಿಗೆ 2 ಎಕರೆ ಹಂಗೆ ಒಂದೊಂದು ಮದುವೆಗೆ. ಒಳ್ಳೇದೇ ಆಯ್ತು ಹಂಗೆ ನೋಡೋಕ್ಕೋದ್ರೆ. ಈಗ ಜಮೀನು ಇದ್ದಿದ್ರೆ ಈಗ ನಮ್ಮೂರಲ್ಲಿ ಎಕರೆಗೆ 1 ಕೋಟಿ ಅಂತಾರೆ ಈಗ. ಇವಾಗ ಏನಾದರೂ ಮೈಸೂರು ಪಕ್ಕಕ್ಕೆ ಇರೋದು. ಹೌದು. ಮೈಸೂರಿಂದ 12 ಕಿಲೋಮೀಟ್ರು, 12-13 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಇವಾಗ ಏನಾದರೂ ಇದ್ದಿದ್ರೆ ನಮ್ಮ ಹತ್ರನೂ ಒಂದು 6-7 ಎಕರೆ ಇತ್ತು. ಅವಾಗ ಇಷ್ಟ ಆಯ್ತಾ ಇನ್ನೇನಕ್ಕೆ ಅನ್ಕೊಂಡು ನಾವು ಅಲ್ಲೇ ಊರಲ್ಲೇ ಇದ್ಬಿಡ್ತಿದ್ವೇನೆ. ಈ ಕಡೆ ಬರ್ತಿರ್ಲಿಲ್ಲ. ಜಮೀನು ಇದ್ರೆ 100%. ಉಪಾಧ್ಯಕ್ಷ ಅಂಥದ್ದು ಇಲ್ಲ ಇಲ್ಲಿ. ಕಲಾ ಮಾಧ್ಯಮ ಜಮೀನು ಇದ್ದಿದ್ರೆ ಯಾವುದೇ ಇರ್ತಿರ್ಲಿಲ್ಲ. ಸೊ ಅಪ್ಪನ ಆಸ್ತಿ ಇಲ್ಲಿರೋದೇ ಒಳ್ಳೇದು ಅಲ್ಲ. ಇದ್ದಿದ್ರೆ ಊರು ಬಿಟ್ಟೆ ಬರ್ತಿರ್ಲಿಲ್ಲ ಅಲ್ಲ. ಇಲ್ಲೇ ಆಯ್ತಾ, ಇಲ್ಲೇ ಬೆಳ್ಕೊಂಡು ಅಲ್ಲೇ ಬೆಳ್ಕೊಂಡು ಇರ್ತಿದ್ವಲ್ಲ. ಬೆಳೀತಿದ್ನೋ ಇಲ್ಲ ನಾವು ಅಪ್ಪ ಇಲ್ಲ ಅಂದ್ಮೇಲೆ ನಾನು ಮಾರ್ಕೋತಿದ್ನೋ ಗೊತ್ತಿಲ್ಲ ಅದು. ಬಟ್ ಅಲ್ಲಿಂದ ಬರೋದು ಕಷ್ಟ ಆಗ್ತಿತ್ತೇನೋ. ಒಂದು ಗಾಂಚಲಿ ಇರುತ್ತಲ್ಲ, ಆಸ್ತಿಗಳಿದೆ ಅಂದ್ರೆ ನಮ್ಮ ಅಪ್ಪನ ಆಸ್ತಿ ಇದೆ. ನಿಮಗೆ ಒಂದು ಕಂಫರ್ಟ್ ಝೋನು.
ರಿಸ್ಕ್ ತಗೊಂತಿರ್ಲಿಲ್ಲ ಬೇರೆ ಏನಾದರೂ ಮಾಡಬೇಕು ಅಂತ. ಒಂದು ರೀತಿ ಹಿಂಗೆ ಬರಬೇಕು ಅಂತಿತ್ತು. ಅದಕ್ಕೆ ನಮ್ಮ ಅಪ್ಪ ಮಾರದ್ನೇ ನನ್ನ ಕಡೆ ಹಂಗೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ಕೊಂಡು ಸುಮ್ಮನಿದ್ದೀನಿ ನಾನು. ಅಲ್ಲ ಹಂಗೆ ಯೋಚನೆ ಮಾಡಬೇಕು, ಕೊರ್ಗದ್ರೆ ಆಗಲ್ಲ. ಮತ್ತೆ ಸತ್ಯ ಕೂಡ ನೋಡಿ, ಬೆಳಿಗ್ಗೆನೆ ಚುಂಬಿಡ್ಕೊಂಡು ಅಡಿಕೆ ಮರದ ಕೆಳಗಡೆ ಕೂತ್ಕೊಂಡ್ರೆ ಅದ್ರ ಮಜಾನೇ ಬೇರೆ. SLC ಪಾಸ್ ಒಂದು ಅಟೆಂಪ್ಟ್. ಹ್ಞೂ ಸರ್, ನಮ್ಮೂರಲ್ಲಿ ಪಂಟ್ರುಗಳೇ ಪಾಸ್ ಆಗಲಿಲ್ಲ, ನಾನು ಪಾಸ್ ಆಗ್ಬಿಟ್ಟೆ. ನಾನೇನು ಅವರೇ ಸ್ಟೂಡೆಂಟ್. ನಾನು ಸ್ಕೂಲಲ್ಲಿ ನಾನು ಹೆಸರೇ ಗೊತ್ತಿರಲಿಲ್ಲ ಯಾರಿಗೂ. ಈಗ 7th 8th 9th 10th ಹೈಸ್ಕೂಲ್ ಅಂತೀವಲ್ಲ, ಒಂದೇ ಸ್ಕೂಲಲ್ಲಿ ಓದಿದ್ದು. 3 ವರ್ಷ ಓದಿದ್ರು ಕೆಲವು ಟೀಚರ್ಗಳಿಗೆ ನಾನು ಹೆಸರೇ ಗೊತ್ತಿರಲಿಲ್ಲ. ಸಿಕ್ಕಾಪಟ್ಟೆ ಸೈಲೆಂಟು. ಫ್ರಂಟ್ ಬೆಂಚ್ ಸ್ಟೂಡೆಂಟು ಅಲ್ಲ, ಲಾಸ್ಟ್ ಬೆಂಚು ಅಲ್ಲ, ಮಧ್ಯದಲ್ಲಿ ಕೂತ್ಕೊಂಡು ಯಾರು ಬತ್ತಿಂದ ಹೋಗ್ತಿಂದ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ, ಯಾರು ಮಾತು ಆಡಿಸ್ತಿರ್ಲಿಲ್ಲ. ಫ್ರೆಂಡ್ಸು ಅಂತಾನೂ ಇರಲಿಲ್ಲ ನನಗೆ. ಈಗೊಂದು ಬೆಳವಣಿಗೆ ಒಂದು 3-4 ಜನ ಇರ್ಬೋದು ಅಷ್ಟೇ. ಹುಡುಗಿರ್ನೆಲ್ಲ ಅಕ್ಕ ಅಂತಿದ್ದೆ SSLCಲಿ. ಹೌದು ಬಯ್ಯವು, ಹೌದು ಕ್ಲಾಸ್ಮೇಟ್ಸ್ಗಳು ಯಾವನು ಅಕ್ಕ ಅಂತಾನೆ ಅಂತ. ಯಾಕೆಂದ್ರೆ ಮೆಚುರಿಟಿನೇ ಇರಲಿಲ್ಲ, ಮೈಂಡ್ ಮೆಚುರಿಟಿನೇ ಇರಲಿಲ್ಲ ನನಗೆ. ನಮ್ಮ ಕ್ಲಾಸ್ಮೇಟ್ಸ್ಗಳೆಲ್ಲ ಬಯ್ಯವು, ಯಾವನ್ ಜೊತೆಲಿರೋನು ಯಾಕಂದ್ರೆ ಒಬ್ಬನು ಹೆಸರು ಕರೆದೇ ಇಲ್ಲ ನನಗೆ ಗೊತ್ತಿರಂಗೆ. ಭಾಗ್ಯ ಗೌರಿ ಇಲ್ಲ, ಅವೆಲ್ಲ ಸೀನೇ ಇಲ್ಲ. ಅಕ್ಕ ಅಕ್ಕ ಅಂತ ಅವ್ರು ನಾನು ಮಾತಾಡ್ಸೋದೇ ಬಿಟ್ಬಿಡ್ತಿದ್ದು, ಯಾವನ್ ಲೂಸ್ ನನ್ನ ಮಗ ಅಂತ. ಆಮೇಲೆ ನಾನು ಇಷ್ಟಿದ್ದೆ, ಸಿಕ್ಕಾಪಟ್ಟೆ ಕುಳ್ಳ ಇದ್ದೆ ನಾನು. PUCನಲ್ಲಿ NCCಗೆ ಜಾಯ್ನ್ ಆಗಿದ್ದೆ. ಅದು NCC ಏನು ಎಂಥದ್ದು ಒಂದು ಗೊತ್ತಿಲ್ಲ, ಏನೋ ಕ್ಯಾಂಪು ಅದು ಇದು ಅಂತ ನಾನು ಜೊತೆಲಿ ಹೋಗ್ಬಿಟ್ಟೆ. ಅಲ್ಲಿ ನಮಗೆಲ್ಲ ಟ್ರೈನ್ ಮಾಡೋರೆಲ್ಲ ಕ್ಯಾಂಪಲ್ಲಿ ಮಿಲಿಟ್ರಿ ಅವರು. ಅಲ್ಲಿ ಇದ್ದಿದ್ದು ಕಾಲೇಜ್ಗಳು, ಇಡೀ ಕಾಲೇಜ್ಗಳಿಗೆಲ್ಲ ಬೇರೆ ಬೇರೆ ಕಾಲೇಜಿಂದನು ನಾನು ಒಬ್ಬನೇ ಇದ್ದವನು. ನಾವು ಅಲ್ಲಿ ನನ್ನ ಚೋಟು ಅಂತ ಕರೆಯೋನು. ಇಷ್ಟಿದ್ದೆ, ಹೆಂಗೋ ಬೆಳೆದ್ಬಿಟ್ಟೆ ಆಮೇಲೆ ಗೊತ್ತಿಲ್ಲ. ಸೊ ಹಂಗಾಗಿ ಫಸ್ಟ್ ಅಟೆಂಪ್ಟ್ಗೆ ಪಾಸ್ ಆದೆ SSLC. ನಮ್ಮಲ್ಲಿ ಎಲ್ಲ ಟೈಮ್ ಟೇಬಲ್ ಹಾಕೊಂಡು ಕೆಲವು ಮಾಸ್ಟರ್ಗಳು ಎಕ್ಸಾಂಪಲ್ ಕೊಡ್ತಾರಲ್ಲ ಸ್ಟೂಡೆಂಟ್ಸ್ಗಳನ್ನ, ಬೆಸ್ಟ್ ಸ್ಟೂಡೆಂಟ್ಸ್ಗಳನ್ನ. ಅವನು 5ವರೆಗೆ ರಸಾಯನ ಶಾಸ್ತ್ರ, ಇದು ಯಾವುದೋ ಗಣಿತ ಶಾಸ್ತ್ರ, 6ರಿಂದ 7ಕ್ಕೆ ಈ ಶಾಸ್ತ್ರ ಅಂದ್ಕೊಂಡು ನಮ್ಮೂರಿಂದ ನಡ್ಕೊಂಡು ಹೋಗ್ಬೇಕು. ಬೀರಿ ಉಂಡಿ ಅಂತ ಸ್ಕೂಲು, ಸ್ಕೂಲು. ಹೌದು. ಅಲ್ಲೊಬ್ಬ ಫ್ರೆಂಡ್ ಇದ್ದ, ರಿಸಲ್ಟ್ ಕೇಳಕ್ಕೆ ಹಿಂಗೆ ಹೋಗ್ತಿದ್ವಲ್ಲ, ಅವ್ನು ಯಾರು ಟೈಮ್ ಟೇಬಲ್ ಹಾಕೊಂಡು ಓದ್ತಿದ್ನಲ್ಲ, ಅವ್ರ ಮನೆ ಎದುರುಗಡೆ ನಾನು ಏನು ಅಂದೆ, ಫೇಲು ಅಂದ. ಮುಗಿತ್ಗಳು ಇವನೇ ಫೇಲು ಅಂದರೆ ಇನ್ನು ತೀಪರ್ಲಾಗ ಹೊಡೆದ್ರು ಚಾನ್ಸೇ ಇಲ್ಲ ನಾನು ಪಾಸ್ ಆಗಿರೋಕ್ಕೆ. ಫಿಕ್ಸು. ಇನ್ನು ನಮ್ಮ ಅಪ್ಪಂಗೂ ಇದೇ ಬೇಕು. ನಮ್ಮ ಅಪ್ಪ ಏನು ಫೇಲ್ ಆದ ಅಂತ ಹೊಡೆಯೋಂಥ ಮಗ ಎಲ್ಲ ಅಲ್ಲ. ಬಿಟ್ಟರೆ ಇಸ್ಕೊ ಆರಾಮಾಗಿ ಕೆಲಸ ಮಾಡ್ಕೊಂಡು ಇರ್ತಾನೆ, ಒಳ್ಳೇದೇ ಆಯಿತು ಅನ್ನೋ ಫೀಲಲ್ಲಿ ಇದ್ದ ನಮ್ಮ ಅಪ್ಪ. ಅದಾದಮೇಲೆ ಹೋದೆ. ನಾವು ಕ್ಲಾಸ್ ಟೀಚರ್ಗಳಿಗೆ ಗೊತ್ತಿರಲಿಲ್ಲ ನನ್ನ ಹೆಸರು. ಈ ಹೆಡ್ ಮೇಡಮ್, ಅವತ್ತು ಹೆಡ್ ಮಾಸ್ಟ್ರು ಮೇಡಮು ನಮಗಿದ್ದಿದ್ದು. ಅವ್ರು ಹೋದೆ, ಏನು ಯಾರಪ್ಪ ಅಂದರು. ನಾನು ಸ್ಟೂಡೆಂಟು ಅಂದೆ. ಏನು ರಿಸಲ್ಟು ಅಂದರು. ಆಯ್ತು ಪಾಸ್ ಆಗಿದೆ ಹೋಗು ಅಂದರು. ಬಂದೆ ನಾನು. ಹಂಗೆ ಫಸ್ಟ್ ನಮಗೆ ಪಾಸ್ ಆಗ್ಬಿಟ್ಟೆ. ಓಕೆ, ವೆರಿ ನೈಸ್. ಏನು ನಿಮ್ಮ ಒರಿಜಿನಲ್ ಹೆಸರು ಚಿಕ್ಕಣ್ಣನ? ಹೌದೌದು. ಇದೇನು ನಮ್ಮ ತಾತ ಅವರ ಅಪ್ಪನ ಹೆಸ್ರಂತೆ ಇದು. ನಮ್ಮ ತಾತ ಏನೋ ಇಟ್ಟಿರೋದು ಮೋಸ್ಟ್ಲಿ ಹಂಗಂದ್ರು. ಬಟ್ ಕರೆಕ್ಟಾಗಿ ಗೊತ್ತಿಲ್ಲ ಏನು ಯಾಕೆ ಇಟ್ಟರು ರೀಸನು ಅಂತ. ಮೋಸ್ಟ್ಲಿ ಇಂಡಸ್ಟ್ರಿಲಿ ದೊಡ್ಡಣ್ಣ ಆದ್ಮೇಲೆ ಚಿಕ್ಕಣ್ಣ ಬರ್ಬೇಕು ಅಂತಿತ್ತು, ಅದಕ್ಕೆ ಇಟ್ಟರಲ್ಲ. ಹಳೆ ಲವ್ ಮರೆತರೆ ಲೋಕ ಉಳಿತದ, ವಂಶ ಬೆಳಿತದ. PUC ಬನ್ಮಯಸ್ ಅಂತ, ಮೈಸೂರು ಬನ್ಮಯಸ್. ಈಗ ನಿಮ್ಮ ಮನೆಯ ಮೊದಲು ಕಾಲೇಜ್ಗೆ ಹೋಗಿದ್ದು ನೀವೇ ಅನ್ಸುತ್ತೆ? SSLC ಮಾಡಿರೋನೇ ನಾನು. ನಮ್ಮ ಮನೇಲಲ್ಲ, ನಮ್ಮ ವಂಶದಲ್ಲೇ ಯಾರೂ ಇಲ್ಲ. ಈಗ ನಮ್ಮ ತಾತನಿಗೆ 3 ಜನ ಗಂಡು ಮಕ್ಕಳು, 3 ಜನ ಹೆಣ್ಮಕ್ಳು ನಮ್ಮ ತಾತನಿಗೆ. ಅವ್ರಗಳ ಮಕ್ಕಳು ಯಾರೂ ಹೋಗಿಲ್ಲ, ನಾವು ಒಬ್ಬನೇ. SSLC ಕಾಲೇಜ್ ಮೆಟ್ಲು ಅಂತ ಹತ್ತಿರೋದು ನಾನು ಒಬ್ಬನೇ. ನಮ್ಮ ಅಕ್ಕ ತಂಗಿರು ಒಬ್ರು ಸ್ಕೂಲ್ ಮುಖನೂ ನೋಡಿಲ್ಲ ಅವ್ರುಗಳು ಯಾರೂ. ಸ್ಕೂಲ್ ಹೋಗಲಿಲ್ಲ ಒಬ್ರಿಗೆ ಈಗ ಒಂಚೂರು ಹೆಸರು ಬರೆಯೋದು ಕಲ್ತ್ಕೊಂಡವ್ರು ಅಷ್ಟೇ. ಎಲ್ಲ ಹೆಬ್ಬೆಟ್ಟು ಅನ್ಬಾರ್ದು ಅಂತ ಯಾರಿಗೂ ಒಬ್ಬರು ಸ್ಕೂಲ್ಗೆ ಹೋಗಿಲ್ಲ. ಅಂದರೆ ಅವಾಗೇನು ಹೆಣ್ಮಕ್ಳು ಸ್ಕೂಲಿಗೆ ಕಳಿಸ್ಬಾರ್ದು ಅಂತಿತ್ತ ಅಥವಾ? ಹಂಗೇನಿಲ್ಲ. ಈಗ ಹಂಗೆ ನೋಡೋಕೆ ಹೋದರೆ ನಮ್ಮ ಮನೆಯವರೆಲ್ಲ ಪಾಪ ಎಲ್ಲರೂ ಕೂಲಿ ಮಾಡ್ಕೊಂಡೇ ಬಂದಿದ್ದು. ಈಗ ಜಮೀನೆಲ್ಲ ಹೋಯ್ತು. ಆಮೇಲೆ ಜಮೀನಲ್ಲಿ ನಾವು ಹಾಕ್ತಿದ್ದು ರಾಗಿ, ಜೋಳ ಆ ಥರದ್ದೆಲ್ಲ ಹಾಕ್ತಿದ್ವಿ. ಟೊಮೊಟೊ ಅದು ಇದು ತರಕಾರಿಗಳು ಬೆಳಿಬೇಕಂದ್ರೆ ಪಂಪ್ ಸೆಟ್ ಹಾಕಬೇಕು. ಈ ಮಳೆಗೆ ಅದನ್ನೆಲ್ಲ ಬೆಳೆಯೋಕ್ಕಾಗಲ್ಲ. ಪಂಪ್ ಸೆಟ್ ಹಾಕ್ಬೇಕಂದ್ರೆ ಅದಕ್ಕೆ ಸಪ್ರೇಟು ಒಂದಷ್ಟು ದುಡ್ಡು ಬೇಕು. ಒಂದು ಬಲ್ಕ್ ಅಮೌಂಟ್ ಹಾಕೋಕ್ಕೆ ಒಂದು 15-20 ಸಾವಿರ ಅಂತೂ ಈಸಿಲಿ ಬೇಕಿತ್ತು. ಅಷ್ಟೆಲ್ಲ ದುಡ್ಡಿಲ್ಲಲ್ಲ, ರಾಗಿ ಬೆಳೆ ಬೆಳ್ಕೊಂಡು ಏನು ಮಾಡೋದು, ಅದು ಸಾಲ್ತಿರ್ಲಿಲ್ಲ. ಸೊ ನಮ್ಮಮ್ಮ, ನಮ್ಮ ಅಕ್ಕ, ನಮ್ಮ ತಂಗಿ ಮಾಡಿಲ್ಲ, ಮೊದಲನೇ ಅಕ್ಕನೂ ಮಾಡಿಲ್ಲ, ಇನ್ನಿಬ್ಬರು ಅಕ್ಕದಿರು ಗಾರ ಕೆಲಸ ಅವರು ಮಾಡ್ತಿದ್ರು. ಸೊ ಅದಕ್ಕೆ ಅವರೆಲ್ಲ ಮಾಡ್ತಿದ್ರಲ್ಲ, ನಮ್ಮ ತಾಯಿನೂ ಮಾಡ್ತಿದ್ರು. ಅವ್ರನ್ನ ಬಿಡಿಸ್ಬೇಕಂತಲೇ ನಾನು ಕಾಲೇಜ್ ಬಿಟ್ಬಿಟ್ಟು ಕೆಲ್ಸಕ್ಕೆ ಬಂದಿದ್ದು. ನಾನು ಅವಾಗ ಇದ್ರಲ್ಲಿ ಹೋಗ್ತಾ ಇದ್ದೆ ಅಷ್ಟೇ. ಸ್ಕೂಲ್ ರಜಾ ಕೊಟ್ಟಾಗ, ಒಂದು 8th ಆದಮೇಲೆ ಸ್ಕೂಲ್ ರಜಾ ಕೊಟ್ಟಾಗ ಹೋಗ್ತಿದ್ದೆ.
ಸ್ಕೂಲ್ ರಜೆ ಬೇಸಿಗೆ ರಾಜ್ಯದಲ್ಲಿ ಅವಾಗ ಕೆಲಸ ಮಾಡೋದು. ಅದ್ರಲ್ಲಿ ಬಂದಿದ್ದ ದುಡ್ಡನ್ನ ಮತ್ತೆ ತಿರ್ಗಾ ನಾವು ಬುಕ್ಕು ಗಿಕ್ಕು ಅದಕ್ಕೆ ಮತ್ತೆ ಮನೇಲಿ ಕೇಳಿದ್ರೆ ಅವ್ರು ಎಲ್ಲಿಂದ ಕೊಡ್ತಾರೆ, ಹಂಗೆ ಮಾಡ್ತಿದ್ದೆ. ಅವಾಗ ಮೆಚುರಿಟಿ ಇರಲಿಲ್ಲ ಅಲ್ಲ ನಮಗೇನು. PUC ಬಂದಾಗ ಒಂದು ಲೆವೆಲ್ಗೆ ಒಂದು ಮೈಂಡ್ ಮೆಚುರಿಟಿ ಬರುತ್ತಲ್ಲ. ನಾನು ಕಾಲೇಜ್ಗೆ ಹೋಗೋದು, ನಮ್ಮ ಮನೆಯವ್ರು ಕೆಲಸ ಮಾಡೋದು ಯಾಕೆ ಬೇಕಂತ ಅಲ್ಲಿ ಬಿಟ್ಟೆ ನಾನು ಕಾಲೇಜ್ನ. ಸೊ PUC ಹೋದ್ರಿ, PUC ಸೈನ್ಸ್? ಸೈನ್ಸ್ ಅಲ್ಲ ಸರ್, ಆರ್ಟ್ಸು. ನಾನು ಯಾರೋ ನಮ್ಮೂರಲ್ಲಿ ಒಂದು ಮದುವೆ ಇತ್ತು ಆಯ್ತು, ಆ ಕಾಲೇಜು ಸೇರ್ಕೊಂಡಿದ್ದು ಒಂದು ಮಿರಾಕಲ್. ನಾನು ಅಲ್ಲಿಗೆ ಒಬ್ಬ ಆರ್ಕೆಸ್ಟ್ರಾದವನು ಬಂದಿದ್ದ, ಅಲ್ಲಿ ಹಾಡ್ಗಿಡ್ ಹೇಳ್ಕೊಂಡು ನನಗೆ ಅವಾಗಿಂದ ಒಂದು ಚೂರು ಸ್ವಲ್ಪ ಏನಾದ್ರು ಮಾಡಬೇಕಲ್ಲ ಅಂತ ಆ ಥರ ಅವ್ನು ಕೇಳಿದೆ. ಅವನು ಬನ್ಮಯಸ್ ಕಾಲೇಜು ಅಂದ. ಇವನು ಬನ್ಮಯಸ್ ಕಾಲೇಜಲ್ಲಿ ಇದ್ದೀನಲ್ಲ ಅಂತ ಅವ್ನು ಫ್ರೆಂಡ್ ಮಾಡ್ಕೊಳಕ್ಕೆ ಆ ಕಾಲೇಜಿಗೆ ಸೇರ್ಕೊಂಡಿದ್ದು. ನಾನು ಓದಕ್ಕಲ್ಲ ಇವ್ರ ಜೊತೆ ಇವ್ರನ್ನೆಲ್ಲ ಫ್ರೆಂಡ್ ಮಾಡ್ಕೊಡ್ರಿ ಹಿಂಗೆಲ್ಲ ಹೋಗ್ಬೋದಲ್ಲ ಇವ್ರ ಜೊತೆ ಅಂತ ಅಲ್ಲಿಗೆ ಸೇರ್ಕೊಂಡೆ. ಅದಾದ್ಮೇಲೆ ಒಂದು 2-3 ತಿಂಗಳು ಹೋದೆ ಕಾಲೇಜ್ಗೆ ಅಷ್ಟೇ. ಅದಾದ್ಮೇಲೆ ಬಿಟ್ಬಿಟ್ಟೆ ಕಾಲೇಜ್ನ. ನಮ್ಮ ಮನೆಯವ್ರು ಕೆಲಸ ಮಾಡ್ತಿದ್ರಲ್ಲ, ಸೊ ಈಗ ನಾನು ಕಾಲೇಜ್ಗೆ ಹೋಗಿ ಅವ್ರು ಕೆಲಸ ಮಾಡೋದು ನನಗೆ ಇಷ್ಟ ಆಗಲಿಲ್ಲ. ಅಲ್ಲಿಗೊಂಚೂರು ಬುದ್ಧಿ ಬಂದಿತ್ತು, ಅಟ್ಲೀಸ್ಟ್ ಇವ್ರು ಬೇಡಪ್ಪ, ಇಲ್ಲ ನಾನು ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡೋ ಲೆವೆಲ್ ಅವಾಗ ಬಂದಿತ್ತು ನನಗೆ PUCನಲ್ಲಿ. ಅಲ್ಲಿಂದ ಬಿಟ್ಬಿಟ್ಟೆ, ಬೇಡ ಅಂತ. ಇಲ್ಲ ನಮ್ಮ ಮನೆಯವ್ರು ಓದು ಪರವಾಗಿಲ್ಲ, ನಾವು ಕೆಲಸ ಮಾಡ್ತೀವಿ. ಬೇಡ ನೀವು ಮಾಡೋದು ಬೇಡ, ಅಂದಮೇಲೆ ನಾನು ಮಾಡ್ತೀನಿ. ಅಂದರೆ ಹೊಲ ಹೊಟ್ಟೋಗಿತ್ತು ಅಷ್ಟೊತ್ತಿಗೆ? ಅಷ್ಟರಲ್ಲಿ ಹೋಗ್ಬಿಟ್ಟಿತ್ತು. ಅಷ್ಟರಲ್ಲಿ ಇನ್ನೊಂದು 1 ಎಕರೆ ಏನೋ ಉಳ್ಕೊಂಡಿತ್ತು. ಇವಾಗಲೂ ಇದೆ, ಒಂದು ಎಕರೆ ಇದೆ ಈಗಲೂ. ಅವಾಗ ಉಳಿದಿದ್ದೆ? ಅವಾಗ ಉಳಿದಿದೆ. ಬಟ್ ಅದರಲ್ಲೂ ಏನೂ ಮಾಡ್ತಿರ್ಲಿಲ್ಲ. ಅದೇನಾದರೂ ಈಗ ನಮ್ಮ ಹತ್ರ ಎತ್ತುಗಳು ಅದು ಇದೆಲ್ಲ ಇದ್ರೆ ನಾವೇ ಹೊಲ ಹೊತ್ಕೊಂಡೇನೋ ಹಾಕ್ಬೋದು. ಬೇರೆಯವ್ರದ್ದು ನಾವು ಕೆಲಸ ಮಾಡಿಸ್ಬೇಕಾದ್ರೆ ಅದಕ್ಕೂ ದುಡ್ಡು ಕೊಡ್ಬೇಕಲ್ಲ. ಅದಕ್ಕೆ ದುಡ್ಡು ಕೊಟ್ಟು ಮಾಡಿಸಿ ಅಲ್ಲಿ ರಾಗಿ ಬೆಳೆದ್ರೆ ಏನೊಂದು ಅವಾಗ ಕ್ವಿಂಟಾಲ್ ಒಂದು 300 ರೂಪಾಯಿ ಏನೋ ಇತ್ತು. ಅದೇ ಅಲ್ಲಿ 1 ಎಕರೆಲೆಲ್ಲ ಬೆಳೆದ್ರೆ ಏನೂ ಯೂಸ್ ಆಗಲ್ಲ, ರಾಗಿ ಪಾಗಿ ಎಲ್ಲ. ಅಟ್ಲೀಸ್ಟ್ ಒಂದು 5 ಎಕರೆ ಇದ್ದರೆ ನಾವು ಖರ್ಚು ಮಾಡಿದ್ದಕ್ಕೆ ಓಕೆ. ಅದ್ರ ಬದಲು ಈಗ 300 ರೂಪಾಯಿ ಹೋಗ್ಬಿಟ್ಟು ರಾಗಿನೇ ತಗೋಬೋದು ಅಂತ ಅದು ಪಾಳೆ ಬಿಟ್ಬಿಟ್ಟು ಹಂಗೆ. ಸೊ ಅಲ್ಲಿಗೆ ಕಟ್ಟಾಯ್ತು ವ್ಯವಸಾಯ. ಅಪ್ಪನೂ ಇಲ್ಲ? ಇಲ್ಲ ಇದ್ರು, ಅವಾಗೆಲ್ಲ ಇದ್ರು. ಅವನಾದ್ರೆ ಆಕಾಶ ತೋರಿಸ್ತಿದ್ದ, ನೀನೇನು ಕೆಳ ಕೈಲಾಸನೇ ತೋರಿಸ್ತಿದ್ಯಾ? ಜೀವನ ನಡಿಬೇಕಲ್ಲ, ಈ ಊಟಕ್ಕೆ ನಡಿಬೇಕು. ಈಗ ನಮ್ಮ ತಂದೆದೇನಂದ್ರೆ ಸ್ವಲ್ಪ ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂತಾರಲ್ಲ, ಹಂಗೆ ಸ್ವಲ್ಪ ಸೋಂಬೇರಿ ನಮ್ಮಪ್ಪ. ಕೆಲಸ ಮಾಡ್ತಿರ್ಲಿಲ್ಲ. ನಮ್ಮ ಅಪ್ಪ ಕೆಲಸ ಮಾಡಿದ್ರೆ ಯಾವ ಜಮೀನು ಹೋಗ್ತಾನೆ ಇರಲಿಲ್ಲ 100%. ಯಾಕಂದರೆ ಈಗ ನಮ್ಮ ಚಿಕ್ಕಪ್ಪದಿರು ಯಾರು ಕಳ್ಕೊಳ್ಳಿಲ್ಲ. ಆಮೇಲೆ ಈಗ ಎಲ್ಲ ಮಾರ್ಬಿಟ್ಟು ಬೇರೆ ಕಡೆ ತಗೊಳ್ಳೋಣ ಆ ಥರದ್ದು ಕಮರ್ಷಿಯಲ್ ಮೈಂಡಲ್ಲಿ ಅವರು ಮಾರಿದ್ರು. ಬಟ್ ಅವಾಗೆಲ್ಲ ಸಾಲಕ್ಕೆ ಅಂತ ಯಾರೂ ಮಾರಲಿಲ್ಲ. ಅದೇ ನಾವು ಅಪ್ಪಂದು ಈ ಎತ್ತುಗಳ ಶೋಕಿ, ಈ ಎತ್ತುಗಳು ತರೋದು, ಗಾಡಿಗಳು ತರೋದು, ಜಾತ್ರೆಗಳಿಗೆ ತಗೊಂಡು ಹೋಗೋದು, ಅವು ಶೋಕಿ ಮಾಡಿಸೋದು, ಖರ್ಚು ತುಂಬ ಬರುತ್ತೆ. ಒಂದು ಜೊತೆ ಸಾಕಬೇಕು ಅಂದರೆ ಕಾಸ್ಟ್ಲಿ ಅದು. ನೀವೇನಾದರೂ ದುಡ್ದು ಎಲ್ಲ ಸಾಕ್ತೀನಿ ಅಂದರೆ ನಿಮ್ಗೆ ಕಾಣಿಸಲ್ಲ. ನೀವೇನು ಕೆಲಸ ಮಾಡಿದೆ ಸಾಲಗಿಲ್ಲ ಮಾಡ್ಕೊಂಡು ಅವು ನೀಟಾಗಿ ನೋಡ್ಕೊತೀನಿ ಅಂದರೆ ಸಿಕ್ಕಾಬಿಟ್ಟೆ ಎಕ್ಸ್ಪೆನ್ಸಿವ್, ಏನು ಕಮ್ಮಿ ಏನು ಬರಲ್ಲ. ಅಂದರೆ ನೀವು ಹೆಂಗೆ ನೋಡ್ಕೋತೀರ ಹಂಗೆ ಕಾಣಿಸ್ತಾವಲ್ಲ ಅವು ಸಖತ್ತಾಗಿ ಕಾಣಿಸ್ಬೇಕು ಅಂದರೆ ಯಾವ ಲೆವೆಲ್ಗೆ ಅಂದರೆ ನಾವಪ್ಪ ಈ ಒಂದು ಈ ಸಗಣಿ ಇದು ಒಂದು ಚೂರು ಒಂದು ಮಾರ್ಕು ಕೂತ್ಕೊತಿರ್ಲಿಲ್ಲ ಅದ್ರ ಮೇಲೆ. ಅಷ್ಟು ನೀಟಾಗಿರ್ಬೇಕು. ಅದು ನಮ್ಮದೇ ಕೆಲಸ. ಅವ್ನ ಥರ ಒಂದೊಂದು ಬಡತ ಮೇಯ್ತಾನೆ ಇರಲಿಲ್ಲ, ಮೇವೇ ಮೇಯ್ತಿರ್ಲಿಲ್ಲ. ಬರೀ ಬಾಯಿ ಕೊಟ್ಟೆ ಅಭ್ಯಾಸ ಮಾಡಬೇಕು, ಅದು ಬೇರೆ ಕೆಲಸ. ಅದು ಕೂತ್ಕೊಂಡು ನನಗೆ ಈ ಸ್ಕೂಲು ಸಂಡೆಗಿಂದ ರಜಾ ಕೊಟ್ಟರೆ ಇಟ್ಕೊಂಡು ಹೋಗೋಲ್ಲ. ಈಗ ಬಿಟ್ರೆ ನನ್ನ ಮಗಂದು ಓಡೋಗ್ಬಿಡವು. ಕಟ್ ಹಾಕಿದ್ರೆ ಮೇಯ್ತಿರ್ಲಿಲ್ಲ, ಹಿಡ್ಕೊಂಡೇ ಮೇಯಿಸ್ಬೇಕು ಸಂಜೆ ತನಕ. ಏನು ಹೊಟ್ಟೆ ಒಳಗಿದ್ರೆ ಬಂದ್ರೆ ಪಾಟ್ ಅಂದು ಕೊಡೋನು. ನಾನು 25 ಸಲ ನೀರು ಕುಣಿಸು ಹೊಟ್ಟೆ ಕಾಣಿಸ್ಲಿ ಎತ್ತುಗಳಿಗೆ ಅಂತ. ಹಂಗಾಗಿ ಸೊ ಕೆಲಸ ಮಾಡದೆ ಇದ್ರೆ ಕೂತಿಂದ್ರೆ ಅದೇನೋ ಕುಡಿಕೆ ಉಣ್ಣಿದ್ರು ಸಾಲಲ್ಲ ಅಂತಾರಲ್ಲ, ಹಂಗಾಗಿ ಸಾಲ. ಆಮೇಲೆ ಅವಾಗೆಲ್ಲ ಸಿಕ್ಕಾಬಿಟ್ಟೆ ಧರ್ಮದ ಬಡ್ಡಿ 10%, 12% ಈ ಲೆವೆಲ್ಲು. ಊರುಗಳಲ್ಲಿ ಇವಾಗಿಲ್ಲ, ಇವಾಗೆಲ್ಲ 3% ಅಂದ್ರೇನು ತುಂಬ ದೊಡ್ಡದು ಅಂತಾರೆ. ಅವಾಗೆಲ್ಲ 10 ರೂಪಾಯಿ ಬಡ್ಡಿ. ನಿಮ್ಗೊಂದು 5,000 ತಗೊಂಡ್ರೆ ತಿಂಗಳಿಗೆ 500 ರೂಪಾಯಿ ಕಟ್ಟಬೇಕು. ಅದು ಕಟ್ಟಿಲ್ಲ ಅಂದ್ರೆ ಅದಕ್ಕೆ ಬಡ್ಡಿಗೆ ಬಡ್ಡಿ. ಸೊ ಹಂಗೆ ಬೆಳೆದು ಸಾಲ ಜಾಸ್ತಿ ಆಗಿ ಹಂಗೋಯ್ತು. ಜೊತೆಗೆ ಹೆಣ್ಮಕ್ಳು ಮದುವೆದೊಂದು ರೀಸನ್ನು. ಇನ್ನು ಮನೆ ನಡಿಬೇಕಲ್ಲ, ಹೆಣ್ಮಕ್ಳು ಊಟ ತಿಂಡಿಗೂ ಬೇಕಲ್ಲ. ಅದಕ್ಕೆ ನಮ್ಮ ಅಮ್ಮ ಎಲ್ಲ ಕೆಲ್ಸಕ್ಕೆ ಹೋಗ್ತಿದ್ರು. ಹೌದು, ಮೈಸೂರೇ. ಸೊ ಅದಾದ್ಮೇಲೆ ನಾನು PUC ಬಂದ್ಮೇಲೆ ಬೇಡಪ್ಪ ಅಂತ ಅನಿಸಿ ಅದಕ್ಕೆ ಅವ್ರನ್ನ ಬಿಡಿಸಿ ನಾನು ಕೆಲ್ಸಕ್ಕೆ ಶುರು ಮಾಡಿದ್ದು. ನಾನು ನಮ್ಮೂರು ಇಲ್ಲ, ನಮ್ಮೂರೇ ಇರ್ಬೇಕು ಮೇಸ್ತ್ರಿ, ಅವ್ರ ಹತ್ರನೇ 45 ರೂಪಾಯಿ ಫಸ್ಟು ಕೂಲಿ. 45 ರೂಪಾಯಿ ಬಂದು ಆಮೇಲೆ 350 ರೂಪಾಯಿ ಬಿಟ್ಟೆ. 350 ರೂಪಾಯಿ ಬಂದಾಗ ಭಯಾನಕ ಕಷ್ಟ ಇರೋದು. ಇವಾಗ ಕಷ್ಟ ಇಲ್ಲ, ಇವಾಗ ಕೆಣ್ಕಕ್ಕೆ ಆಗಲ್ಲ ನಿಮಗಾರ ಕೆಲಸದವ್ರನ್ನ. ಸಿಕ್ಕಾಬಿಟ್ಟೆ ಡಿಮ್ಯಾಂಡ್ ಇದೆ. ಈಗೇನಂದ್ರೆ ಲೇಬರ್ಗಳಿಲ್ಲ.
ವರ್ಕ್ ಜಾಸ್ತಿ ಇದೆ, ಲೇಬರ್ಗಳು ಕಡಿಮೆ ಇದ್ದಾರೆ. ಆವಾಗ ಲೇಬರ್ಗಳು ಜಾಸ್ತಿ ಇದ್ರು ವರ್ಕು ತುಂಬ ಕಡಿಮೆ ಇತ್ತು. ನಾವೇ ಹಿಂಗೊಂದು ಬಿಲ್ಡಿಂಗ್ ಯಾರೋ ಮೇಸ್ತ್ರಿ ಒಪ್ಕೊಂಡಿರ್ತಾನೆ, ಮುಗಿದು ಹೋದ್ರೆ ನೆಕ್ಸ್ಟ್ ಏನಪ್ಪ ಅಂತ ಯೋಚನೆ ಆಗ್ಬಿಡೋದು ನಾವು ಅವ್ರ ಹತ್ರ ಕೆಲಸ ಮಾಡೋರಿಗೆ. ಈಗ ಅವ್ನು ಇನ್ನೊಂದು ತಗೊಳ್ಳೋ ತನಕ ಕೆಲಸ ಇಲ್ಲ. ಅದಾದ್ಮೇಲೆ ಮತ್ತೆ ಹುಡ್ಕೊಂಡು ಹೋಗ್ಬೇಕಿತ್ತು, ಎಲ್ಲೆಲ್ಲಿ ಬಿಲ್ಡಿಂಗ್ ನಡೀತಾ ಇದ್ರೆ ಕೆಲಸ ಇದೆಯಾ ಅಣ್ಣ ಕೆಲಸ ಇದೆಯಾ ಅಂತ ಹಿಂಗೆ ಕೇಳ್ಕೊಂಡು ಹೋದ್ರೆ ಅವರೊಂದು 15 ದಿನ ಆದಮೇಲೆ ಅಲ್ಲಿ ಯಾರಾದರೂ ಇರೋನೊಬ್ಬ ಬಿಟ್ಟರೆ ಅಲ್ಲಿಗೆ ಜಾಯಿನ್ ಮಾಡ್ಕೊಳ್ಳೋರು. ಈ ಮಾಮೂಲಿ ಸಾಫ್ಟ್ವೇರ್ ಕಂಪ್ನಿ ಥರ ಫಿಕ್ಸ್ ಆಗ್ಬಿಟ್ಟಿರೋರು ಯಾರಾದರೂ ಒಬ್ಬ ಜಾಬ್ ಬಿಟ್ಟ ಅಂದರೆ ಹೊಸ ಜಾಬ್ಗೆ ಅಪ್ಲಿಕೇಶನ್ ಹಾಕ್ಬೇಕಲ್ಲ, ಹಂಗಿತ್ತು ಗಾರೆ ಕೆಲಸದಲ್ಲಿ. ಯಾವ ಲೆವೆಲ್ಗಿತ್ತು ಅಂದರೆ ಈ ಮೈಸೂರಲ್ಲಿ ಶಾಂತಿ ಸಾಗರ್ ಅಂತ ಒಂದು ಹೋಟ್ಲಿದೆ, ಅಲ್ಲಿ ಅದೊಂದು ಸರ್ಕಲ್ ಅಂತಾರೆ. ಏನಂದರೆ ಈ ಚಾಮರಾಜನಗರ, ನಂಜನಗೂಡು ಅಲ್ಲಿ ಇಲ್ಲಿ ಟ್ರೈನಿಂದ ಆಮೇಲೆ ಈ ಮೈಸೂರಲ್ಲಿ ಒಂದಷ್ಟು ಜನ ಎಲ್ಲ ಬಂದಲ್ಲಿ ಸರ್ಕಲಲ್ಲಿ ನಿಂತ್ಕೊತಾರೆ. ಅಲ್ಲಿಂದ ಅವರು ಪರ್ಮನೆಂಟ್ ಲೇಬರ್ಗಳಲ್ಲ. ಈಗ ಇವತ್ತೇನೋ ಒಂದು ಯಾರೋ ಒಂದು ಇಬ್ಬರು ನಮ್ಮ ಹತ್ರ ರಜಾ ಹಾಕ್ಬಿಟ್ಟಿರ್ತಾರೆ, ಅಲ್ಲಿ ಹೋದ್ರೆ ಈಸಿಗೆ ಕರ್ಕೊಂಬರ್ಬೋದು. ನಾನು ನಮ್ಮ ಮೇಸ್ತ್ರಿ ಹತ್ರ ಕೆಲಸ ಮಾಡಿದೆ, ಅವನು ಹೇಳ್ದೆ ಕರ್ಕೊಂಬ ಅಂತ. ನಾನು ಸ್ಕೂಟ್ರ್ ತಗೊಂಡು ಹೋದೆ. ಹಿಂಗೆ ಹೋಗಿ ನಿಲ್ಸಿದ ತಕ್ಷಣ ಒಂದು 20 ಜನ ಬಂದರು, ನಾನು ಬರ್ತೀನಿ ಅಂತ. ಒಬ್ಬರು ಸಾಕು ಅಂದ್ರೆ ಹಿಂದೆ ಒಂದು ಸ್ಕೂಟ್ರಿಗೆ 3 ಜನ ಕೂತ್ಕೊಂಡ್ಬಿಡೋರು, ಅವ್ರವರೆಲ್ಲ ಕಿತ್ತಾಟ ಇಳಿ ನಾನು ಹೋಗ್ತೀನಿ ಅಂತ. ಅದಾದಮೇಲೆ ಸಿಂಗಲ್ ನಂಬರ್ ಲಾಟ್ರಿ ಅಂತ ಬಂತ. ಅದು ಬಂದೊಂದು 3-4 ತಿಂಗಳಿಗೆ ತಿರ್ಗಾ ಹೋದ್ವಿ. ಅಲ್ಲಿ ಹೋದ್ರೆ ಒಂದು 15 ಸ್ಕೂಟ್ರ್ ಇದ್ದಾವೆ, ಇರೋರು 2-3 ಜನ ಅಷ್ಟೇ ಲೇಬರ್ಗಳಲ್ಲಿ. ಯಾರು ಇಲ್ವಲ್ಲ ಗುರು ಅಂತ. ಇದ್ದವರು ಏನು ಅವಾಗ ಸರಿಗೆ ಬೀಳ ತಗೊಳ್ಳೋರು ಇದ್ದವರು ಏನಂದರೆ 11 ಗಂಟೆ ತನಕ ಬರ್ತಿರ್ಲಿಲ್ಲ ಅವರು. 11 ಗಂಟೆ ಮೇಲೆ ಅವಾಗ 75 ರೂಪಾಯಿ ಇತ್ತು ಸರ್ಕಲ್ಲಿಂದ ಕರ್ಕೊಂಬರೋರಿಗೆ. 80 ರೂಪಾಯಿ ಕೊಟ್ಟರೆ ಬರ್ತೀನಿ ಅನ್ನೋರು. ಆಯಿತು ಬಾಗರು ಅಂತ ಕರ್ಕೊಂಡು ಹೋದ್ವಿ. ಹೆಂಗಾಗೋಯ್ತು ಅಂದರೆ ಅದು ಒಂದು 10 ರೂಪಾಯಿಗೆ ಒಂದು ಟಿಕೆಟು, ಸಿಂಗಲ್ ನಂಬರ್ ಲಾಟ್ರಿ, 80 ರೂಪಾಯಿ ಬರೋದು. ಯಾವ್ದಾದ್ರು ಒಂದು ಹೊಡೆದ್ಬಿಟ್ರೆ 80 ರೂಪಾಯಿ ಬತ್ತಲ್ಲ, ದಿನ ಎಲ್ಲ ಯಾಕೆ ಅಲ್ಲಿ ಗೇಯ್ಬೇಕು ಅಂದ್ಬಿಟ್ಟು ಹಿಂಗೆ ಶುರುವಾದರು. ಅದರಿಂದ ಮನೆ ಮಠ ಮಾರ್ಕೊಂಡು ನೇಣಾಕೊಂಡವ್ರೆಲ್ಲ ತುಂಬ ಜನ ಅವ್ರೆ ಬಿಡ್ರಿ. ಬಟ್ ಅದು ನಿಲ್ಸಿ ತುಂಬ ಒಳ್ಳೆದಾಯಿತು. ಕುಮಾರಸ್ವಾಮಿಯವರು ನಿಲ್ಸಿದ್ದು ಅದು ನಿಲ್ಸಿದ್ರೆ ಎಷ್ಟೋ ಜನ ರೈತರುಗಳು ಸತ್ತೋಗ್ಬಿಟ್ಟವ್ರು ಬಿಡ್ರಿ. ಅಂದರೆ ಈಗ ಊರುಗಳಿಂದ ಬರೋರು, ಕೆಲ್ಸಕ್ಕೆ ಬರೋರೆಲ್ಲ ಹಂಗಾಗೋಯ್ತು. ಇವಾಗ ಇನ್ನೂ ಅದನ್ನು ಮೀರಿದ ಲೆವೆಲ್ಗಿದೆ ಈಗ ಡಿಮ್ಯಾಂಡು. ಪಿಕಪ್ಪು ಡ್ರಾಪು 10 ಗಂಟೆ ಕೆಲಸ, 5:30 6 ಗಂಟೆ ಮೇಲೆ ಯಾವನು ಮುಟ್ಟಲ್ಲ. ಆಮೇಲೆ ಮೇಸ್ತ್ರಿ ಬಂದ್ಬಿಟ್ಟು ಯಾಕೆ ಇಷ್ಟು ಮಾಡಿದೆ ಅಂತ ಬೈಯಂಗಿಲ್ಲ, ಕೇಳಿದ್ರೆ ಬರಲ್ಲ ಹೋಗಯ್ಯ ನಾಳೆಯಿಂದ ಅಂತಾನೆ. ವಾರಕ್ಕೆ 2 ಸಲ ಪಾರ್ಟಿ ಕೊಡಿಸ್ಬೇಕು. ಆಮೇಲೆ ಮಿನಿಮಮ್ 1 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಡಬೇಕು. ಹಿಂಗಿದೆ. ಹೌದು, ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ನಾವು ಅವಾಗೆಲ್ಲ ಮಾಡಬೇಕಾದ್ರೆ ಹಿಂಗೊಂದು ರೂಮು, ಇದು ಹಾಲು ಬಿಡ್ರಿ, ಹಾಲು ಅಂದ್ಕೊಳ್ರಿ, ಇದಕ್ಕೆ 2 ಬಿಡೋರು, ಗಾರೆ ಅವ್ರನ್ನ, 2 ಗಾರೆ ಅವರು, 2 ಹೆಲ್ಪರ್. ಇದನ್ನ ಈ ಹೈಟ್ಗೆಲ್ಲ ಇದೆ ಅಂದರೆ ನಮ್ದು ಇದೆಲ್ಲ ಕಮ್ಮಿ ಹೈಟ್ ಅಲ್ವಾ, 9 ಅಡಿ ಹೈಟ್. ಇವನ್ನೆಲ್ಲ ಒಂದು ದಿನಕ್ಕೆ ಇಳಿಸ್ಬೇಕು. ಮೇಲಿಂದ ನಾವು ಪಟ್ಟಿ ಕಟ್ಟೋದು, ಕಾರ್ನೀಸ್, ಈ ಸಿಂಗಲ್ ಪಟ್ಟಿ ಅಂತ ಬಂದರೆ 1 ದಿನಕ್ಕೆ ಇಳಿಸ್ಬಿಡ್ರಿ ಅನ್ನೋರು. ಈ ಕಾರ್ನೀಸ್ ಅಂತೆಲ್ಲ ಏನೇನೋ ಮಾಡ್ತಾರೆ, ಹಿಂಗೆ ಅದು ಇದು ಮಣ್ಣು ಮಸಿ ಅಂತೆಲ್ಲ ಕೇಳೋರು. ಅವಾಗೆಲ್ಲ ಅದೊಂದು ಟ್ರೆಂಡ್ ಇತ್ತು ಅದು. ಅದನ್ನೆಲ್ಲ ಮಾಡಿದ್ರೆ ಒಂದು ಲಿಂಟ್ಲ್ ಲೆವೆಲ್ ತನಕ ಮಾಡಬೇಕಿತ್ತು. ಮಾಡಿಲ್ಲ ಅಂದ್ರೆ ಅವ್ನ ಏನು ಬೈಯೋರು, ಬಾಯಿಗೆ ಬಂದಂಗೆ ಬೈಯೋರು ಮೇಸ್ತ್ರಿಗಳು. ನಾವು ಇನ್ನು ತೆಗ್ದಾಕ್ಬಿಟ್ರೆ ಮತ್ತೆ ಯಾರೋ ಹುಡ್ಕೊಂಡು ಹೋಗ್ಬೇಕಲ್ಲ ಇನ್ನೊಬ್ರ ಹತ್ರಗೆ, ಆಯ್ತು ಬಿಡೋರು ಅಂತ ಆಮೇಲೆ ಬೈಯೋರು. ಮತ್ತು ಮನೆ ಕರ್ಕೊಂಡು ಹೋಗ್ಬೇಕಾರೆ ಹಂಗಲ್ಲ, ನಮಗೂ ಕಮ್ಮಿಗೆ ಒಪ್ಕೊಂಡಿರ್ತೀವಿ, ನಮಗೂ ವರ್ಕೌಟ್ ಆಗ್ಬೇಕಲ್ಲ ಅಂತ ಸಮಾಧಾನ ಮಾಡೋರು ಆಗ್ಲೂ. ಬಟ್ ಇವಾಗ ಮೇಸ್ತ್ರಿ ಏನಾದ್ರು ಏನಾರು ಇಷ್ಟೇ ಅಂದ್ರೆ ಅವ್ನು ಸರಿ ಬಾಯಿಗೋರು ಹಂಗೆ ಕೂಡ ಆಯ್ತಾಯ್ತು ಬೈಯಲ್ಲ ಬಾ ಅಂತ. ಇಲ್ಲ, ಒಂದು ಬೆಸ್ಟ್ ಎಕ್ಸಾಂಪಲ್ ನಂದೇ ಆಯ್ತಲ್ಲ, ಮೈಸೂರಲ್ಲಿ ನಂದೊಂದು ತೋಟ ಇದೆ, ಚಿಕ್ಕದು ಒಂದು ತೋಟ. ಅಲ್ಲಿ ಇದು ಕಟ್ತಾ ಇದ್ವಿ, ಒಂದು ಮೇಕೆಗಳಿಗೆ ಅದಕ್ಕೆ ಮೇವುಗಳು ತಂದ್ರೆ ಸ್ಟಾಕ್ ಮಾಡ್ಕೊಳ್ಳೋಕ್ಕೆ ಒಂದು ಇದು ಕಟ್ಟಿಸ್ತಾ ಇದ್ವಿ. ನಮ್ಮ ಬಾವ ಒಬ್ಬರು ಕಾಂಟ್ರಾಕ್ಟ್ರು, ನಾನು ಕಳಿಸು ನಿಮ್ಮ ಹತ್ರ ಇರೋ ಲೇಬರ್ನ ಅಂತ. ಅದೇನು ಕಟ್ತಿರೋದು ಒಂದು 10 ಅಡಿ 15 ಅಡಿದು ಅಷ್ಟೇ, ಹಾಲೋ ಬ್ರಿಕ್ಸ್ ಇಟ್ಗೆ ಬರ್ತಾವಲ್ಲ ಅದ್ರದ್ದು. ನಮ್ಮ 2 ಗಾರೆ ಅವರು, 2 ಹೆಲ್ಪರು ಕೂತ್ಕೊಂಡು ಸಂಜೆ ತನಕ ಬರೀ 2 ಕೋರ್ಸು ಇಷ್ಟೇ ಕಟ್ತಾವ್ರು. ನಾನು ಬಾಂಗ್ ಫೋನ್ ಮಾಡ್ಬಿಟ್ಟು ಏನು ಮಾಡ್ತಾವ್ರಿ, ಬರೀ 2 ಕೋರ್ಸ್ ಕಟ್ತಾವ್ರೆ. ಒಬ್ಬ ಈಗ ಗಾರಿ ಅವ್ರಿಗೆ 1000 ರೂಪಾಯಿ, ಹೆಲ್ಪರ್ಗೆ 750, 1750 ಊಟ ತಿಂಡಿ 1750. ಇಬ್ಬರಿಗೆ ಎಷ್ಟಾಯ್ತು, 2000, 7 14 ಎಷ್ಟು, 3,500 ಆಯ್ತಲ್ವಾ. 3,500 ರೂಪಾಯಿ ಬರೀ 2 ಕೋರ್ಸ್ ಕಟ್ಟವ್ರೆ. ಅವ್ರು 1 ಕಟ್ಟಿದ್ರು ನೀನೇನು ಮಾತಾಡೋಕೆ ಹೋಗ್ಬೇಡ, ಆಮೇಲೆ ನಿಂದು ಯಾವುದೋ ಇದಕ್ಕೋಸ್ಕರ ನನಗೆ ಬರಲ್ಲ ಅವರು ನಾಳೆಯಿಂದ
ನನಗವ್ರು ಇಂಪಾರ್ಟೆಂಟು, ಬೇಕಾದ್ರೆ ಮಾಡಿಸ್ಕೊ ಇಲ್ಲ ನೀನು ಕಳಿಸ್ಬಿಡು ಅವ್ರನ್ನ ಅಂತ. ನಾನು ಇದು ಯಾವ್ದು ಗುರು ಅಂದ್ಬಿಟ್ಟು ನಾನು ಬರಬೇಡ ಹೊರಪ್ಪ ನಾಳೆಯಿಂದ ಅಂದ್ಬಿಟ್ಟು ಇನ್ನೊಬ್ಬ ಸಿದ್ದಪ್ಪ ಅಂತ ನನ್ನ ಫ್ರೆಂಡು ಸೇರ್ಕೊಂಡು 3 ದಿನಕ್ಕೆ ಮುಗಿಸ್ಬಿಟ್ವಿ ನಾವು. ಸೊ ನಿಮ್ಮ ತೋಟದ ಮನೆ ಕಟ್ಕೊಂಡಿದ್ದು ನೀವೇ? ಸೊ ಹಂಗೆ ಮಾಡ್ತಾ ಇದ್ವಿ ಅವಾಗ, ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡ್ತಿದ್ವಿ. ಇವಾಗ ಹಂಗೆ ಆಗೋಗವ್ರೆ. ಇನ್ನಂಗಿಲ್ಲೇನು ಒಂದು ಪದ ಹೆಚ್ಚಿಗೆ ಬಳಸಂಗಿಲ್ಲ ಅಂದರೆ ಬರಲ್ಲ ಹೋಗ ಅಂತಾರೆ. ಹಂಗೆ ನಾನೊಂದು 12 ವರ್ಷ ಮಾಡಿದೆ. ನಾನು ಬಿಟ್ಟಿದ್ದು ಯಾವಾಗ, ಕಿರಾತಕ ಮಾಡ್ಬೇಕಾದ್ರೆ ಕೆಲಸ ಮಾಡ್ತಿದ್ದೆ ನಾನು. ಶೂಟಿಂಗ್ ಡೇಟ್ ಬಾಡಿ ಲಾಂಗ್ ಬಾಡಿ, ಸಣ್ಣ ಬಾಡಿ. ಹೌದು. ಅವಾಗ ರಜಾ ಕೊಟ್ಟು ಇವ್ರು ಶೂಟಿಂಗ್ ಕರೆದ್ರೆ ನಾನು ಕೆಲಸಕ್ಕೆ ರಜಾ ಹಾಕ್ಬಿಟ್ಟು ಹೋಗ್ತಿದ್ದೆ ನಾನು. ಶೂಟಿಂಗ್ ಇಲ್ಲದವಾಗ ಹಂಗಾರ ಕೆಲಸ ಮಾಡ್ಕೊಂಡೇ ಇರ್ತಿದ್ದೆ. ಈ ಕಲೆ ಟಚ್ಚು ನಾಟಕ ಪಟಕ ಮಾಡ್ತಿದ್ರು ಊರಲ್ಲಿ? ಇಲ್ಲ, ಸ್ಕೂಲಲ್ಲೂ ಯಾವತ್ತೂ ಸ್ಟೇಜ್ ಹತ್ತವನಲ್ಲ ನಾನು. ಮತ್ತೆ ಅದೇ ನೀವು ಹೇಳಿ ಸ್ವಲ್ಪ ಶೈ ನೇಚರು, ಮಾತಾಡ್ತಿರಲಿಲ್ಲ. ನಟನೆ ಅದೇ ಸ್ವಲ್ಪ ಬೇಕು, ಏನು ಎಕ್ಸ್ಟ್ರಾವರ್ಟ್ನೆಸ್ ಎಂಥದ್ದು ಇಲ್ಲ. ನಮ್ದು ಹೆಂಗಾಗೋಯ್ತು ಅಂದರೆ ಸ್ಕೂಲು ಇಲ್ಲೂ ಯಾವುದೋ ಸ್ಟೇಜ್ ಪ್ರೋಗ್ರಾಮ್ಗಳು ಹತ್ತು ಇಲ್ಲ, ಅಷ್ಟೊಂದು ಮೀಟ್ರು ಇರ್ತಿರ್ಲಿಲ್ಲ. ಹಣ ಆಸ್ತಿ ಕಿತ್ತಾಡೋರು ನೋಡಿದೀನಿ, ಕಕ್ಕಸ್ರು ಓನರ್ಶಿಪ್ ಕಿತ್ತಾಡ್ತಿರೋ ಮೊದಲನೇ ಗಂಡ ಹೆಂಡತಿ ನೀವೇ. ಪ್ರಹ್ಲಾದೊಂದು ಡೈಲಾಗು, ನಾನಾರು ಕಶ್ಯಪ ಬ್ರಹ್ಮನ ಮಗ ಅಂತ ಇದೆಯಲ್ಲ, ಅದೊಂದು ಅದು ತಪ್ಪೇ ಕಲ್ತ್ಕೊಂಡಿದ್ದು. ಆಮೇಲೆ ಸ್ವಲ್ಪ ಎಲ್ಲ ಬಂದಮೇಲೆ ಎಲ್ಲ ಬರೀ ತಪ್ಪೇ ಹೇಳ್ತಿದ್ದೀನಿ ಅಂತ ಆಮೇಲೆ ಕರೆಕ್ಟ್ ಮಾಡಿಕೊಂಡೆ. ಅದ್ಯಾವ ನಾನಾರು ಕಶ್ಯಪ ಬ್ರಹ್ಮನ ಮಗ ಅತಿಥಿಗರ್ಭ ಸಂಜಾತ ಅಂದ್ಬಿಟ್ಟು ಮುಂದಕ್ಕೆಲ್ಲ ಹೋಗ್ಬಿಡ್ತಿದ್ದೆ. ಇದೆಂತಹ ದುರ್ವಿಧಿ, ನಾನು ಸರ್ವಶಕ್ತನೆಂದು ಕೊಂಡ್ರೆ ಅದು ಯಾವ ಸರ್ವಶಕ್ತ ಅನ್ನೋ ಹೊರಡೆ ಬರ್ತಿರ್ಲಿಲ್ಲ. ಏನೇನೋ ಇಷ್ಟ ಬಂದಂಗೆ ಹೇಳ್ತಿದ್ದೆ. ನಮ್ಮೂರಲ್ಲಿ ಮೈಕಿಕ್ ಹರಿಕತೆ ಅದು ಇದು ಮಾಡ್ಸೋರಲ್ಲ, ಎಲ್ಲಿ ಮೈಕ್ ಹಾಕಿದ್ರೆ ಸುಮ್ಮನೆ ಹೇಳ್ತಾ ಇದ್ದೆ. ಅದಾದ್ಮೇಲೆ ನಮ್ಮೂರವರೇ ಫಿಕ್ಸ್ ಆಗ್ಬಿಟ್ರು, ಮೈಕ್ ಹಾಕ್ರೆ ಹೇಳು ಇದು ನೀನು ಅಂತ. ಹಂಗ್ ಶುರುವಾಗಿದ್ದು. ಅದಾದ್ಮೇಲೆ ಅದು ಹೇಳ್ತಿದ್ನಲ್ಲ, ನಮ್ಮೂರವರು ಇದೇ ಎಕ್ಸ್ಟ್ರಾರ್ಡಿನರಿ ಆ್ಯಕ್ಟಿಂಗು ಅಂತ ಹಂಗೆ ಅನ್ಕೊಂಡ್ರು. ಅದಾದ್ಮೇಲೆ ನಾವು ಊರ ಹಬ್ಬಕ್ಕೆ, ಮಾರಿ ಹಬ್ಬಕ್ಕೆ, ಅವಾಗೆಲ್ಲ ಆರ್ಕೆಸ್ಟ್ರಾ, ಈ ಕಾಮಿಡಿ ನಾಟಕಗಳು, ಅದು ಇದು ಪೌರಾಣಿಕ ನಾಟಕಗಳು ಎಲ್ಲ ಮಾಡೋರಲ್ಲ, ಕುರುಕ್ಷೇತ್ರ ಅದು ಊರಲ್ಲೇ ಮಾಡೋರು. ಈ ಆರ್ಕೆಸ್ಟ್ರಾ ಕಾಮಿಡಿ ಶೋಗಳೆಲ್ಲ ಬೇರೆ ಕಡೆಯಿಂದ ಕರ್ಸ್ ಮಾಡಿಸೋರಲ್ಲ, ಸಾಮಾಜಿಕ ನಾಟಕಗಳೆಲ್ಲ. ನಮ್ಮ ಹುಡುಗರುಗಳೆಲ್ಲ ನಾವೇ ಮಾಡೋಣ ಈ ಸಲ, ಬೇರೆಯವ್ರನ್ನ ಯಾಕೆ ಕರ್ಸು ಮಾಡಿಸೋದು, ನಮ್ಮ ಹುಡುಗರು ನಾವೇ ಕಲ್ತ್ಬಿಟ್ಟು ಸಾಮಾಜಿಕ ಅದುವರೆಗೂ ನಮ್ಮ ಊರಲ್ಲಿ ಮಾಡಿರಲಿಲ್ಲ ಯಾರೂ. ಅಲ್ಲಿ ತನಕ ಎಲ್ಲ ಪೌರಾಣಿಕ ಮಾಡೋರು, ಈ ಶನಿ ಪ್ರಭಾವ, ಕುರುಕ್ಷೇತ್ರ ಈ ಥರದ ಪೌರಾಣಿಕಗಳು ಮಾಡೋರು. ಫಸ್ಟ್ ಟೈಮ್ ಸಾಮಾಜಿಕ ಮಾಡೋಣ ಅಂತ ಹುಡುಗರೆಲ್ಲ ಇದಾಗಿ ಅದರಲ್ಲೊಬ್ರು ಸೀರಿಯಲ್ ಎಲ್ಲ ಮಾಡ್ತಾ ಇದ್ರು ಅವಾಗ, ಶ್ರೀಹರಿ ಅಂತ, ಈಗಲೂ ಮಾಡ್ತಿದ್ದಾರೆ. ಅವರು ಡೈರೆಕ್ಷನ್, ಅವ್ರನ್ನ ಕರೆಸಿ ಡೈರೆಕ್ಷನ್ ಮಾಡಿಸಿ ನನಗೊಂದು ಫಿಕ್ಸ್ ಮಾಡಿಸ್ಬಿಟ್ಟಿದ್ರು ಕಾಮಿಡಿ ಕ್ಯಾರೆಕ್ಟರ್ನ. ಅದರಲ್ಲಿ ನಾನೊಬ್ಬ ಕಳ್ಳ ಅಂತ ಅದು ನಾಟಕದ ಹೆಸರು. ಅದರಲ್ಲಿ ನಾನು ಏನು ನಂಗೆ ಬರೀ ಮಕ್ಕಳು ಏನು ಕಾಮಿಡಿ ಕ್ಯಾರೆಕ್ಟರ್ ಫಿಕ್ಸ್ ಮಾಡ್ಕೊಂಡು ನಂಗೆಲ್ಲಿ ಬರುತ್ತೆ, ಮಾಡ್ತೀಯಲ್ಲ ನೀನು, ನಾನು ಯಾರು ಅಂತ ಹೇಳ್ತೀಯಲ್ಲ ಅಂತ ನಾನು ಕಾಮಿಡಿ ನಾನು ಅವರು ಶ್ರೀಹರಿ ಅವರು ಯಾರ್ಯಾರಿಗೆ ಏನೇನು ಕ್ಯಾರೆಕ್ಟರ್ ಕೊಡ್ಬೇಕು ಆ ನಾಟಕದಲ್ಲಿ ನಂದು ಫಿಕ್ಸ್ ಆಗಬೇಕಲ್ಲ, ನಂಗೆ ಕಾಮಿಡಿ ಫಿಕ್ಸ್ ಮಾಡಿಸ್ಬಿಟ್ಟವ್ರೆ. ನೆಕ್ಸ್ಟ್ ಡೇಗೆ ಹೋದೆ, ಏನಪ್ಪ ನೀನು ಮಾಡ್ತೀಯಾ, ಎಲ್ಲ ನಿನ್ನ ಚೆನ್ನಾಗಿ ಮಾಡ್ತಾನೆ ಅಂತ ಇದು ಮಾಡೋರೆ ಕಾಮಿಡಿ ಕ್ಯಾರೆಕ್ಟ್ರು. ನಂಗೆ ಗೊತ್ತಿಲ್ಲ ಸರ್, ಏನು ಮಾಡ್ತೀಯ ಅಂದರು. ಒಂದು ತಿರ್ಗಾ ನಾನು ಅವರು ಕಶ್ಯಪ ಬ್ರಹ್ಮನ ಮಗ ಅಂತ. ಅವನು ಅವ್ರು ಓಕೆ ಕಾಮಿಡಿದು ಏನು ಮಾಡ್ತೀಯ ಅಂದರೆ, ಸರ್ ಇದೇ ಸರ್ ಮಾಡಲ್ಲ. ಓಕೆ, ಅದಾದ್ಮೇಲೆ ಪ್ರಾಕ್ಟೀಸು ಸ್ಟಾರ್ಟ್ ಮಾಡಿಸಿದ್ರು. ಅವರು ತುಂಬ ಚೆನ್ನಾಗಿ ಹೇಳ್ಕೊಟ್ರು ಅವರು. ಅಲ್ಲಿ ತನಕ ಯಾವುದು ಈ ಡೈಲಾಗ್ ಅಂದ್ರೆ ಏನು, ರಿಯಾಕ್ಷನ್ ಪ್ಯಾಕ್ಷನ್ ಏನೂ ಗೊತ್ತಿಲ್ಲ. ಅದು ಮಾಡಿದ್ವಿ. ನಾಟಕ ಅನೌನ್ಸು ಅವತ್ತು ಪಾಂಪ್ಲೆಟ್, ಅವಾಗೆಲ್ಲ ಪಾಂಪ್ಲೆಟ್ ಮಾಡಿಸೋಲ್ಲ ಊರಲ್ಲಿ, ಪಾಂಪ್ಲೆಟ್ ಮಾಡಿಸಿ ಹಂಚ್ಬಿಟ್ಟು ನಮ್ಮ ಅಪ್ಪ ಎಲ್ಲ ನೋಡ್ಬಿಟ್ಟು ಒಂದು ಫೋಟೋ ಗೊತ್ತಿಲ್ಲ, ಫೋಟೋ ನೋಡ್ಬಿಟ್ಟು ನಮ್ಮ ಅಪ್ಪ ಸ್ಟೇಜ್ ಹತ್ರ ಮಚ್ಚಿಡ್ಕೊಂಡು ಕೂತ್ಬಿಟ್ಟವನು. ನಿಮ್ಮನ್ನು ನಂಬ್ಕೊಂಡು ಇದ್ದವಳು ಒಬ್ಬಳು ಮಣ್ಣಾಕ್ ಮುಚ್ಚಿಬಿಟ್ರಲ್ಲ, ಬಿಡಲ್ಲ ಬಂದ್ರೆ ನಾ ಕೊಚ್ಚಾಕ್ತೀನಿ. ಸ್ಟೇಜ್ ಹತ್ರ 100% ಹಂಗೆ ಕೂತ್ಬಿಟ್ಟು ನಮ್ಮ ಅಪ್ಪನ ಕಂಡ್ರೆ ನಮ್ಮ ಅಪ್ಪನ ಎದುರುಗಡೆ ಮುಖನೇ ನೋಡ್ತಿರ್ಲಿಲ್ಲ ಬಿಡ್ರಿ, ಆ ಲೆವೆಲ್ಗೆ ಭಯ. ಆಯಿತು, ಅದೆಲ್ಲ ಆದಮೇಲೆ ಊರವರೆಲ್ಲ ಇನ್ನೇನು 7 ಗಂಟೆ 8 ಗಂಟೆಗೆ ನಾಟಕ ಸ್ಟಾರ್ಟ್ ಆಗಬೇಕು. ನಾನು ಯಾವುದೋ ಒಂದು ಮನೇಲಿ ಹೌಸ್ಕೊಂಡು ಕೂತ್ಬಿಟ್ಟಿದ್ದೀನಿ, ನಾನು ಬರೋಣ ನಮ್ಮ ಅಪ್ಪ ಸಾಯ್ಬಿಡ್ತಾನೆ ಅಂತ. ಆಮೇಲೆ ನಮ್ಮ ಊರಲ್ಲಿ ನಮ್ಮ ಅಪ್ಪನಿಗೆ ಹಿಡ್ದು ಒಂದು 4 ಏಟು ಹೊಡೆದು ಪೊಲೀಸು ಕೊಟ್ಬಿಡ್ತೀವಿ ಅಂತ ಎದುರಿಸಿ, ಆಮೇಲೆ ನಿಮ್ಮ ಅಪ್ಪ ಹೋದ ಅಂತ ನಾನು ನಂಬ್ತಾನೇ ಇಲ್ಲ. ಆಮೇಲೆ ಎಲ್ಲ ಬಂದು ಎತ್ಕೊಂಡೋದ್ರೆ ನೈ ಹೋದಪ್ಪ ಅಂತ. ಆಮೇಲೆ ಹಂಗೆ ಮಾಡಿದೆ. ಅವಾಗ ನೆಕ್ಸ್ಟ್ ಡೇಗೆ ಎಲ್ಲ ಇಷ್ಟಪಟ್ಬಿಟ್ರು ನಮ್ಮೂರಲ್ಲಿ. ಅವರು ಶ್ರೀಹರಿ ಅನ್ನೋರಿಗೆ ಈ ಚಿಕ್ಕಣ ಸಕ್ಕದಾಗಿ ಮಾಡ್ದೆ ಹಂಗೆ ಹಿಂಗೆ ಅಂದ್ಕೊಂಡು. ಏನು ಪಾತ್ರ ಅದು? ಅದೇ ಒಂದು ನಾಟಕದಲ್ಲಿ ಒಂದು ಕಾಮಿಡಿ ಕ್ಯಾರೆಕ್ಟ್ರು ಮಾಡ್ತಾರೆ. ಎಷ್ಟು ವರ್ಷ ಸರ್? ಈಸಿಲಿ ಆಗಿದೆ 20 ವರ್ಷ.
ಆವಾಗ ಊರಲ್ಲೆಲ್ಲ ಹೊಗಳಿದ್ರು. ನನಗೆ ಯಾವ ಹೊಗಳಿಕೆ ಎಲ್ಲ ಬಂದು ಚೆನ್ನಾಗಿ ಮಾಡಿದೆ, ಚೆನ್ನಾಗಿ ಬಳ್ಳಿ ಮಕ್ಕಳ ಮನಗೋದ್ರೆ ನಮ್ಮ ಅಪ್ಪ ಹೊಡೆದು ಹೊಡಿತಾನೆ, ನಂದು ಆ ಕಷ್ಟ. ಆಮೇಲೆ ನಮ್ಮ ಅಪ್ಪ ಮನೇಲಿ ತಲೆ ಹತ್ರನೇ ಇಟ್ಕೊಂಡು ಕೂತವ್ನದು ಮಚ್ಚು, ಬಂದರೆ ಹೊಡೆದ್ಬಿಡ್ತೀನಿ ಅಂತ. ಆಮೇಲೆ ನಮ್ಮ ಯಾರ ಕಾಲಾದ್ರು ಹೇಳಿ ಕಳ್ಸೋದು, ನಮ್ಮ ಅಪ್ಪ ಆಚೆಗೆ ಹೋದಾಗ ಓಡೋಗಿ ಊಟ ಮಾಡ್ಕೊಂಡು ಓಡ್ ಬಂದ್ಬಿಡೋದು. ಅದಾದ್ಮೇಲೆ ಒಂದು 3-4 ದಿನ ಆಯಿತು. ಹಾಂ ಒಂದು 3-4 ದಿನ ಆದಮೇಲೆ ಮಚ್ಚು ಸೈಡ್ಗೆ ಹೋಗಿತ್ತು. ಒಂದು ದೊಣ್ಣಲ್ಲಿ ಕೊಟ್ಟ ಹಿಡ್ಕೊಂಡು ನಾನು ಹೋಗಿ ಹೊಡ್ಕೋರು ಅಂದ್ಬಿಟ್ಟು ಸುಮ್ಮನೆ ಅದೇ. ಇವ್ರಿಗೆ ಶ್ರೀಹರಿ ಅವ್ರಿಗೆ ಎಲ್ಲರೂ ಹೇಳಿದ್ರಲ್ಲ, ಅವ್ರದ್ದೊಂದು ಟೀಮ್ ಇತ್ತು ದೃಶ್ಯ ಕಲಾ ವೇದಿಕೆ ಅಂತ. ಆ ಟೈಮ್ಗೆ ಅಲ್ಲಿ ಮಾಡ್ತಿದ್ದವ್ರೊಬ್ಬರು ಬಿಟ್ಟು ಹೋಗಿದ್ರು ಆ ಟೀಮ್ನ. ಹಂಗೆ ಇಲ್ಲೆಲ್ಲ ಹೊಗಳಿದ್ರ ನಮ್ಮೂರವರೆಲ್ಲ. ಆಮೇಲೆ ಶ್ರೀಹರಿ ಅವ್ರಿಗೂ ಇಷ್ಟ ಆಗಿತ್ತು. ಅವಾಗ ಅವ್ರ ಟೀಮ್ಗೆ ಹಾಕೊಂಡ್ರು. ಅವ್ರದ್ದು ಏನಂದರೆ ಅದೇ ಈ ರಾಜ್ಯೋತ್ಸವ ಮತ್ತು ಗಣೇಶ ಫಂಕ್ಷನ್ ಬಂದಾಗ ಎಲ್ಲ ಕಡೆ ಸ್ಟೇಜ್ ಶೋಗಳು ಮಾಡೋರು. ಅವರೊಂದು 100 ರೂಪಾಯಿ ಕೊಡೋರು ಒಂದು ಶೋಗೆ. ಮೈಸೂರಲ್ಲಿ? ಹಾಂ ಮೈಸೂರಲ್ಲಿ. ಮೈಸೂರು ಇಲ್ಲ, ಎಲ್ಲ ಕಡೆನೂ ಮಾಡಿದ್ದೀವಿ. ಮೈಸೂರು, ಬೆಂಗಳೂರು ಎಲ್ಲ ಕಡೆನೂ ಮಾಡಿದ್ದೀವಿ. ಆವಾಗ ಅಲ್ಲೇ ಪ್ರತಾಪನೂ ಎಂಟ್ರಾದ. ನಾನು ಪ್ರತಾಪ ಒಟ್ಟಿಗೆ ಬಂದ್ವಿ. ಅವನೊಂದು ಗೌಡನ ಕ್ಯಾರೆಕ್ಟ್ರು, ನಾನೊಂದು ಮುಸ್ಲಿಂ ಕ್ಯಾರೆಕ್ಟ್ರು. ಅವ್ರ 4 ನಾಟಕ ಇತ್ತು. 4ರಲ್ಲೂ ನಾನು ಮುಸ್ಲಿಂ ಕ್ಯಾರೆಕ್ಟರ್ ಮಾಡಿದೆ. ಕುರಿ ಪ್ರತಾಪ? ಹಾಂ ಹೌದು. ಸೊ ಅವರು ಅವಾಗ ಏನೂ ಅಲ್ಲ? ಹಾಂ ಕುರಿ ಪ್ರತಾಪ ಅಲ್ಲ? ಇಲ್ಲ ಇದರಿಂದನೇ ಅವನಿಗೆ ಕುರಿಗಳು ಸಿಕ್ಕಿದ್ದು. ಇದು ದೃಶ್ಯ ಕಲಾ ವೇದಿಕೆ ಅಂತ ಮಾಡ್ತಿದ್ವಲ್ಲ, ಇವರು ಈ ಸುಧಾಕರ್ ಭಂಡಾರಿ ಅಂತ ಅದ್ರ ಡೈರೆಕ್ಟ್ರು, ಎಪಿಸೋಡ್ ಡೈರೆಕ್ಟ್ರು. ಅವರು ಸೀರಿಯಲ್ಗಳೆಲ್ಲ ಮಾಡ್ತಿದ್ರು, ಟೆಲಿಫಿಲಮ್ಗಳೆಲ್ಲ DD1ಗೆಲ್ಲ. ಅವಾಗ ಅದರಲ್ಲಿ ಶ್ರೀಹರಿ ಅವರೆಲ್ಲ ಮಾಡೋರು. ಒಂದು 2-3 ನಾಟಕಗಳಲ್ಲಿ ಅವರು ಬರೋರು, ಅಕ್ಕಪಕ್ಕ ಎಲ್ಲಾದರೂ ಇದ್ದರೆ ನೋಡೋಕ್ಕೆ. ಆವಾಗ ನೋಡಿ ಪ್ರತಾಪನ ಪರಿಚಯ ಆಗಿ ಇವನು ಚೆನ್ನಾಗಿ ಮಾಡ್ತಾನೆ ಅಂತ ಪ್ರತಾಪನ ಕುರಿಗಳಿಗೆ ಹಾಕೊಂಡಿದ್ದು. ನಾನೇ ಪಟ್ಟಾಣಿ ಅವನ್ ಕಲಾಟ್ನು ಇದರಿಂದನೇ ಅವನು ಮೊದಲು ದೃಶ್ಯ ಕಲಾ ವೇದಿಕೆಲ್ಲ ಇದ್ವಿ. ದೃಶ್ಯ ಕಲಾ ವೇದಿಕೆ ಹೋಗಿ ಸೇರ್ಕೊಂಡ್ರಿ? ಅಲ್ಲಿಂದ ಶುರು ಆಯ್ತು. ಎಷ್ಟು 100 ರೂಪಾಯಿ ಕೊಡೋರಾ? ಒಂದು ಶೋಗೆ 100 ರೂಪಾಯಿ. 2.5 ಗಂಟೆ ಇರೋದು ಒಂದು ಸಿನಿಮಾ ಟೈಮಿಂಗು. 2.5 ಗಂಟೆ ಇರೋದು. ಹೆಂಗ ನೈಟ್ ಇರೋದಲ್ಲ, ನನಗೆ ಸೂಪರ್ ಅಂತ. ಇಲ್ಲಿ ಅಷ್ಟರಲ್ಲಿ ಇಲ್ಲಿ ಗಾರೆ ಕೆಲಸದಲ್ಲಿ 75 ರೂಪಾಯಿಗೆ ಬಂದಿದ್ದೆ ನಾನು. ಇಲ್ಲಿ 75, ಅಲ್ಲಿ 100 ರೂಪಾಯಿ. 175 ಆಗೋದು ಡೈಲಿ 175 ರೂಪಾಯಿ ದಿನ ಸಂಪಾದನೆ. ಅಂದರೆ ಇದು ಸೀಸನಲ್ಲಿ ರಾಜ್ಯೋತ್ಸವ ಗಣಪತಿ ಬಂದರೆ ಅವಾಗ ಆಗೋದು. ಇಲ್ಲಾಂದ್ರೆ ಮಾಮೂಲಿ ಅಲ್ಲೊಂದು ಇಲ್ಲೊಂದು ಅವಾಗವಾಗ ಸಿಗೋದು. ವರ್ಷಕ್ಕೆ ಏನಿಲ್ಲ ಅಂದರೂ ಒಂದು 30-35 ಅಂತೂ ಸಿಗೋದು. 30-35 ಇಲ್ಲ, ಜಾಸ್ತಿನೇ ಮಾಡ್ತಿದ್ವಿ ನಾನು. ಒಂದು 50 ಸಾವಿರ ಸಿಗೋದು. ಯಾಕಂದ್ರೆ ಕೂಲಿನೇ 75 ರೂಪಾಯಿ. ಇಲ್ಲಿ 75 ರೂಪಾಯಿ. ಅಲ್ಲಿ ಇದು ಬೆಳಗಿನ ಸಂಜೆ ತನಕ. ಅಲ್ಲಿ ಬರೀ 3 ಅವರ್ಗೆ 100 ರೂಪಾಯಿ ಸಿಗೋದಲ್ಲ. ಜನ ಚಪ್ಪಳೆ ಬೇರೆ ಹೊಡೆಯೋರು. ಅದು ಬೇರೆ. ಅದು ನನ್ನ ಕ್ಯಾರೆಕ್ಟರ್ ಅಲ್ಲ, ಆಗ್ಲೇ ಕ್ಲಿಕ್ ಆಗಿತ್ತು, ಚೆನ್ನಾಗಿತ್ತು, ಮಜಾ ಮಾಡೋರು. ಆಮೇಲೆ ಅವ್ರದ್ರಲ್ಲಿ ಇರೋದು ಎಲ್ಲನೂ ಸಕ್ಕತ್ತಾಗಿದ್ವು. ಅವ್ರ 4 ನಾಟಕ ಇದ್ವು, 4 ಕಾಮಿಡಿನೇ ಸಖತ್ ಫನ್ ಇರೋದು ಅವ್ರದ್ರಲ್ಲಂತೂ. ಹಂಗೆ ಶುರುವಾಗಿ ಹಂಗೆ ಮಾಡ್ತಾ ಅದಾದ್ಮೇಲೆ ಬಂದಿದ್ದೆ ಕಾಮಿಡಿ ಕಿಲಾಡಿಗಳು ಬಂದೆ. ಈ ಕಾಮಿಡಿ ಕಿಲಾಡಿಗಳು ಬರ್ತಿದೆಯಲ್ಲ ಝೀನಲ್ಲಿ, ಅಂದು ಸೀಸನ್ 1 ನಾವೇ ಮಾಡ್ತಿದ್ದು. ಅನುಶ್ರೀನು ಫಸ್ಟ್ ಆ್ಯಂಕರ್. ಅನುಶ್ರೀ ಆ್ಯಂಕರಿಂಗು ಅಲ್ಲಿಂದನೇ ಸ್ಟಾರ್ಟು. ಕಾಮಿಡಿ ಕಿಲಾಡಿಗಳು? ಈಗಿಂದಲ್ಲ, ಅದು ಹಳೇದು. ಹೌದು. ಅಲ್ಲಿ ಪ್ರತಾಪ, ನಾನು ಪ್ರತಾಪ್ ಅಷ್ಟಲ್ಲಿ ಕುರಿಗಳಲ್ಲಿ ಫೇಮಸ್ ಆಗಿದ್ದ. ಏನಯ್ಯ ಮಾತಾಡ್ತೀಯ ನೀನು? ಕ್ಯಾಮ್ರಾದ ಫಸ್ಟ್ ಅದು ನಿಮ್ದು? ಫಸ್ಟ್ ಇಲ್ಲ, ಕ್ಯಾಮ್ರಾ ಫಸ್ಟ್ ಮಾಡಿದ್ದು ಒಂದು ಟೆಲಿಫಿಲಮು ಹೂಮಾಲೆ ಅಂತ DD1ಗೆ. ಅದೇ ಈಗ ಸುಧಾಕರ್ ಭಂಡಾರಿ ಅಂತ ಅನ್ನಲ್ಲ, ಅವರೇ ಮಾಡಿದ್ದು. ಈಗ ಅವ್ರು ನಮ್ಮ ಟೀಮಲ್ಲಿ ಇದ್ದವ್ರು ಆಲ್ಮೋಸ್ಟ್ ಎಲ್ಲ ಮಾಡಿದ್ವಿ. ದೃಶ್ಯ ಕಲಾ ವೇದಿಕೆಯಲ್ಲಿ ಇದ್ದವರು ಎಲ್ಲರೂ ಮಾಡಿದ್ವಿ. ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡಿದ್ದು ಮೈಸೂರಲ್ಲೇನೆ, ಚಾಮುಂಡಿ ಬೆಟ್ಟದ ಹತ್ರ. ಅದಾದ್ಮೇಲೆ ಸಿಲಿಲಲ್ಲಿ ಪಾಪ ಪಾಂಡು ಮಾಡ್ತಾ ಇದ್ದೆ ರೆಗ್ಯುಲರ್. ಅದು ರೆಗ್ಯುಲರ್ ಅಂದರೆ ಈ ಕಳ್ಳ ಭಿಕ್ಷುಕ ಬಂದರೆ ಕರೆಯೋರು. ಅಲ್ಲಿ ಬಾಲಣ್ಣ ಅಂತ ಒಬ್ಬರು ಇದ್ದಾರೆ. ಈಗ ನೀವು ಲಕ್ಕಿ ಪಿಕ್ಚರ್ ಎಲ್ಲ ನೋಡಿದ್ದೀರಾ? ಅದರಲ್ಲಿ ಯಶ್ ಅವ್ರ ಅಪ್ಪನ ಕ್ಯಾರೆಕ್ಟರ್ ಮಾಡಿದ್ದಾರೆ. ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಅವರು ತುಂಬ ಸೀರಿಯಲ್ಲು ಸಿನಿಮಾಗಳಲ್ಲೆಲ್ಲ ಮಾಡಿದ್ದಾರೆ. ಅವರು ಫೈನಲ್ ಕಟ್ಟಲ್ಲಿ ಕೊಡಿಸಿದ್ರು. ಅವರು ಮೈಸೂರವರೇ. ಅವಾಗ ಒಂದಷ್ಟು ಮಾಡಿ ಆಮೇಲೆ 1-2 ಎಪಿಸೋಡ್ ಮಾಡಿದ್ವಿ, ಚೆನ್ನಾಗಿ ಮಾಡ್ತಾರೆ ಅಂತ. ನೆಕ್ಸ್ಟು ಭಿಕ್ಷುಕ ಕಳ್ಳ. ನಾನು ಕರೆದ್ರೆ ನೋ ಕಾಸ್ಟ್ಯೂಮ್. ಈ ಸೀರಿಯಲ್ಗೆಲ್ಲ ನಾವೇ ಕಾಸ್ಟ್ಯೂಮ್ ತಗೊಂಡು ಹೋಗ್ಬೇಕಲ್ಲ. ಫೈನಲ್ ಕಟ್ಟಿಂದ ಬಂದರೆ ಓಕೆ ಕೈ ಅಳ್ಳಾಡ್ಸ್ಕೊಂಬರೋದು, ಹಂಗೆ ಹೋಗೋದು. 350 ರೂಪಾಯಿ ಕೊಡೋರು. ಅಲ್ಲಿಂದ ನೈಟ್ ಟ್ರೈನಲ್ಲಿ ಬಂದು ನಮ್ಮ ಮೈಸೂರಿಂದ 24 ರೂಪಾಯಿ ನೈಟ್ ಟ್ರೈನಿಗೆ ಬಂದು ಇಲ್ಲಿ ನಾಯಂಡಹಳ್ಳಿ ಹತ್ರ ಇಳ್ಕೊಳ್ಳೋದು. 4 ಗಂಟೆ 5 ಗಂಟೆಗೆ ಅಲ್ಲೊಂದು ಟೀ ಕುಡ್ಕೊಂಡು ಮತ್ತೆ ಅಲ್ಲಿಂದ ನಡ್ಕೊಂಡು ಇಲ್ಲಿಗೆ ಬರುವೆ. ಯಾವುದು
ಕೆಲವು ಇಲ್ಲಿ ಇಟ್ಮಾಡ್ಗು ಹತ್ರ ಸಿಲ್ಲಿಲಲ್ಲಿ ಇದು ನಡೀತಾ ಇತ್ತು. ಪಾಪ ಪಾಂಡು ಅಂದ್ರೆ ಆ ಕಡೆ ನಾಗರಬಾವಿ ಮನೆಯಲ್ಲಿ ನಡೀತಾ ಇತ್ತು. ಹಂಗೋಗೋದು ಇಲ್ಲಿ ಹ್ಞೂ. ಇನ್ನೇನು ಮತ್ತೆ ಅಲ್ಲಿಂದ ಬಸ್ ಹತ್ತೋದು ಇಳಿಯೋದು ಗೊತ್ತಾಗ್ತಿರ್ಲಿಲ್ಲ ನನಗೆ. ಆ ಮೇಜರ್ ಪ್ರಾಬ್ಲಮ್ ಅದು. ಸೊ ನಾಯಂಡಹಳ್ಳಿ ಇಳ್ಕೊ ನಡ್ಕೊಂಡು ಹೋಗು. 24 ರೂಪಾಯಿ ಬಸ್ಸಿಗೆ ಬಂದರೆ ಜಾಸ್ತಿ ಆಗ್ಬಿಡೋದು. ನಾನು ಅದಕ್ಕೆ ಟ್ರೈನ್ ಓಡಾಡ್ತಿದ್ದೆ. ಬಸ್ 24 ಹಾಂ 50 ರೂಪಾಯಿ ಮುಗ್ದೋಯ್ತು. 50 ರೂಪಾಯಿ ಮುಗ್ದೋಗೋದು. ಇನ್ನು 300 ರೂಪಾಯಿ ಉಳಿಯೋದು. ವಾವ್. ಬಸ್ಸಿಗೆ ಬಂದರೆ ನಿಮಗೆ 45-50 ರೂಪಾಯಿನ ಇತ್ತು ಅವಾಗ. ಅಪ್ ಆ್ಯಂಡ್ ಡೌನು 100 ರೂಪಾಯಿ ಆಗ್ಬಿಡೋದು. 100 ರೂಪಾಯಿ ಇಲ್ಲೆಲ್ಲ ಒಂದು 10 ರೂಪಾಯಿ ಅಂದರೆ 120. ಹಂಗೆ ಲೇಟ್ ಆಗ್ಬಿಡೋದ್ರಲ್ಲಿ ಬಸ್ಸಿಗೆ ಬರೋಕ್ಕೂ ಆಗ್ತಿರ್ಲಿಲ್ಲ ನಾನು ಬೆಂಗಳೂರಿಂದ ಮೈಸೂರಿಂದ. ಏನಕ್ಕೆ ಅಂದರೆ ಇಲ್ಲಿ 7 ಗಂಟೆಗೆ ಸ್ಪಾಟಲ್ಲಿ ಇರಬೇಕು ಅನ್ನೋರು. 7 ಗಂಟೆಗೆ ಇರಬೇಕು ಅಂದರೆ ನಾವು ಬಸ್ಸಲ್ಲಿ ಅವಾಗ ಎಲ್ಲ 2:30-3 ಗಂಟೆ ತಗೊಳ್ಳೋದು ಮೈಸೂರಿಂದ. 7 ಗಂಟೆಗೆ ಇರಬೇಕು ಅಂದ್ರೆ ನಾನು 4 ಗಂಟೆಗೆ ಬಸ್ ಹತ್ತಬೇಕು. 4 ಗಂಟೆಗೆ ಬಸ್ ಹತ್ಬೇಕು, 2 ಗಂಟೆಗೆ ಮನೆ ಬಿಡಬೇಕು. ಊರಿಂದ ಬಸ್ ಸ್ಟ್ಯಾಂಡಿಗೆ ಬರೋಕ್ಕೆ ಏನೂ ಇರ್ತಿರ್ಲಿಲ್ಲ ಅಲ್ಲ, ನಡ್ಕೊಂಡೇ ಬರಬೇಕು. ಎಲ್ಲಿಂದ ನಡ್ಕೊಂಬರೋಣ 14-15 ಕಿಲೋಮೀಟ್ರ್. ಅವಾಗೆಲ್ಲ ಕಾಡ್ ಥರ ಇತ್ತು ಸರ್. ಈಗೇನೋ ಸಿಟಿ ಓಕೆ, ಅಲ್ಲಿಂದ ಬರೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ನೈಟೇ ಸಿಟಿಗೆ ಬಂದುಬಿಟ್ರೆ ಅಲ್ಲಿ ಸುಮ್ಮನೆ ಸುತ್ತಾಡ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಒಂದು 12 ಗಂಟೆಗೆ 12-1 ಗಂಟೆಗೆ ಅಲ್ಲಿ ಟ್ರೈನ್ ಬಿಡ್ತಾನೆ ಮೈಸೂರ್ದು. ಇಲ್ಲಿಗೆ ಒಂದು 4 ಗಂಟೆ 5 ಗಂಟೆಗೆ ಬರ್ತಾನೆ, ಅಲ್ಲಿ ಕರೆಕ್ಟ್ ಆಗೋದು. ಹಂಗಾಗಿ ಹಂಗೆ ಮುಗಿಸ್ಕೊಂಡು ಹೋಗ್ತಾ ಇದೆ. ಹಂಗೆ ಮಾಡ್ತಾ ಮಾಡ್ತಾ ಕರೆಕ್ಟು ನಾಗರಾಜ್ ಕೋಟೆ ಕರ್ಕೊಂಡೋಗಿದ್ದು ಇದಕ್ಕೆ ಕಾಮಿಡಿ ಕಿಲಾಡಿಗಳಿಗೆ. ಅವಾಗ ಸ್ಟಾರ್ಟ್ ಆಯಿತು. ನಾನು ಅಲ್ಲಿಂದ ಅವ್ರ ಟೀಮಲ್ಲಿದ್ದೆ, ನಗೆಲೋಕ ಅಂತ ಇವ್ರದ್ದೊಂದು ಟೀಮ್. ಅಷ್ಟೊಂದು ದೃಶ್ಯ ಕಲಾವೇದಿಕೆ ಬಿಟ್ಟಿದ್ದೆ. ಇಲ್ಲಿಗೆ ಬಂದೆ. ಇಲ್ಲಿ ಕಾಮಿಡಿ ಕಿಲಾಡಿಗಳು ಶುರುವಾಯಿತು. ಅವಾಗ ಮಧ್ಯೆ ಒಂದೊಂದು ಎಪಿಸೋಡು ಕರೆಯೋರವರು. ಅಲ್ಲಿ ನಂದಕುಮಾರ್ ಅಂತ ಇದ್ದರು, ಝೀನಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು. ಅವರು ನೀನು ಪ್ರತಾಪ ಫ್ರೆಂಡ್ಸ್ ಅಲ್ವಾ, ಕರಿಯವನ್ನ ನೀವಿಬ್ಬರು ಮಾಡಿರಿ, ನಾನು ಕೊಡ್ತೀನಿ ಬೇಕಿದ್ರೆ, ನೀವು ಸ್ಕಿಟ್ಗಳು ಮಾಡಿರಿ ಅಂತ. ನಾನು ಪ್ರತಾಪನ ಕರೆಯೋಕ್ಕೆ ಅವನು ಫುಲ್ ಬ್ಯುಸಿ ಕುರಿಗಳಲ್ಲಿ. ಅವ್ರು ನಿಮ್ಗಿನ ಮುಂಚೆ ಫುಲ್ ಬ್ಯುಸಿ ಅವರು. ಅವ್ನು ಕುರಿಗಳಲ್ಲಿ ಆಲ್ರೆಡಿ ಸ್ಟಾರ್ ಆಗಿಬಿಟ್ಟಿದ್ದ ಅವನು. ನಾನು ಕೇಳಿದೆ ಅವನ್ನ ಬರ್ತೀಯಾ ಅಂತ. ಯಾವನು ಬರ್ತಾನಲ್ಲಿ ಅಂದ. ನಾನು ಇವ್ರಿಗಂದೆ ನಂದಕುಮಾರ್ ಬರಲ್ಲ ಸರ್ ಗಾಸ್ ಕೊಡ್ತೀವಿ ಜಾಸ್ತಿ ಕೇಳು. ಅವ್ನಿಗೆ ಎಪಿಸೋಡಿಗೆ 400 ರೂಪಾಯಿ ಕುರಿಗಳಿಗೆ. ಕುರಿಗಳಲ್ಲಿ ಕಮ್ಮಿ, ಇಲ್ಲಿ ಕಾಮಿಡಿ ಕಿಲಾಡಿಗಳಿಗೆ ಪರ್ ಎಪಿಸೋಡ್ ಕಾಮಿಡಿ ಸ್ಕಿಟ್. 20-15 ವರ್ಷದಿಂದ. ಹ್ಞೂ ಸರ್. ನಮಗೆಲ್ಲ ಎಷ್ಟು 600 ರೂಪಾಯಿ ನನಗೆ. ಇಲ್ಲ ನನಗೆ ದಿನಕ್ಕೆ 800 ರೂಪಾಯಿ. ನಾನು ಅವ್ನಿಗೆ ಆಯ್ತು 4,000 ರೂಪಾಯಿ ಕೊಡಿಸ್ತೀನಿ ಬತ್ತೀಯ ಅಂದ್ರೆ ಅವನು ನಿಜಾನ ಕೊಡಿಸ್ತೀಯ ಅಷ್ಟು ಅಂತ. ಇಲ್ಲ ಇಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಇದ್ದಾರೆ ನಂದಕುಮಾರ್ ಅಂತ, ಅವರೇ ಹೇಳಿದ್ರು ಅಂತ. ಓಕೆ, ಅದಾದಮೇಲೆ ಓಕೆ ಬಂದ್ಬಿಟ್ಟು ಅವನು ಆಯಿತು ನನಗೆ ನಡಿ ಬರ್ತೀನಿ. ದಿನಕ್ಕೆ 3 ಎಪಿಸೋಡು. ಒಂದು ಎಪಿಸೋಡ್ 4,000. 12,000 ರೂಪಾಯಿ ಅವ್ನಿಗೆ ಆಗಲೇ. ನಿಮಗೆ 824 2,400. ಇಲ್ಲ 800 ರೂಪಾಯಿ ಅಷ್ಟೇ. ನಮಗೆ ದಿನದ ಲೆಕ್ಕ. ನಮ್ಗೇನು ಡಿಮ್ಯಾಂಡ್ ಇಲ್ಲ ಅಲ್ಲ. ಕರ್ಮ ನೋಡ್ರಿ, ಕರ್ಕೊಂಬಂದವ್ ನಾನು, ನಮಗೆ ಕಾಸಿಲ್ಲ. ಬಟ್ ನನಗೆ ಕಾಣಿಸ್ಕೋಬೇಕು. ನಂಗೆ ಕಾಸು ಅನ್ನೋದಕ್ಕಿಂತ ಹೆಚ್ಚಾಗಿ ಅವಕಾಶ ಬೇಕು. ಆಮೇಲೆ 800 ರೂಪಾಯಿ ನಂಗೆ ಸಾಕು, ನನಗೆ ದೊಡ್ಡದೇ ಅದು. ಹಂಗಾಗಿ ನಮ್ಮಿಬ್ಬರದ್ದು ಕಾಂಬಿನೇಷನ್ನು ಕ್ಲಿಕ್ ಆಗೋಯ್ತು ಕಾಮಿಡಿ ಕಿಲಾಡಿಗಳಲ್ಲಿ. ಯಾವ ಚಾನೆಲ್? ಜಿ ಕನ್ನಡ. ಓಕೆ. ಜಿಗೆ ಬರ್ತಿದ್ದಿದ್ದು ಅದು ಸ್ಕಿಟ್ಗಳು. ಸ್ಕಿಟ್ಗಳೇ. ಅದರಲ್ಲಿ ಕೆಲವರು ಮಿಮಿಕ್ರಿ ಮಾಡೋರು, ಕೆಲವರು ಸ್ಟ್ಯಾಂಡಪ್ ಕಾಮಿಡಿ ಮಾಡೋರು. ಸ್ಕಿಟ್ಗಳು ನಮ್ಮದು ಒಂದು ಟೀಮ್ದು, ಇನ್ನೊಂದಷ್ಟು ಜನಗಳದ್ದು ಟೀಮು. ನಾನು, ಪ್ರತಾಪ ಮತ್ತು ಇನ್ನೊಬ್ಬ ಸೀನಾ ಅಂತ ಮೈಸೂರವನು. ನಾವು 3 ಜನ ಸೇರ್ಕೊಂಡು ಶುರು ಮಾಡಿದ್ವಿ. ಸಾಕತ್ತು ನಮ್ಮ ಟೀಮ್ನ ಎಲ್ಲ ಇಷ್ಟಪಡೋರು, ಚೆನ್ನಾಗೂ ಆಯಿತು. ಹಂಗಾಗಿ ರೆಗ್ಯುಲರ್ ಆದ್ವಿ ಕಾಮಿಡಿ ಕಿಲಾಡಿಗಳಿಗೆ. ಅಷ್ಟೊಂದು ಉದಯ ಕಾಮಿಡಿ ಅಂತ ಚಾನಲ್ ಸ್ಟಾರ್ಟ್ ಆಯಿತು. ಆವಾಗ ನಂದಕುಮಾರ್ ಅವರೇ ಹೇಳಿದ್ರು, ಉದಯ ಕಾಮಿಡಿ ಅಂತ ಒಂದು ಚಾನಲ್ ಸ್ಟಾರ್ಟ್ ಆಯ್ತಾ ಇದೆ, ಆ್ಯಂಕರಿಂಗ್ ಹುಡುಕ್ತಾವ್ರೆ, ಹೋಗಿ ಕೇಳು ಅಂತ. ನನಗೆ ಎಲ್ಲಿಂದ ಬರುತ್ತೆ ಆ್ಯಂಕರಿಂಗು ಅದು ಇದು ಅಂದೆ. ಹೋಗಿ ಮಾರೆ, ಹೋದ್ಮೇಲೆ ಆಗತ್ತೆ ಅಂದರು. ಸುಮ್ಮನೆ ಹೋದೆ. ನಾನು ಆಡಿಷನ್ ಕೊಟ್ಟೆ, ಏನೋ ಬಾಯಿಗೆ ಬಂದಿದ್ದು ಹೇಳಿದೆ. ಸೆಲೆಕ್ಟ್ ಮಾಡಿಬಿಟ್ರು. ಕಾಮಿಡಿ ಕಿಲಾಡಿಗಳೆಲ್ಲ ಮಾಡ್ತಿದ್ದ ಅಂತ ಸೆಲೆಕ್ಟ್ ಮಾಡಿಬಿಟ್ರು. ಅಲ್ಲಿ ಎಪಿಸೋಡ್ಗೆ 2,000 ಫಿಕ್ಸ್ ಆಗೋದು. 1 ಅವರ್ ಅಷ್ಟೇ ಅದು ಲೈವ್. ಸಾಟರ್ಡೆ 1 ಎಪಿಸೋಡು, ಸಂಡೇ 2 ಎಪಿಸೋಡು. 3 ಎಪಿಸೋಡ್ ಒಟ್ಟು 3 ಎಪಿಸೋಡ್ ವಾರಕ್ಕೆ. 6-4-24,000 ಬರೋಕ್ಕೆ ಶುರು ಆಯ್ತು ತಿಂಗಳಿಗೆ. ಆಗ ಗಾರೆ ಕೆಲಸ ಬಿಟ್ಟೆ. ಸೊ ನೀವು ಕಾಮಿಡಿ ಕಿಲಾಡಿಗಳಲ್ಲಿ ಇಲ್ಲಿ ಫೇಮಸ್ ಆದಾಗ್ಲೂ ಗಾರೆ ಕೆಲಸ ಕಿರಾತಕ ಮಾಡ್ಬೇಕಾದ್ರೂ ಮಾಡ್ತಿದ್ನಲ್ಲ. ಓಕೆ. ನಾನು ಇಲ್ಲಿ 24,000 ಬರೋಕ್ಕೆ ಶುರು ಆಯ್ತಲ್ಲ, ಇನ್ನು ಫಿಕ್ಸ್ ಆಯಿತು. ಇಲ್ಲಿ ಅಟ್ಲೀಸ್ಟ್ ಒಂದು 3 ವರ್ಷ ತೆಗಿಯಲ್ಲ ಅನ್ನೋದೊಂದು ಗ್ಯಾರಂಟಿ ಆಯಿತು. ಯಾಕಂದ್ರೆ ಒಂದು ಶೋ ಅದು. 24,000 ಸಿಗ್ತಾ ಇದೆ, ಇನ್ನೇನಕ್ಕೆ ಅಂತ ಅಲ್ಲಿ ಬಿಟ್ಟೆ. ಅಷ್ಟರಲ್ಲಿ ಬೆಂಗಳೂರ್ಲು ಒಂದು 2-3 ಬಿಲ್ಡಿಂಗ್ ಮಾಡಿದ್ದೀನಿ ನಾನು. ಬಟ್ ಈಗ ಹುಡುಕ್ತೀನಿ, ಗೊತ್ತಾಗಲ್ಲ, ಮುಚ್ಚೋಗಿದ್ದಾವೆ. ಇಲ್ಲಿ ಚಂದ್ರಲೆ ಹೋಟೆಲ್ ಒಂದು,
ಚಿಕ್ಕಲ್ಸಾಂದ್ರದಲ್ಲಿ ಒಂದು ಶೀಟ್ ಮನೆ ಕಟ್ಟಿದ್ದೀವಿ, ಯಲಹಂಕಲ್ಲಿ ಒಂದು, ಆರ್ ಟಿ ನಗರಲ್ಲಿ ಒಂದು, ಇಲ್ಲೂ ಮಾಡಿದ್ವಿ. ಅವಾಗ ಅಲ್ಲಿಗೆ ನಿಲ್ಲಿಸ, ಅಲ್ಲಿಂದ ಉದಯ ಕಾಮಿಡಿಯಿಂದ ಬೆಂಗಳೂರಲ್ಲಿ ಅವಾಗ ಒಂದು ರೂಮ್ ಮಾಡಿಕೊಂಡು ಬೆಂಗಳೂರು ಸೆಟ್ಲು. ಅಂದರೆ ವಾರಕ್ಕೆ 2 ದಿನ ಇರೋದು, ಮಿಕ್ಕಿದ ದಿನ ಮೈಸೂರಲ್ಲಿರುವೆ. ಅದು 2 ದಿನ ಬಂದು ಮುಗಿಸ್ಕೊಂಡು ಹಿಂಗೆ ಆರಾಮಾಗಿ ಹೋಗ್ತಿದ್ದೆ. ಆಮೇಲೆ ಉದಯ ಟಿವಿಲಿ ಇನ್ನೂ ಒಂದು ಯಾವ್ದು ಆಟೋ ರಾಜ ಅಂತ ಒಂದು ಶೋ ಕೊಟ್ಟರು. ಅದು ಆಟೋ ಓಡಿಸ್ಕೊಂಡು ಎಲ್ಲರೂ ಕ್ವಶನ್ ಕೇಳ್ಕೊಂಡು ಸುತ್ತಾಡೋದು. ಹತ್ತತ್ರ ಅದು ಶೋ ಆದಮೇಲೆ ನನಗೊಂದು 60-70 ಸಾವಿರ ಬರೋಕ್ಕೆ ಶುರು ಆಗ್ಬಿಡ್ತು ತಿಂಗಳಿಗೆ. ಟಿವಿ ಸೆಟ್ಲು ಗುರು, ಇನ್ನೇನು ಬೇಕು ಅನ್ಕೊಂಡು ಆರಾಮಾಗಿ ಇನ್ನು ಯಾವ ಪಿಕ್ಚರು ಬೇಡ ಏನೂ ಬೇಡ ಅನ್ಕೊಂಡು ಇದ್ದೆ. ಯಾವ್ದಾದ್ರು ಸಿನಿಮಾದವ್ರು ಕಾರಿದ್ರೆ ಕಾಸು ಜಾಸ್ತಿ ಕೊಡ್ತೀರಾ, ಕೊಟ್ರೆ ಬರ್ತೀನಿ ಅನ್ಕೊಂಡು ಹಂಗಿದ್ದೆ. ಈ ಸುರಸುಂದರಾಂಗನ್ಗೆ ಎಣ್ಣ ಕೊಡಕ್ಕೆ ಮಂಡ್ಯದಲ್ಲಿ ಕ್ಯೂ ನಿಂತವ್ರೆ. ಕಿರಾತಕ ಅದೇ ಇದಾಯ್ತಲ್ಲ, ಈಗ ಕಾಮಿಡಿ ಕಿಲಾಡಿಗಳದು ಎಲ್ಲ ಮಾಡ್ತಿದ್ವಲ್ಲ, ಅವಾಗ ಅಮೃತ ಮಹೋತ್ಸವ ಅಂತ ಶುರು ಆಯ್ತು. 75 ಇಯರ್ಸ್ದು ಹೌದು ಸಿನಿಮಾದು. ಪ್ರತಾಪ್ ಆಗಿ ಸಿನಿಮಾಗಳೆಲ್ಲ ಮಾಡಿದ್ದ. ಒಂದು ಸಿನಿಮಾಲು ಫೇಮಸ್ ಇದ್ದ ಅವಾಗ ಕಾಮಿಡಿ ಯಾರ ಕೈಲಿ ಮಾಡಿಸೋದೊಂದು, ಅದಕ್ಕೆ ಎಲ್ಲರೂ ಡ್ಯಾನ್ಸು ಅದು ಇದು ಪರ್ಫಾರ್ಮ್ ಮಾಡಿದ್ರಲ್ಲ ಎಲ್ಲ ಹೀರೋಗಳು. ಇವನು ಪ್ರತಾಪನ್ಗೆ ಹೇಳೋರೆ, ಒಂದು ಕಾಮಿಡಿ 1-2 ಸ್ಕಿಟ್ಗಳು ಮಾಡಿಕೊಟ್ರಿ ನೀವು ಅಂತ. ಅವಾಗ ನನ್ನನ್ನು ಕರ್ಕೊಂಬಂದ ಪ್ರತಾಪ, ಅಲ್ಲಿ ಅಮೃತ ಮಹೋತ್ಸವದಲ್ಲಿ ಮಾಡೋಣ ಅಂತ. ಸರಿ ಆಯಿತು. ನನಗೂ ಎಲ್ಲ ಹೀರೋಗಳು ಅವರು ಇವ್ರು ಇರ್ತಾರೆ, ಸಿನಿಮಾದ ಫಂಕ್ಷನ್ನು, ಓಕೆ ಬರ್ತೀನಿ ಅಂತ ನಾವು ಬಂದ್ವಿ. ಇಲ್ಲಿ ರಂಗಮ್ಮ ತಿಮ್ಮಯ್ಯ ಅಂತ ಒಂದು ಚೌಲ್ಟ್ರಿ ಐತೆ ಇಲ್ಲಿ ಬಸವೇಶ್ವರ ನಗರ ಹತ್ರನೂ. ಗಂಗಮ್ಮ ತಿಮ್ಮಯ್ಯ ಚೌಲ್ಟ್ರಿ, ಅಲ್ಲಿ ಎಲ್ಲ ರಿಹರ್ಸಲ್ಲು. ಸೊ ಎಲ್ಲ ಡ್ಯಾನ್ಸ್ ಗೀನ್ಸ್ ಎಲ್ಲ ರಿಹರ್ಸಲ್ ಆಗಿ ಎಲ್ಲ ಸುಸ್ತಾದರೆ ರವಿ ಸರೇ ಫುಲ್ಲು ಎಲ್ಲನೂ ಅದು ಇನ್ಚಾರ್ಜ್ ತೊಗೊಂಡಿದ್ದು. ಅವಾಗ ಪ್ರತಾಪನ್ಗೆ ಬಂದ್ರೆ ಒಂದು ಸ್ಕಿಟ್ ಮಾಡಿದ್ರೆ ನಾವು ಲಾಸ್ಟಲ್ಲಿ ಒಂದು ಸ್ಕಿಟ್ ಮಾಡಿ ಎಲ್ರಿಗೂ ರಿಲೀಫ್ ಮಾಡಿ ಹಂಗೆ ಹೋಗೋದು. ಅವಾಗ ಅಲ್ಲಿ ಡೈಲಿ ಮಾಡ್ತಾ ಇರ್ಬೇಕಾದ್ರೆ ಅವಾಗ ಎಲ್ಲ ಯಶ್ ಅವ್ರನ್ನ ನೋಡಿದ್ರಂತೆ, ಪರಿಚಯ ಇಲ್ಲ ನನಗೆ. ಅಲ್ಲಿ ನೋಡಿ ಅವ್ರದ್ದು ಕಿರಾತಕ ಅನ್ನೋ ಮೂವಿ ಸ್ಟಾರ್ಟ್ ಆಗ್ತಾ ಇತ್ತು. ಅವಾಗ ಅವ್ರು ಫೋನ್ ಮಾಡಿ ಹಿಂಗೊಂದು ಮೂವಿ ಮಾಡ್ತಾಯಿದ್ದೀವಿ, ನಾನು ನಿನ್ನ ನೋಡಿದ್ದೆ ಅಲ್ಲಿ ಸ್ಕಿಟ್ ಮಾಡೋದು ಚೆನ್ನಾಗಿ ಮಾಡಿದ್ದೆ, ಬಾ ಅಂತ ನಾ ಮೂವಿಗೆ ಕಿರಾತಕ ಆಫರ್ ಅವ್ರು ಕೊಡಿಸಿದ್ದು. ಅಲ್ಲಿ ಹೋದ್ವಿ. ಅಲ್ಲಿ ಏನು ಸ್ಕ್ರೀನ್ ಟೆಸ್ಟ್ ಪ್ರದೀಪ್ ರಾಜ್ ಅಂತ ಡೈರೆಕ್ಟ್ರು, ಅವರು ಈಗಿಲ್ಲ, ತೀರ್ಕೊಂಡ್ರು. ಈಗ ಒಂದು 2-3 ಮಂತ್ಸ್ ಆಯಿತು. ಏನೋ ಹೌದು ಹೌದು, ಪ್ಯಾಂಕ್ರಿಯಾಸಿಸ್ ಏನೋ ಆಗಿ ತೀರ್ಕೊಂಡ್ರು. ಆವಾಗ ಹೋದೆ. ಅವರು ಏನು ಸ್ಕ್ರೀನ್ ಟೆಸ್ಟ್ ಏನು ಮಾಡಲಿಲ್ಲ, ಸೆಲೆಕ್ಟ್ ಮಾಡಿದ್ರು. ಪೇಮೆಂಟಲ್ಲಿ ಒಂಚೂರು ಹಂಗೆ ಹಿಂಗೆ ಅಂತ. ನಾನು ಇಲ್ಲಿ ನಮ್ಗೆ ಆಗ ಒಂಚೂರು ಚೆನ್ನಾಗಿ ದುಡಿತಾ ಇದ್ವಿ. ಇಲ್ಲೆಲ್ಲಿ ಪಿಕ್ಚರ್ಲಿ ಇಷ್ಟೊಂದು ಕೇಳ್ತಾರಲ್ಲ, ಬೇಡ ಅಂದ್ಬಿಟ್ಟು ಬೇಡ ಅಂದ. ಆಮೇಲೆ ಎಷ್ಟು ಆಯ್ತು ನಿಂಗೆ ಮಿಕ್ಕಿದ್ದು ನಾನು ಕೊಡ್ತೀನಿ ಅಂದರು. ಇವ್ರು ಯಾಕೆ ಕೊಡ್ತೀನಿ ಅಂತಾರೆ. ಸರಿ ಬಿಡ ಓಕೆ, ಒಂದು ಹೀರೋ ಹೇಳ್ಬೇಕಾದ್ರೆ ಮಾಡೋಣ ಅಂದ್ಬಿಟ್ಟು ಹಂಗೆ ಮಾಡಿದ್ದು ಕಿರಾತಕನ. ಬಟ್ ಅದ್ರಲ್ಲಿ ಒಳ್ಳೆ ಹೆಸರು ಬಂತು. ಕಾಸು ಕೊಟ್ಟರೆ ಎಷ್ಟು? ಇಲ್ಲ ಕೊಡ್ತಾರೆ ಅಂತ ನಾನು ಕೇಳೋಕ್ಕಾಯ್ತದ, ಹೋಗ್ಬಿಟ್ಟು ಕೊಡ್ರಿ ಬ್ಯಾಲೆನ್ಸ್ ಅಂತ ಚೆನ್ನಾಗಿ ಅಂದ್ರಿ. ನನಗೆ ದುಡ್ಗಿಂತ ಹೆಚ್ಚಾಗಿ ಆ ಸಿನಿಮಾದ ವ್ಯಾಲ್ಯೂ ನಂಗೆ ಗೊತ್ತಿರಲಿಲ್ಲ. ನನ್ನ ಏನು ತಿಳ್ಕೊಂಬಿಟ್ಟಿದೆ, ನಮ್ಗೆ ಯಾಕೆ ಗುರು ಪಿಕ್ಚರು, ನಮ್ಗೆ ಯಾರು ಕೊಡ್ತಾರೆ, ಸುಮ್ಮನೆ ಆದರೆ ಲೈಫ್ ಇಲ್ಲ. ಈಗ ಒಂದು ಸೀರಿಯಲ್ ಬೇಕಿದ್ರೆ ಸಿಕ್ಕಿದ್ರೆ ಹೆಚ್ಚು ಕಮ್ಮಿ ಮಾಡೋಣ, ವರ್ಷಗಟ್ಟಲೆ ಬರ್ತಾವೆ. ಯಾವುದು ಪಿಕ್ಚರ್ಲಿ ಹೋಗಿ ಒಂದು 5-6 ದಿನ ಯಾರು ನೋಡ್ತಾರೆ ನಮ್ಮನ್ನ, ಈ ಮೆಂಟಾಲಿಟಿಲಿ ಇದ್ದೆ ನಾನು. ದುಡಿಮೆ ಇದೆ ಅಂತ. ಆಮೇಲೆ ಸಿನಿಮಾಲಿ ಅಷ್ಟು ಈಸಿಗೆ ಸಿಗಲ್ಲ, ಇಲ್ಲಿ ನಿಂತ್ಕೋಬೇಕಾದ್ರೆ ತುಂಬ ಕಷ್ಟ ಅಂದ್ಬಿಟ್ಟು ನಾನು ಸಿನಿಮಾ ಕಾನ್ಸಂಟ್ರೇಷನ್ನೇ ಮಾಡ್ತಿರ್ಲಿಲ್ಲ. ನನ್ನ ತಲೆಯಿಂದ ತೆಗ್ದೇ ಹಾಕ್ಬಿಟ್ಟಿದ್ದೆ. ಆಮೇಲೆ ಕಿರಾತಕ ಆದ್ಮೇಲೆ ಓಕೆ 100 ಡೇಸು ಪಿಕ್ಚರು, ಅದಾದ್ಮೇಲೆ 1 ವರ್ಷ ಆದ್ಮೇಲೆ ಒಂದು ಪಿಕ್ಚರು ಬರಲಿಲ್ಲ ನನಗೆ ಯಾವುದೂ. ಕಿರಾತಕ ಇಟ್ಟಾರು ಬರಲೇ ಅವನು ಬರಲೇ ಇಲ್ಲ ಯಾವುದೂ. ಸೊ ಆವಾಗಲೇ ಆ ಟೈಮ್ಗೆ ನನಗೆ ಇದ್ದಿದ್ದು ಉದಯ ಕಾಮಿಡಿ ಸಿಕ್ತಲ್ಲ, ನಾನು ಈ ಪಿಕ್ಚರ್ ಸವಾಸಗಳ ಬೇಡಗೋರು ನೆಮ್ಮದಿಯಾಗಿದೆ ಕರೆಕ್ಟು ಅಂದ್ಕೊಂಡು 1-2-3 ಬಂದು ಸಣ್ಣ ಪುಟ್ಟ ಅದರಲ್ಲಿ ಕಾಸು ಕೊಡಲಿಲ್ಲ ಬಡಿ ಮಕ್ಕಳು. ಒಂದು 15-20 ದಿನ ಕ್ಯಾರೆಕ್ಟ್ರು, ಡೈಲಾಗ್ಗಳು ಇರ್ತಿರ್ಲಿಲ್ಲ, ಎಲ್ಲ ಮಧ್ಯದಲ್ಲೂ ಡೈಲಾಗ್ ಕೊಡೋರು ಹೀರೋ ಫ್ರೆಂಡ್ಸು. ಕಾಸು ಕೊಡಲಿಲ್ಲ. ಇದು ಯಾರು ಸರಿ ಇಲ್ಲ, ಡಬ್ಬ ಪಿಕ್ಚರ್ ನನ್ನ ಮಕ್ಕಳು ಬೇಡ ಅಂತ ಆರಾಮಾಗಿ ಟಿವಿಲಿ ಇರೋನಾಗರು ಸವಾಸ ಬೇಡ ಅಂತಿದ್ದೆ. ಮತ್ತಿರ್ಗ ರಾಜ ಹುಲಿ ಯಶೋರೇ ಕರೆದ್ರು, ಮತ್ತೆ ರಾಜ ಹುಲಿ ಅಂತ ಮಾಡ್ತಿದ್ದೀವಿ ಅಂತ. ಅದು ರೀಮೇಕ್ ಪಿಕ್ಚರು. ನೋಡ್ಬಂದ್ರು, ಏನು ಸಾಕಾಗೈತೆ ಕ್ಯಾರೆಕ್ಟ್ರು, ನೋಡಿದ್ರಿ? ಏನು ಸಾಕಾಗೈತಲ್ಲ ಅಂದ್ರೆ ಲೆಂತ್ಗೆ ದೊಡ್ಡ ಕ್ಯಾರೆಕ್ಟ್ರು. ಈಗ ಕಿರಾತಕದಲ್ಲ 4 ಜನ ಫ್ರೆಂಡ್ಸ್ ಇದ್ವಿ, ಅದರಲ್ಲಿ ಎಲ್ರದ್ದು ಈಕ್ವಲ್ ಆಗಿತ್ತು. ಅದರಲ್ಲಿ ಏನೋ ಒಂಚೂರು ಹೆಸರು ಮಾಡಿಕೊಂಡ್ರೆ ಸ್ವಲ್ಪ ಏನಾದರೂ ಟ್ಯಾಲೆಂಟ್ ಇದ್ದು ಹಂಗೆ ಮಾಡಿಕೊಂಡು ಒಂಚೂರು ನನಗೊಂಚೂರು ಹೆಸರು ಬಂತು. ಬಟ್ ಇದರಲ್ಲಂತೂ ಮೇಜರು. ಸಕ್ಕತ್ತಾಗೈತೆ ಇದು ಅಂದ್ಬಿಟ್ಟು ಓಕೆ ಅಂದ್ಬಿಟ್ಟು ಹೋಗಿ ಮಾಡಿದ್ರೆ ಫಸ್ಟ್ ಡೇ ಭಯಾನಕ ಮಜಾ. ಅದು ರೀಲ್ ಬೇರೆ ಆಗ
ಡಿಜಿಟಲ್ ಇರಲಿಲ್ಲ, ನೆಗೆಟಿವ್. ಯಾವುದೋ ಫಸ್ಟ್ ಸೀನು ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ, ನಾನು ಮಾಡೋದು ಡೈರೆಕ್ಟ್ರಿಗೆ ಓಕೆ ಆಯ್ತಿಲ್ಲ. ಅವರು ಒನ್ ಮೋರ್ ಅಂತಾರೆ. ಒಂದು 8-9 ಟೇಕ್ ಆಗೋಯ್ತು. ನಾನು ಅವ್ರನ್ನ ಕರೆದ್ಬಿಟ್ಟು ಸೈಡ್ಗೆ ಬಂದು, ಇದು ದೊಡ್ಡ ಕ್ಯಾರೆಕ್ಟ್ರು, ನನ್ನ ಕೈಲಿ ಆಯ್ತಲ್ಲ, ನೆಕ್ಸ್ಟ್ ಪಿಕ್ಚರ್ ಮಾಡೋಣ ಬಿಡ್ರಿ ಅಂದೆ. ನಾನೇ ನನಗೆ ಸಿನಿಮಾದ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲವಲ್ಲ, ಇಲ್ಲಿ ಬೇರೆ ಇಷ್ಟ ಆಯ್ತಿಲ್ಲ, ಒನ್ ಮೋರ್ ಅಂತಾರೆ. ನಾನು ನಂಗೆ ಬರ್ತಿಲ್ವನೋ ಆ್ಯಕ್ಟ್ ಮಾಡೋಕ್ಕೆ, ಯಾಕೂ ನಂಗೆ ಬೇಕು ಇದು ಸವಾಸ ಅಂತ ನಾನು ಹೆಂಗೆ ಅಂದೆ ಅವ್ರಿಗೆ. ನೆಕ್ಸ್ಟ್ ಪಿಕ್ಚರಲ್ಲಿ ಮಾಡೋಣ, ಇದು ಸಿಕ್ಕಾಬಿಟ್ಟೆ ದೊಡ್ಡದಾಗ್ಬಿಡ್ತು, ಬೇಡ ಬೇರೆಯವ್ರ ಕೈಲಿ ಮಾಡಿಸ್ಕೊಳ್ರಿ ಅಂತ. ಅವರು ಯಾಕೆ ಇರು, ಆಯಿತು ಒಂದು 10 ನಿಮಿಷ ಈಗ ರೆಸ್ಟು, ಆಮೇಲೆ ಮಾತಾಡೋಣ ಬಿಡು ಅಂದರು. ಓಕೆ, ಒಂದು 10 ನಿಮಿಷ ಕೂತ್ಕೊಂಡು ನಾನು ಯಾಕೆ ಏನು ತಪ್ಪು ಮಾಡ್ತಿದ್ದೀನಿ ಅಂದ್ಬಿಟ್ಟು ಆ ಸೀನ್ ಮೊಬೈಲಲ್ಲಿ ಪಿಕ್ಚರ್ ಹಾಕೊಂಡಿದ್ನಲ್ಲ, ನಾನು ಹೋಗಿ ಎಲ್ಲನೂ ನೀಟಾಗಿ ಏನಿತ್ತು ಅದು ನೋಡ್ಕೊಂಡೆ. ಅವ್ನು ಎಲ್ಲಿ ಕೆರ್ಕೊಂಡವನೆ, ಎಲ್ಲಿ ಕೈ ಹಿಂಗಂದವನೆ, ಒಂದು 5-6 ಸಲ ನೋಡ್ಬಿಟ್ಟು ಓಕೆ ಅದನ್ನು ಮಾಡಿಬಿಟ್ಟೆ. ಇನ್ನೇನು ಮಾಡೋದು, ಡೈರೆಕ್ಟ್ರಿಗೆ ಏನೋ ಇವನು ಇಷ್ಟೇ ಗುರು ಅಂತ ಅವ್ರಿಗೆ ಗುರು ದೇಶಪಾಂಡೆ ಅವರು, ಅವ್ರಿಗೇನೋ ಬೇರೆ ಬೇಕು, ನನ್ನ ಕೈಲಿ ಆಯ್ತಲ್ಲ, ಏನು ಎಲ್ಲಿಂದ ಕೊಡಲಿ, ನಂಗೆ ಬರೋದೇ ಅಷ್ಟು. ನಾನು ಸರಿ ಓಕೆ ಅಂದರು ಅವರು. ಡೈರೆಕ್ಟ್ರು ಓಕೆ ಅಂದರು, ಅವ್ರು 1 ಮೋರ್ ಅಂದರು. ನನಗಿದು ಯಾವ್ದು ಗುರು ಕರ್ಮ, ಹೆಂಗೋ ಈಗ ಡೈರೆಕ್ಟ್ರು ಓಕೆ ಮಾಡಿದ್ರೆ ನೀವು ಬೇರೆ 1 ಮೋರ್ ಅಂತಿದ್ದೆ. ನಾನು ಯಾಕೆ ಭಯ ಅಂದೆ. ಮೊಬೈಲಲ್ಲಿ ಪಿಕ್ಚರ್ ನೋಡ್ಕೊಂಬಂದ ಅಂದರು. ಅದೇ ಲೈ ಅವನು ಏನೇನು ಮಾಡೋನೆ, ಅದನ್ನೇ ನೀನು ಕಾಪಿ ಪೇಸ್ಟ್ ಮಾಡೋಕ್ಕೆ ನಿನ್ನೆ ಯಾಕೆ ಹಾಕಬೇಕಿತ್ತು, ನಿನ್ನ ಸ್ಟೈಲಲ್ಲಿ ನೀನು ಮಾಡು ಅಂತ. ಇದು ಯಾವ್ದ್ರ ಮರ ಬಿಟ್ಬಿಡೋ, ನನ್ನ ಅವ್ನು ಮಾಡ್ದಂಗೆ ಮಾಡಿದ್ರು ಓಕೆ ಅಂತಿಲ್ಲ, ನಾನು ಮಾಡ್ದಂಗೆ ಮಾಡಿದ್ರು ಓಕೆ ಅಂತಿಲ್ಲ, ಇದು ಯಾವ್ದು ಅಂದ್ಬಿಟ್ಟು ಇದು ಲಾಸ್ಟು ನಾನು ಮಾಡ್ತೀನಿ, ನಿಮ್ಗೆ ಓಕೆ ಆದರೆ ಇಟ್ಕೊಳ್ರಿಲ್ಲ ಕಳಿಸ್ಬಿಡ್ರಿ, ನನ್ನ ಕೈಲಿ ನೀನು ಆಗಲ್ಲ ಅಂದ್ಬಿಟ್ಟು ಮಾಡಿದೆ. ಎಲ್ಲ ಓಕೆ ಅಂದರು. ಆಮೇಲೆ ಹೋಗ್ತಾ ಎಲ್ರಿಗೂ ಇಷ್ಟ ಆಯಿತು. ಆಮೇಲೆ ಫೈನಲಿ ಜನಕ್ಕೆ ತುಂಬ ಇಷ್ಟ ಆಗೋಯ್ತು ಬಿಡ್ರಿ. ಪಿಕ್ಚರ್ ಆದಮೇಲೆ ಸರ್ರಿಗೆ ರಿಲೀಸ್ ಆಗಿ 1 ವಾರ ಆಯಿತು. ನಾನು ಅಷ್ಟರಲ್ಲಿ ರಾಜಹುಲಿ ಶೂಟಿಂಗೋಸ್ಕರ ಈ ಉದಯ ಟಿವಿಗೆ ಜಾಸ್ತಿ ರಾಜ ಹಾಕೋದು, ಇಲ್ಲ ಇವಿಗೆ ಕರೆಕ್ಟ್ ಟೈಮ್ಗೆ ಹೋಗದೆ ಇರೋದು, ಇನ್ನೇನು 5 ನಿಮಿಷ ಇದ್ದಾನೆ ಹೋಗೋದು, ಅವ್ರಿಗೂ ಹುರಿದು ಹೋಗಿತ್ತು. ನಾನು ಪ್ರತಾಪ ಹಿಂಗೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ, ಚೆನ್ನಾಗಾಯ್ತಲ್ಲ, ರಿಲೀಸ್ ಆಯ್ತಾ, ಒಳ್ಳೆ ಹೆಸರು ಬಂದ್ಬಿಡ್ತು ಹಂಗೆ ಅಂತ. ಉದಯ ಟಿವಿ ಫೋನ್ ಮಾಡ್ಬಿಟ್ಟು ನೀನು ಬರೋಬೇಡ ಅಂದ್ಬಿಟ್ರು. ಇದ್ದಂಗಂದ್ಬಿಡ್ತ್ರಿ ಅದೇ, ಅಯ್ಯೋಯ್ಯೋ ಹೆಂಗುರು ಇದು ತಿಂಗಳಿಗೆ 25,000 ಇದು ನಂಬ್ಕೊಂಡೆ, ರೂಮ್ ಮಾಡ್ಕೊಂಡೆಲ್ಲ ಇದ್ದೀನಿ ಹಿಂಗಂದ್ಬಿಟ್ರೆ. ನಾನು ಯಾಕೆ ಸಾರ್ ಅಂದೆ. ಅಲ್ಲಿರ್ತಾರಲ್ಲ ಇವರು EP-ಗಳು ಅಂತ, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಗಳು ಅಂತ. ನಾ ಯಾಕೆ ಸಾರ್ ಅಂದ. ಇಲ್ಲ ನೀನು, ನಾವು ಇಷ್ಟು ದಿನ ನೋಡಿದೆ, ನೀನು ಕರೆಕ್ಟ್ ಟೈಮ್ ಬರಲ್ಲ, ಬರೀ ರಾಜಗಳು ಹಾಕಂಗೆ ಕೂತಿದ್ಯಾ, ಎಷ್ಟು ದಿನ ಅಂತ ಸಹಿಸ್ಕೊಳ್ಳೋದು, ಬೇರೆಯವ್ರು ಬರ್ತಾರೆ, ನಾನು ಹಂಗೆ ಮಾಡಬೇಡಿ ಅದು ಇದು ಅಂತ. ಆಗಲ್ಲ ಅಂದರು. ಇನ್ನೇನು ಮಾಡೋದು ಅಂದಾದ್ಮೇಲೆ ಗಾನ್ಸಲ್ಲಿ ಬಿಡೋಕ್ಕಾಗುತ್ತಾ, ನಾನೇ ಬಿಡೋಣ ಅಂದ್ಕೊಂಡಿದ್ದೆ, ಒಳ್ಳೇದಾಯಿತು, ನಾನೇ ಫೋನ್ ಮಾಡೋಣ ಅಂದ್ಕೊಂಡಿದ್ದೆ, ನೀವೇ ಮಾಡಿದ್ರಿ, ಓಕೆ ಒಳ್ಳೇದಾಯಿತು ಬಿಡ್ರಿ ಅಂತ ಫೋನ್ ಕಟ್ ಮಾಡ್ಬಿಟ್ಟು, ಅಯ್ಯೋ ಏನು ಮಾಡೋದು ಗುರು ಹಿಂಗೆ ಆಗ್ಬಿಡ್ತಲ್ಲ ಹಂಗಂದು ನೋಡಿದ್ರೆ ಅದೊಂದು ರಾಜಹುಲಿ 50 ಡೇಸ್ ಆಗಷ್ಟರಲ್ಲಿ ಕಿತ್ಕೊಂಡು ಬಂದ್ಬಿಡ್ತು ಆಫರ್ಗಳು, ಪಟ ಅಂತ ಒಂದರಿಂದ. ಮೇ ಬಿ ಅವ್ರು ಕಿತ್ತಾಕಿಲ್ಲ ಅಂದ್ರೆ ನಾನೇ ನೆಕ್ಸ್ಟ್ ಹೋಗಕ್ಕೆ ಆಗ್ತಿರ್ಲಿಲ್ಲ, ಆ ಲೆವೆಲ್ಗೆ ಆಫರ್ಗಳು ಬಂತು. ಅಲ್ಲಿಂದ ಅದಾದ್ಮೇಲೆ ಅಧ್ಯಕ್ಷ ಸಿಕ್ತು, ಅಲ್ಲಿಂದ ತಿರುಗಿ ನೋಡಲೇ ಇಲ್ಲ. ಚಿಕ್ಕಣ್ಣ ನಿಂದ ಯಾವ್ದಲ್ಲ ಫಸ್ಟ್ ಲವ್? ಕಾಲೇಜ್ ಎಲ್ಲ ಮುಗ್ದೈತ್ಕಲ್ಲ. ನೆಕ್ಸ್ಟ್ ಅಧ್ಯಕ್ಷನೇ ಅಲ್ಲ, ಅದಕ್ಕಿಂತ ಮಧ್ಯ ಮಾಡಿದ್ದೆ ಒಂದು 3-4 ಸಿನಿಮಾ ಮಾಡಿದ್ದೆ ರಾಜಹುಲಿ ಆದ್ಮೇಲೆ. ಬಟ್ ಇನ್ನ ದೊಡ್ಡ ಬ್ರೇಕ್ ಸಿಕ್ಕಿದ್ದು ನನಗೆ ಅಧ್ಯಕ್ಷ. 2 ಪ್ಯಾನಲ್ ಹೋಗುತ್ತೆ ಕ್ಯಾರೆಕ್ಟರ್. ಉಪಾಧ್ಯಕ್ಷ ಬಹಳ ಇಂಪಾರ್ಟೆಂಟ್ ಅಲ್ಲಿ. ಅಲ್ಲ ಆ ಕ್ಯಾರೆಕ್ಟ್ರು ಹಂಗಿತ್ತು ಬಿಟ್ರಿ, ಒಂದು ಒಳ್ಳೆ ಕ್ಯಾರೆಕ್ಟರ್ ಸಿಕ್ತು. ಆಮೇಲೆ ಥ್ಯಾಂಕ್ಸ್ ಟು ಶರಣ್ ಸರ್, ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಏನಕ್ಕೆ ಅಂದರೆ ಒಂದು ಯಾರೋ ಹೊಸಬ್ರು ಒಂದು ಹೀರೋ ಈಕ್ವಲ್ ಆಗಿರೋ ಕ್ಯಾರೆಕ್ಟರ್ನ ಓಕೆ ಹಂಗೆ ಹೇಳ್ಬೋದಿತ್ತಲ್ಲ, ಒಂಚೂರಿ ಇದನ್ನು ಕಟ್ ಮಾಡಿರಿ ಅದನ್ನು ಕಟ್ ಮಾಡಿರಿ ಹಿಂಗೆ ಮಾಡಿಸ್ಬೋದು, ಅದೇನು ದೊಡ್ಡ ಮ್ಯಾಟ್ರ್ ಅಲ್ಲ. ಯಾಕೆಂದ್ರೆ ಅವರು ಎಸ್ಟಾಬ್ಲಿಷ್ಡ್ ಹೀರೋ, ಆವಾಗ ಒಂಚೂರು ಮಾತು ನಡೆಯೋದು. ಬಟ್ ಅವ್ರನ್ನ ಏನು ನೋಡಿದೆ ಇಲ್ಲಪ್ಪ, 2 ಈಕ್ವಲ್ ಆಗಿದ್ರೇ ಸಿನಿಮಾ ಚೆನ್ನಾಗಾಗೋದು ಅಂದ್ಬಿಟ್ಟು ಈಕ್ವಲಿ ಬಿಟ್ಕೊಂಡು, ಏನು ಅವ್ರಿಗೆ ಒಂಚೂರು ಡ್ಯೂಯೆಟ್ ಸಾಂಗ್ ಇದೆ, ನನಗಿಲ್ಲ ಅಷ್ಟೇ ಡಿಫ್ರೆನ್ಸ್ ಸಿನಿಮಾದಲ್ಲಿ, ಹಂಗಿದೆ ಕ್ಯಾರೆಕ್ಟ್ರು. ಸೊ ಅದು ಇನ್ನೂ ದೊಡ್ಡ ಮಟ್ಟಕ್ಕೆ ಆಗೋಯ್ತು. ಅದ್ರಲ್ಲಿ ಒಂದು ದೊಡ್ಡ ಹೆಸರು ಬಂತು, ಉಪಾಧ್ಯಕ್ಷ ಅಂತ. ಇವತ್ತು ಅದನ್ನ ಇಟ್ಕೊಂಡೆ ಮತ್ತೆ ಹೀರೋ ಮಾಡ್ತಿದ್ದೀನಿ. ಸೊ ಎಷ್ಟು ಸಿನಿಮಾ ಆಯ್ತು ಒಟ್ಟು ಟೋಟಲ್? ಒಂದು 200 ಮೇಲೆ ಆಯಿತು ಸರ್. ನನ್ನ ಮಾಸ್ಟರ್ ಪೀಸೇ 100ನೇದು 110ನೇದು ಏನೋ ಮಾಸ್ಟರ್ ಪೀಸು. ಒಂದು 200 ಮೇಲೆ ಆಯಿತು. 2011 ಫಸ್ಟ್ ಮೂವಿ. 12 ವರ್ಷದಲ್ಲಿ ದಿನಕ್ಕೆ 4 ಪಿಕ್ಚರ್ ಮಾಡಿದ್ದೀನಿ ನಾನು. ಒಂದಿನಕ್ಕೆ? ಈ ಬೆಳಗ್ಗೆಯಿಂದ 2 ಗಂಟೆ ತನಕ ಒಂದು,
2 ಗಂಟೆಯಿಂದ 6 6ರಿಂದ 9 9ರಿಂದ ಮತ್ತೆ 2 ಗಂಟೆ 3 ಗಂಟೆ ತನಕ ಹಿಂಗೆ ಮಾಡಿದ್ದೀನಿ. 4 ವಾರವರ್ಗಟ್ಲೆ 4 ಮಾಡಿದ್ದೀನಿ. ಹಂಗೆ ಮಾಡ್ತಾಯಿದ್ದೆ. ಸಿಕ್ಕಿದೆಲ್ಲ ಒಪ್ಕೊಂಡು ಎಲ್ಲನೂ ಮಾಡ್ಕೊಂಡು ಹೆಂಗೆ ತಿರುಗಿದ್ರೆ ಬರೀ ಕಾಸೆ ಬರೋದು. ಈಗ 3 ವರ್ಷ ಆಯಿತು ಕಾಸೆ ನೋಡಿಲ್ಲ. ಒಂದು ಪಿಕ್ಚರ್ ಮಾಡ್ಕೊಂಡು ಇಲ್ಲ. ಈಗ ಉಪಾಧ್ಯಕ್ಷ ಆದಮೇಲೆ ನಾನೇ ಯಾವುದೂ ಮಾಡ್ತಾ ಇಲ್ಲ. ಏನಕ್ಕೆ ಅಂದರೆ ಯಾವುದೋ ಒಂದು ಸ್ಟೆಪ್ಪು ಹೊಸದಾಗಿ ತಗೊಳ್ಳೋಣ ಅಂತ ಡಿಸೈಡ್ ಆದಮೇಲೆ ಗುರು ಇದೊಂದು ಕಷ್ಟಪಟ್ಟು ಮಾಡಿದ್ದೀವಿ. ಸಕ್ಸಸ್ ಫೈಲೂರ್ ಗೊತ್ತಿಲ್ಲ ಯಾರಿಗೂ. ಬಟ್ ನಮ್ಮ ಕೆಲಸನ ನಾವು ಶ್ರದ್ಧೆಯಿಂದ ಮಾಡಿದ್ರೆ ಯಾವುದೂ ಕೈ ಬಿಡಲ್ಲ. ಹಂಗಾಗಿ ಇದು ಮಾಡಿದ್ವಿ. ಇದಾದ್ಮೇಲೆ ನೋಡೋಣ ಏನಿದ್ರು ಅಂತ. ಅಂದರೆ ನೀವು ಈ ಕಾಮಿಡಿ ಟ್ರ್ಯಾಕ್ ಮಾಡ್ತಾ ಇಲ್ಲ ಬೇರೆ ಸಿನಿಮಾದಲ್ಲಿ? ಮಾಡಿದ್ದೀನಿ. ಈಗ ಹಿಂದೆ ಯಾವುದ್ಯಾವುದು ಕಮಿಟ್ ಆಗಿದ್ದೆ ಅದನ್ನೆಲ್ಲ ಮುಗಿಸಿದ್ದೀನಿ. ಈಗ ಮಾರ್ಟಿನ್ನು ಒಪ್ಕೊಂಡಿದ್ದೆ, ಅದು ಮುಗಿಸ್ದೆ. ಮತ್ತು ಚೂಮಂತರ್ ಅಂತ ಶರಣ್ ಸರ್ದೆ ಒಂದು ರಿಲೀಸ್ ಆಗಬೇಕು, ಅದು ಮುಗಿಸ್ದೆ. ಮತ್ತು ಇನ್ನೊಂದು ನಮ್ಮ ಚಂದ್ರಮೋಹನ್ ಅಂತ ಡೈರೆಕ್ಟ್ರು, ಈ ಡಬಲ್ ಇಂಜಿನ್ನು, ಬ್ರಹ್ಮಚಾರಿ, ಬಾಂಬೆ ಮಿಠಾಯಿ ಮಾಡಿದ್ರಲ್ಲ ಅವರೇ. ಈ ಉಪಾಧ್ಯಕ್ಷ ಕಥೆನೂ ಚಂದ್ರಮೋಹನ್ ಅವ್ರದ್ದೆ. ಸೊ ಅವ್ರದ್ದು ಒಂದು ಮೂವಿ ಇತ್ತು, ಅವ್ರದ್ದೇನು ಹೆಸರಿಟ್ಟಿಲ್ಲ, ಅದು ಮುಗಿಸ್ದೆ. ಹಿಂಗೆ ಒಪ್ಕೊಂಡಿದ್ದೆಲ್ಲ ಮುಗಿಸಿದ್ದೀನಿ. ಇನ್ನೇನು ರಿಲೀಸ್ಗೆ ಹತ್ರ ಇದೆಯಲ್ಲ, ಜನವರಿಗೆ ರಿಲೀಸ್ ಆಗ್ಬಿಡ್ಲಿ, ಅದಾದ್ಮೇಲೆ ನೋಡ್ಕೊಂಡು ಮಾಡೋಣ ಅಂತ. ಒಗಲೇ ಚಿಂತೆ ಮಾಡಕ್ಕೆ ನಾನು ಚೀತು ಸಂಘದಲ್ಲಿಲ್ಲ, ದೇವರು ಕೊಟ್ಟ ಯುವಕರ ಸಂಘ ಕಣ. ಈ ಹೀರೋ ಆಗೋಕ್ಕೆ ಐಡಿಯಾ ಬಂದಿದೆ ಅವಾಗ? ಇದು ಹೆಂಗೆ ಅಂದರೆ, ಇದು ಶುರುವಾಗಿದ್ದೆ ಬೇರೆ ಥರ ಶುರುವಾಯಿತು. ನಾನೊಂದು ಕತೆ ಮಾಡ್ಕೊಂಡಿದ್ದೆ, ಒಂದು ಕಾಡ್ದು. ಅದರಲ್ಲಿ ಫುಲ್ಲು ಸಿನಿಮಾ 1.25 ಗಂಟೆ ಒಬ್ಬರು ಇರಲ್ಲ, ಇನ್ನು 1/4 ಗಂಟೆ ಸ್ವಲ್ಪ ಆಚೆ ಎಲ್ಲ ಇರುತ್ತೆ, ಇನ್ನು 1.25 ಗಂಟೆ ಬರೀ ಫಾರೆಸ್ಟಲ್ಲೇ ಒಬ್ಬನೇ ವ್ಯಕ್ತಿ. ಅದೊಂದು ಕತೆ ಮಾಡ್ಕೊಂಡು ಹಿಂಗೆ ಒಂದ್ಸಲಿ ಪ್ರಶಾಂತ್ ನೀಲ್ ಅವರು ನಾವು ಕೂತ್ಕೊಂಡು, ಮತ್ತು ಅವಾಗೆಲ್ಲ ಇಲ್ಲೇ ಅವ್ರದ್ದು RPC ಲೇಔಟಲ್ಲಿ ಇನ್ನೂ KGF ಶುರು ಹಾಕಿಂತ ಮುಂಚೆ ಪ್ರಶಾಂತ್ ನೀಲ್ ಹಾಗೆಲ್ಲ ಈ ಚೆನ್ನಾಗೈತೆ ಮಾಡ್ಬೋದು ಮಾಡೋಣ ಅಂತ ಅವರು ಒಂದಿದ್ರು. ಆಯಿತು ಅನ್ಕೊಂಡು ನಂಗೆ ಶುರು ಆಗಿ ಅದಾದಮೇಲೆ KGF ಆದಮೇಲೆ ಅವರು ಬ್ಯುಸಿ ಆಗ್ಬಿಟ್ರೆ ನಾನು ಕೇಳಕ್ಕೆ ಹೋಗಲಿಲ್ಲ. ಶುರು ಮಾಡ್ಕೊಂಡಿದ್ದು ಪ್ರೊಸೆಸ್ ಅಂದರೆ ಈಗ ಕತೆ ಡಿಸ್ಕಷನ್ನು, ಸುಮ್ಮನೆ ಚರ್ಚೆ ಮಾಡೋದು, ಆ ಥರದ್ದು ಎಲ್ಲ ಸಖತ್ತಾಗೈತಲ್ಲ ಮಾಡೋಣ ಅಂದ್ಕೊಂಡು ಪ್ರೊಡ್ಯೂಸರ್ಗಳನ್ನ ಹುಡ್ಕೋಣ ಅಂತ ನಾನು. ಎಲ್ಲ ಚೆನ್ನಾಗವ್ರಲ್ಲ ಗುರು ಮಾಡ್ತಾರೆ ಅಂತ. ಆಮೇಲೆ ಒಬ್ರು ಅಂದರು, ಅಪ್ಪ ನೀವು ಕತೆ ಸಖತ್ತಾಗಿ ಮಾಡ್ಕೊಂಡಿದ್ರು, ಬಜೆಟ್ ಎಷ್ಟು ಗೊತ್ತಾ ಅಂದರು. ನಾನು ಎಷ್ಟಾಯ್ತು ಸರ್, ಏನೊಂದು 3-4 ಕೋಟಿ ಮಾಡಿದ್ವಿ, ಏನಿಲ್ಲ ಅಂದ್ರೆ ಒಂದು 15-20 ಕೋಟಿ ಬೇಕು ಗುರು ಇದಕ್ಕೆ. ನಾನು 15-20 ಕೋಟಿನ ಅಂದ್ಬಿಟ್ಟು ತೆಗೆದು ಸೈಡ್ಗೆ ಇಟ್ಬಿಟ್ಟೆ ಅದನ್ನ. ಬೇಡಪ್ಪ, 15-20 ಕೋಟಿ ಯಾರು ಹಾಕ್ತಾರೆ? ಹಾಕಿದ್ರು ವಾಪಸ್ ಬರಬೇಕು ಅನ್ನೋ ಗ್ಯಾರಂಟಿ ಇರಬೇಕಲ್ಲ. ಹಂಗಾಗಿ ಸುಮ್ಮನೆ ಆಗ್ಬಿಟ್ಟು ಅದನ್ನು ಬಿಟ್ಬಿಟ್ಟೆ, ಆರಾಮಾಗಿ ಮಾಡ್ಕೊಂಡಿದ್ದೆ. ಒಂದ್ಸಲ ಉಮಾಪತಿಯವರು ನಾವು ಇದು ಯಾವುದು ಹೆಬ್ಬುಲಿಯಿಂದ ಫ್ರೆಂಡ್ ಆಗಿದ್ವಿ. ಹಿಂಗೆ ಮಾತಾಡ್ತಾ ಒಂದು ಪಿಕ್ಚರ್ ಮಾಡೋಣ ಪಜಿ ಅಂತ. ಮಾಡೋಣ ಅಂದರು. ಹಂಗೆ ಅನ್ಕೊಂಡು ಸುಮ್ಮನೆ ಆಗ್ಬಿಟ್ವಿ ನಾವು, ಮಾಡೋಣ ಅಂತ. ನಾನು ಪ್ರೋಸೆಸ್ಸಲ್ಲಿ ಹುಡುಕ್ತಾ ಇದ್ದೆ ಏನು ಮಾಡೋದು ಏನು ಅಂತ. ಅಷ್ಟರಲ್ಲಿ ಚಂದ್ರಮೋಹನ್ ಅವರು ಒಂದು ಲೈನ್ ತಗೊಂಡ್ಬಂದರು. ಚೆನ್ನಾಗಿದೆಯಲ್ಲ ಅಂದ್ಬಿಟ್ಟು ನಾನು ಪ್ರೊಡ್ಯೂಸರ್ಗೆ ಹೇಳಿದೆ, ಚೆನ್ನಾಗಿದೆ, ಇದನ್ನು ಮಾಡ್ಬೋದು ಅಂದ್ಕೊಂಡು. ಸೊ ಆಮೇಲೆ ಕೂತ್ಕೊಂಡ್ವಿ ಇದ್ರ ಕತೆ ಕೂತಾಗ ನಾವು, ನನಗೆಲ್ಲ ಒಂದಷ್ಟು ಜನ ಫ್ರೆಂಡ್ಸ್ ಇದ್ರಲ್ಲ, ಎಲ್ಲರೂ ಕರೆದೆ, ಬರ್ರಪ್ಪ ಕತೆ ಡಿಸ್ಕಷನ್. ಯಾಕೆ ನಮ್ಮ ಡೈರೆಕ್ಟ್ರು ಅವರು ಹೆಲ್ದಿಯಾಗಿದ್ದರು, ತೊಂದರೆ ಇಲ್ಲ ಸರ್, ಎಲ್ಲ ಸ್ಕ್ರಿಪ್ಟಿಗೆ ತಾನೇ ಕೂತ್ಕೊಳ್ಳಿ ಅಂತ. ಚಂದ್ರಮೋಹನ್ ಅವರು, ಮತ್ತು ಡೈಲಾಗ್ ರೈಟರ್ ರಾಜಶೇಖರ್ರು, AP ಅರ್ಜುನ್ನು, ತರುಣ್ ಸುಧೀರು, ಡಾಕ್ಟರ್ ಸೂರಿ, ಮತ್ತು ನಮ್ಮ ಅನಿಲ್ ಕುಮಾರು, ಹಿಂಗೆಲ್ಲ ಕೂತ್ಕೊಂಡು ಒಂದು ಇದು ರೆಡಿ ಮಾಡಿದ್ವಿ. ಸರಿ ಟೈಟ್ಲ್ ಏನು ಇಡೋಣ ಅಂದ್ಕೊಂಡಿದ್ವಿ. ಆಗ ನಮ್ಮ ಪ್ರೊಡ್ಯೂಸರ್ ಕೊಟ್ಟಿದ್ವಿ ಉಪಾಧ್ಯಕ್ಷ ಅಂತ ಇಡೋಣ ಅಂತ. ಉಮಾಪತಿ ಅವ್ರು ಕೊಟ್ಟಿದ್ದು ಟೈಟ್ಲು, ಬೇರೆಯವ್ರ ಹತ್ರ ಇತ್ತು. ಆಮೇಲೆ ಅವ್ರ ಹತ್ರ ಈಸ್ಕೊಂಡ್ರು. ಉಪಾಧ್ಯಕ್ಷ ಅಂದಮೇಲೆ ಈ ಕಥೆಗೆ ಉಪಾಧ್ಯಕ್ಷಕ್ಕೂ ಸಂಬಂಧ ಇಲ್ಲಲ್ಲ, ಏನಾದರೂ ಮಾಡ್ಬೇಕನ್ನಂತೇಳಿ ಮತ್ತೆ ಅದನ್ನೆಲ್ಲ ಚೇಂಜ್ ಮಾಡಿ ಉಪಾಧ್ಯಕ್ಷಗೆ ಇದನ್ನು ಬ್ಲೆಂಡ್ ಮಾಡಿ ಲೈನ್ನ. ಅಧ್ಯಕ್ಷ 2 ಥರನೇ ಲೆಕ್ಕ ಇದು. ಬಟ್ ಅಧ್ಯಕ್ಷ 2 ಅಂತ ಇಡೋಕ್ಕಾಗಲ್ಲ, ಅವಾಗ ಶರಣ್ ಸರ್ ಹೀರೋ ಮಾಡಬೇಕಾಗತ್ತೆ. ಅದಕ್ಕೆ ಉಪಾಧ್ಯಕ್ಷ ಅಂತಿಟ್ಟು ಸೇಮ್ ಯಾರ್ಯಾರು ಇದ್ದಾರೆ ಅದೇ ಕ್ಯಾರೆಕ್ಟ್ರು, ಅದೇ ಕ್ಯಾರೆಕ್ಟರೈಸೇಷನು, ಅದೇ ಊರು. ಅಧ್ಯಕ್ಷ ಊರಲ್ಲಿಲ್ಲದ್ಮೇಲೆ ಉಪಾಧ್ಯಕ್ಷ ಏನು ಮಾಡ್ತಾನೆ ಅನ್ನೋದೇ ಕತೆ ಈಗ. ಓಕೆ. ಸೊ ಹಂಗಾಗಿ ತುಂಬ ಚೆನ್ನಾಗಿ ಬಂತು, ಆ್ಯಪ್ಟು ಇತ್ತು. ಇದು ಮಾಡಿದ್ರೆ ಯಾಕೆಂದರೆ ಉಪಾಧ್ಯಕ್ಷ ಅನ್ನೋ ಕ್ಯಾರೆಕ್ಟರ್ ಎಲ್ಲರೂ ತಲೆಯಲ್ಲೂ ಇದೆ. ಈ ಕಥೆನೂ ತುಂಬ ಚೆನ್ನಾಗಿದೆ, ಜನಕ್ಕೆ ಈಸಿಗೆ ಹತ್ರ ಆಗ್ಬೋದು, ಆಮೇಲೆ ಈಸಿಗೆ ಜನರ ಮನಸ್ಸಿಗೆ ಒಪ್ಪಿಸ್ಬೋದು ಇದನ್ನ ಅಂತ ಗೊತ್ತಾಗಿ ಹಂಗೆ ಶುರುವಾಯಿತು ಇದು ಉಪಾಧ್ಯಕ್ಷ ಮೂವಿ. ಯಾವ ಶುರು ಶುರುವಾಗಿದೆ ಆಯಿತು ಸರ್, ನಾವು ಮ್ಯೂಸಿಕ್ ಪೂಜೆ ಮಾಡಿ 4 ವರ್ಷ ಆಯಿತು. ಕರೋನಾ ಮುಂಚೆ ಎಲ್ಲ ಪಟ ಅಂತ ಶುರು ಆಯಿತು. ಮ್ಯೂಸಿಕ್ ಪೂಜೆನೂ ಮಾಡಿದ್ವಿ, ಸಾಂಗ್ಗಳು ರೆಡಿ ಮಾಡಿದ್ವಿ 1-2. ಟಪಕ್ಕಂತ ಕರೋನಾ ಬಂತು. ಕರೋನಾ ಬಂದು 1-2 ವರ್ಷ ಮತ್ತೆ ಸ್ಟಾಪ್ ಆಯಿತು. ಯಾರಿಗೂ ಕೆಲಸ ಇಲ್ಲ ಬಿಡ್ರಿ, ನನಗೆ ಅಂತಲ್ಲ. 1-2 ವರ್ಷ ಕರೋನಾ ಎಲ್ರಿಗೂ ಸರಿಗೆ ಹೊಡ್ತಾ ಕೊಡ್ತು. ಅದಾದ ಮೇಲೆ ಮತ್ತೆ ಶುರು ಮಾಡೋಣ ಅಂದರೆ ಅಷ್ಟರಲ್ಲಿ ರಾಬರ್ಟು ರಿಲೀಸಿಗೆ ಬಂತು.
ನಮ್ಮ ಪ್ರೊಡ್ಯೂಸರ್ ಇಲ್ಲ ಅದೊಂಚೂರು ಆ ಬ್ಯುಸಿ ಇದ್ದೀನಿ, ಅದು ಮುಗಿಸ್ಕೊಂಬಿಟ್ಟು ಆಮೇಲೆ ಮಾಡೋಣ ಅಂದ್ಕೊಂಡು. ಸೊ ರಾಬರ್ಟು ಮುಗೀತು. ಅದಾದಮೇಲೆ ಇನ್ನೇನೋ ಶುರು ಮಾಡೋಣ, ತಿರ್ಗಾ ಮದಗಸ ಶುರು ಆಯಿತು. ಇಲ್ಲ ಅದನ್ನು ಮುಗಿಸ್ಬಿಡೋಣ ಅಂತ ಅದೆಲ್ಲ ಮುಗಿಸಿ ಅದಾದಮೇಲೆ ಶುರು ಆಗೋಕ್ಕೆ ಲೇಟ್ ಆಯಿತು. ಆಮೇಲೆ ಶುರು ಆದಮೇಲೆ ಏನೂ ಲೇಟ್ ಆಗಲಿಲ್ಲ, ಎಲ್ಲ ಪಟ ಅಂತ ಮುಗಿಸಿ ಆಮೇಲೆ ಈಗೊಂದು ಲೆವೆಲ್ಗೆಲ್ಲ ಚೆನ್ನಾಗಿ ಬಂದಿದೆ. ಸಾಂಗ್ಗಳು ತುಂಬ ದೊಡ್ಡ ಹಿಟ್ಟಾಗಿದೆ. ನಮಗೆ ಒಂದು ಮೆಲೋಡಿ ಸಾಂಗು ನನಗೆ ನೀನು ನಿನಗೆ ನಾನು ಅಂತ, ಇನ್ನೊಂದು ಡ್ಯಾನ್ಸ್ ಮಾಡಿದೆ, ಅದೊಂದು ಸಾಂಗ್ ಎಲ್ಲ ಒಳ್ಳೆ ಅಪ್ರಿಷಿಯೇಷನ್ ಸಿಕ್ಕಿದೆ. ಸೊ ಹಿಂಗೆ ಹೋಗ್ತಾ ಇದ್ದೀವಿ. ಈಗ ಜನವರಿ 26ಕ್ಕೆ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಈಗ ರಾಜಾರಾಣಿ ನಾನು ನೀನು ಯಾರ್ದು ದೃಷ್ಟಿ ತಾಕಲ್ಲ ನಮ್ಗೆಂದಿಗೂ. ಈ ಗ್ಯಾಪಲ್ಲಿ ಈಗ ನೀವು ಹೀರೋ ಆದ್ಮೇಲೆ ಈಗ ತುಂಬ ಟ್ರೆಂಡ್ ನಾವು ಗಮನಿಸ್ತೀವಿ. ಈಗ ಕಾಮಿಡಿಯನ್ಸ್ ಅಥವಾ ಹಾಸ್ಯ ಪಾತ್ರ ಮಾಡೋಂಥವ್ರು ಭಾಳ ಪೀಕಲ್ಲಿ ಇರ್ತಾರೆ, ಅವ್ರಿಗೆ ಹೀರೋ ಆಫರ್ ಬರುತ್ತೆ, ಅವ್ರು ಹೀರೋ ಆಗ್ತಾರೆ. ಸೊ ಈ ಕಡೆ ಒಬ್ಬ ಕಾಮಿಡಿಯನ್ನ ಕೊರತೆ ಬರುತ್ತೆ ಈ ಕಡೆಗೆ. ಸೊ ಈಗ ನೀವು ಕಾಮಿಡಿಯನ್ ಮಾಡ್ತಿಲ್ಲ ಬೇರೆ ಹೊಸ ಸಿನಿಮಾಗಳು? ಅದು ಸುಮ್ಮನೆ ನಮ್ಮ ಭ್ರಮೆ ಅಷ್ಟೇ. ಕೊರತೆ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ ಅಂದ್ಕೊಳ್ಳೋದು. ಏನಕ್ಕೆ ಅಂದರೆ 120 ಸಿನಿಮಾಗಳಾಗುತ್ತೆ ಸರ್ ವರ್ಷಕ್ಕೆ. ನಾನು ಮಿನಿಮಮ್ ಹೇಳ್ತಿರೋದು, ಅದಕ್ಕಿಂತ ಜಾಸ್ತಿ ಆದರೂ ಆಗುತ್ತೆ, ಅದಕ್ಕಿಂತ ಕಮ್ಮಿ ಅಂತೂ ಆಗಲ್ಲ. 120 ಆಗುತ್ತೆ. ಏನೇ ತಿಪ್ಪರ್ಲಾಗ ಹೊಡೆದ್ರು ಒಂದು 15 ಪಿಕ್ಚರ್ ಮೇಲೆ ಮಾಡೋಕ್ಕಾಗಲ್ಲ ನಾನು ವರ್ಷಕ್ಕೆ. ಅಷ್ಟೇ ಮಾಡೋಕ್ಕಾಗೋದು. ನಿಮ್ಗೊಂದು ನನಗೆ ಏನಕ್ಕೆ ಅಂದರೆ ನಾನು ಈ 2 ದಿನ 3 ದಿನದ್ದು ಹಿಂಗೆ ಮಾಡಲ್ಲ. ಈ ಥರದ ಕ್ಯಾರೆಕ್ಟರ್ಗಳು ಮಾಡೋದು ಇಲ್ಲ. ಕೆಲವು ಪ್ರೀತಿ ವಿಶ್ವಾಸಕ್ಕೆ ಇಲ್ಲ ನಾನೇ ವಾಲಂಟಿಯರ್ ಆಗಿಲ್ಲ ಮಾಡಲೇಬೇಕು ಇವ್ರ ಜೊತೆ ಅಂತ. ಈ ದೊಡ್ಡ ಮನೆ ಹುಡುಗ ಅದೇ ಫಸ್ಟ್ ಪಿಕ್ಚರ್ ಅಪ್ಪು ಸರ್ ಜೊತೆ. ಅವರಂದ್ರು ಡೈರೆಕ್ಟ್ರ್ ಇಲ್ಲ ಚಿಕ್ಕ ಕ್ಯಾರೆಕ್ಟರ್ನ ಯಾವುದು ಮಾಡಿ, ನನಗೆ ಚಿಕ್ಕದೋ ಪಕ್ತೋ ನಾನು ಅಪ್ಪು ಸರ್ ಜೊತೆ ಮಾಡಬೇಕು ಅಂದ್ಬಿಟ್ಟು ಫಸ್ಟ್ ಮೂವಿ ಅದುವರೆಗೂ ಮಾಡಿರಲಿಲ್ಲ. ಅದಾದಮೇಲೆ ಅಪ್ಪು ಸರ್ ಜೊತೆ ಮಾಡಿದೆಲ್ಲ ಬರೀ ಎಲ್ಲ ಫುಲ್ಲು ಲೆಂತಿರೋ ಅಂಥದ್ದೇ. ಹಂಗೆ ಆ ಥರದ ನಾವೇ ಆಸೆ ಬಿದ್ದು ಇಲ್ಲ ನಾನು ಇದ್ರಲ್ಲಿ ಮಾಡಲೇಬೇಕು ಅಂದ್ಕೊಂಡು ಆ ಥರದ್ದು ಸಿನಿಮಾಗಳು ಮಾಡಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ನನಗೆ ಈ 2 ಚಿಕ್ಕ ಡೇಟ್ಸ್ ಥರ ಮಾಡಿಲ್ಲ, ಮಾಡೇ ಇಲ್ಲ ನಾನು. ಎಷ್ಟು ಡೇಟ್ಸ್ ಇರ್ತಿತ್ತು ನನಗೇನಿಲ್ಲ ಅಂದರೆ ಈಸಿಲಿ ಒಂದು 30-35 ದಿನ ಇರೋದು ಎಲ್ಲ ಸಿನಿಮಾದಲ್ಲೂ ಫಾರ್ ಕಾಮಿಡಿಯನ್. ಹೌದು, ಯಾಕಂದ್ರೆ ನಾನು ಕಾಮಿಡಿ ಅಂತಲೂ ಆಗ್ತಿರ್ಲಿಲ್ಲ. ಹೀರೋ ಜೊತೆ ಹೀರೋ ಫ್ರೆಂಡ್ ಅಂದರೆ ಈ ಫುಲ್ ಸಿನಿಮಾ ಇರ್ತಿದ್ವಲ್ಲ, ಏನೋ ಕ್ಲೈಮ್ಯಾಕ್ಸು ಫೈಟ್ಗಳು ಡುಯೆಟ್ ಸಾಂಗ್ಗಳಲ್ಲಿ ಇರೋಕೆ ಅಲ್ಲಿ ಮಧ್ಯೆ ನಾವು ಏನು ಮಾಡೋಣ, ಹೀರೋ 100% ಇರ್ತಿದ್ವಿ. ಹಂಗೆ ಆ ಥರದ್ದೇ ಆಗಿರೋದ್ರಿಂದ ಜಾಸ್ತಿ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಬೇರೆದೆಲ್ಲ ಮಾಡಲೇಬೇಕಲ್ಲ. ಹಂಗಂತ ಈಗ ಚಿಕ್ಕಣ್ಣ ಇಲ್ಲ ಅಂತ ಇನ್ನೊಂದು 100 ಸಿನಿಮಾದವರು ನಿಲ್ಸ್ಕೊಂಡಂತೂ ಇರಲ್ಲ ತಾನೆ, ಮಾಡ್ತಾರೆ. ಅದಕ್ಕೂ ಕಲಾವಿದರುಗಳು ಬೇಕೇ ಬೇಕು. ಆಮೇಲೆ ಅವ್ರಿಗೆ ಸಿಗುತ್ತೆ, ನಮಗೆ ಸಿಗುತ್ತೆ. ದೇವ್ರು ಬರೆದ್ಬಿಟ್ಟಿರ್ತಾನೆ ಸರ್, ಅನ್ನೋದು ಋಣ ಅಂತೀವಲ್ಲ, ಫಿಕ್ಸ್ ಮಾಡಿಬಿಟ್ಟಿರ್ತಾನೆ ನೀನು ಇಲ್ಲೇ ತಿನ್ನಬೇಕು ಗುರು ಅಂತ. ಅದು ನಾವು ಸುಮ್ಮನೆ ನಮ್ಮ ಕೆಲಸನ ನಾವು ನಿಯತ್ತಾಗಿ ಮಾಡ್ಕೊಂಡು ಹೋಗ್ತಾರೆ, ಅದೊಂದು ದಾರಿ ತೋರಿಸ್ತಾನೆ ಅಷ್ಟೇ. ಈಗ ಅಯ್ಯೋ ನಮಗೆ ಸಿಗಲ್ಲ, ಅವ್ರಿಗೆ ಸಿಕ್ಬಿಡ್ತು, ಅದು ಇದು ಅದೆಲ್ಲ 100ಗೆ 1000% ಸುಳ್ಳು. ನಮಗೆ ಬರಬೇಕು ಅಂತಿದ್ರೆ ಹೆಂಗೆ ಬೇಕಾದರೂ ಬರುತ್ತೆ. ನಮಗೆ ಬರೋಲ್ಲ ಅಂತಿದ್ರೆ ತಿಪ್ಪರ್ಲಾಗ ಹೊಡೆದು ನಾವು ಅದನ್ನು ತಗೊಳಕ್ಕೆ ಆಗಲ್ಲ. ಅದಂತೂ 100% ನಾನು ಅದನ್ನು ನಂಬ್ತೀನಿ, ಸತ್ಯನೂ ಕೂಡ. ಸೊ ಹಂಗಾಗಿ ಈಗ ಆಯಿತು. ನನಗೆ ಏನಂದರೆ ಈಗ ಪ್ರತಿಯೊಬ್ಬರಿಗೂ ಅವ್ರವ್ರ ಕೆಲಸದಲ್ಲಿ ಅವ್ರು ಇನ್ನೊಂದು ಸ್ಟೆಪ್ ಮುಂದೆ ಬರಬೇಕು ಅನ್ನೋದು ಇದ್ದೇ ಇರುತ್ತೆ. ಯಾವತ್ತು ಮುಂದಕ್ಕೆ ಹೋಗ್ಬೇಕು ಅಂತ ಇರುತ್ತೆ. ಈಗ ಏನಂದ್ರೆ ಈಗ ಒಬ್ಬೊಬ್ರದ್ದು ಲೈಫ್ ಸ್ಟೈಲ್ ಒಂದೊಂದು ಥರ, ಒಬ್ಬೊಬ್ಬರು ಮೆಂಟಾಲಿಟಿ ಒಂದೊಂದು ಥರ. ಕೆಲವ್ರದ್ದು ಏನಿರುತ್ತೆ, ಸಾಕಪ್ಪ ನಮಗೆ ಆರಾಮಾಗಿದ್ದೀವಿ ಏನು ತೊಂದರೆ. ಆಮೇಲೆ ದೇವರು ನನಗೇನು ಕಮ್ಮಿ ಕೊಟ್ಟಿಲ್ಲ, ಊಟ ತಿಂಡಿ ಬಟ್ಟೆಗೆ ಮೋಸ ಮಾಡಿಲ್ಲ, ತುಂಬ ನೀಟಾಗಿ ಕೊಟ್ಟಿದ್ದಾನೆ, ಕೈ ತುಂಬ ಕೆಲಸನೂ ಕೊಟ್ಟಿದ್ದಾನೆ. ಇದನ್ನೇ ಮೇಂಟೈನ್ ಮಾಡ್ಕೊಂಡು ಹೋದ್ರೂ ನನಗೇನಿಲ್ಲ. ನನಗೆ ಈಗ ವರ್ಷಕ್ಕೆ 5 ಪಿಕ್ಚರ್ ಮಾಡಿದ್ರೂ ಸಾಕು, ನೆಮ್ಮದಿಯಾಗಿರ್ಬೋದು, ಏನು ತೊಂದರೆ ಇಲ್ಲ. ಬಟ್ ಹಂಗೇನಾದರೂ ಓಕೆ, ಇಷ್ಟು ಒಂದು ಅವಕಾಶ ಕೊಟ್ಟಿದ್ದಾನೆ. ಏನೂ ಕನಸು ಕಟ್ಕೊಳ್ಳದೆ ಇರೋನು, ಎಲ್ಲೋ ಇದ್ದವನು ಇಲ್ಲಿ ತನಕ ಬಂದು ದೇವ್ರು ನಿಲ್ಲಿಸಿದ್ದಾರೆ. ಸೊ ನಮ್ಮ ಪ್ರಯತ್ನ ನಾವು ಮಾಡೋಣ. ನಮ್ಮ ಕೆಲಸದಲ್ಲಿ ಸಕ್ಸಸ್ ಫೇಲ್ಯೂರ್ ಗೊತ್ತಿಲ್ಲ ಅಲ್ಲ ಸರ್, ಅದು ಗೊತ್ತಿದ್ರು ಒಬ್ಬರು ಫೇಲೇ ಆಗ್ತಿರ್ಲಿಲ್ಲ. ಎಲ್ಲರೂ ಸಕ್ಸಸ್ ಆಗೋರು, ಎಲ್ಲರೂ ಪಾಸೇ ಆಗೋರು. ಫೇಲ್ಯೂರ್ ಅನ್ನೋದು ಮನುಷ್ಯನಿಗೆ ಗೊತ್ತಾಗ್ಬಿಟ್ಟಿದ್ರೆ ಯಾರು ಆ ಕೆಲಸನೇ ಮಾಡ್ತಿರ್ಲಿಲ್ಲ ಅಲ್ಲ. ಹಂಗಾಗಿ ನಮ್ಮ ಎಫರ್ಟ್ ನಾವು ಹಾಕೋಣ, ಇನ್ನೊಂದು ಸ್ಟೆಪ್ ಹೋಗೋಣ, ನೋಡೋಣ. ದೇವರು ಜನ ಇಲ್ಲಿ ತನಕ ಕರ್ಕೊಂಬಂದ್ರೆ ಇನ್ನೊಂದು ಮುಂದೆ ಕರ್ಕೊಂಡು ಹೋಗ್ಬೋದು, ಯಾರಿಗೆ ಗೊತ್ತು. ಬಟ್ ನಿಮ್ಮ ಜರ್ನಿ ಈಗ ಹೀರೋ ಆದರೂ ಕೂಡ ಈ ನಿಮ್ಮ ಈ ರೆಗ್ಯುಲರ್ ಈಗ ಕಾಮಿಡಿ ಅದು ಇದ್ದೇ ಇರುತ್ತೆ, ಮಾಡೇ ಮಾಡ್ತೀನಿ 100%. ನಾನೇನು ಮಾಡಲ್ಲ ಅಂತ ಹೇಳ್ತಿಲ್ಲ. ಸೊ ಅವಾಗ ಇನ್ನೂ ಒಂಚೂರು ಕ್ಯಾರೆಕ್ಟರ್ಗಳನ್ನ ಒಂಚೂರು ಚೆನ್ನಾಗಿರೋದು ಚೂಸ್ ಮಾಡ್ಕೊಂಡು ಅದು ಅಷ್ಟೇ, ಒಂದಷ್ಟು ಫಿಲ್ಟರ್ ಮಾಡ್ಕೊಂಡು ಮಾಡ್ಬೋದು ಅಷ್ಟೇ. ಮಾಡೋದೇ ಇಲ್ಲ ಅಂತಲ್ಲ, ಕೆಲಸ ಮಾಡಬೇಕು. ಸೊ ನನ್ನ ಮನ್ಸಿಗೆ ಖುಷಿ ಕೊಡೋಂಥದ್ದು ಮಾಡಬೇಕು, ಜೀವನ ಮಾಡೋಕ್ಕೂ ಮಾಡಬೇಕು, ಎರಡೂ ಮಾಡಬೇಕಲ್ಲ. ಹೌದು, ಇಲ್ಲಿ ಏನಂದರೆ ಗಾಡ್ ಫಾದರು, ದೊಡ್ಡವ್ರ ಮಗ, ಬ್ಯಾಕ್ಗ್ರೌಂಡು ಇಟ್ಕೊಂಡು ಅದೆಲ್ಲ ಮೋಸ್ಟ್ಲಿ ನಮ್ಮ ಕರ್ನಾಟಕದಲ್ಲಿ ಆಗಲ್ಲ ಸರ್. ನಮ್ಮ ಕನ್ನಡದ ಜನನೇ ಅವ್ರು ತುಂಬ ಡಿಫ್ರೆಂಟು ಬಿಡ್ರಿ. ಅವ್ರು ಯಾವುದೋ
ಇವ್ರ ಮಗ ಇವನ ಮಗ ಅಂತ ಆ ಥರದಕ್ಕೆಲ್ಲ ಸಪೋರ್ಟ್ ಮಾಡಲ್ಲ. ನಿಜವಾದ ಪ್ರತಿಭೆ ಇದ್ದರೆ ಅವ್ನು ಯಾರಾದರೂ ಪರವಾಗಿಲ್ಲ 100% ಸಪೋರ್ಟ್ ಮಾಡ್ತಾರೆ. ಈಗ ಯಾವುದೇ ಕ್ಷೇತ್ರದಲ್ಲಿ ಆಗ್ಬೋದು, ನಾನು ಬರೀ ನಮ್ಮ ಸಿನಿಮಾದು ಅಂತ ಹೇಳ್ತಿಲ್ಲ, ಯಾವುದೇ ಕ್ಷೇತ್ರದಲ್ಲಾಗಲಿ ಅವನು ತುಂಬ ಕೆಳಮಟ್ಟದಿಂದ ಎಲ್ಲಿಂದನಾದರೂ ಬಂದಿರಲಿ, ಅವ್ನು ಮಾಡೋ ಕೆಲಸ ಒಳ್ಳೇದಿದೆ, ಅವನಲ್ಲೇನೋ ಒಂದು ಪ್ರತಿಭೆ ಇದೆ, ಅವನಲ್ಲೇನೋ ಸಾಧಿಸ್ಬೇಕನ್ನೋ ಛಲ ಇದೆ ಅಂದರೆ 100% ನಮ್ಮ ಕರ್ನಾಟಕದ ಜನ ಸಪೋರ್ಟ್ ಮಾಡೇ ಮಾಡ್ತಾರೆ. ಆ ವಿಷಯದಲ್ಲಿ ನೋಡೋಕೋದ್ರೆ ನಾವು ತುಂಬ ಪುಣ್ಯವಂತರು ಕರ್ನಾಟಕದಲ್ಲಿ ಹುಟ್ಟಿರೋದಕ್ಕೆ. ಎಲ್ಲಿ ಸಿಗ್ತಾರೆ ಸರ್ ಇಷ್ಟು ಒಳ್ಳೆ ಜನ, ಆಮೇಲೆ ಇಷ್ಟು ಒಳ್ಳೆ ವೆದರು, ನಿಮ್ಗೆ ಸಾಧ್ಯನೇ ಇಲ್ಲ. ಮೊನ್ನೆ ಯಾವುದೋ ಒಂದು ಪೊಲೀಸ್ ಅವ್ರದ್ದು ಇದಕ್ಕೆ ಒಂದು ಬೈಟ್ ಕೊಡ್ತಾ ಇದೆ, ಅವಾಗ ಅವರೇ ಹೇಳ್ತಾಯಿದ್ರು, ಪೊಲೀಸ್ ಅವ್ರು ಹೇಳ್ತಾಯಿದ್ರು, ಪುಣ್ಯ ಮಾಡಿದ್ದೀವಿ ನಾವು ಕರ್ನಾಟಕದಲ್ಲಿ ಹುಟ್ಟೋಕ್ಕೆ. ಈ ಕೆಲವು ಊರುಗಳಿಗೆ ಹೋಗ್ಬಿಟ್ರೆ ಕ್ರೈಮ್ ಅದು ಇದಕ್ಕೆ ನಾವು ಹೋಗ್ತೀವಿ, ಯಾವ ಲೆವೆಲ್ಗೆ ವರ್ಸ್ಟ್ ಇದೆ ಅಂದರೆ ಅಲ್ಲಿಂದ ನಾವು ಬದುಕು ಬಂದರೆ ಸಾಕು ಅನ್ನೋ ಲೆವೆಲ್ಗೆ ಇದ್ದಾರೆ ಜನಗಳು. ಇಲ್ಲಿ ಆರಾಮಾಗಿ ನಾವು ಎಷ್ಟೊತ್ತಲ್ಲಿ ಹೆಂಗೆ ಬೇಕಾದರೂ ಓಡಾಡಿಕೊಂಡು ಇಷ್ಟು ಚೆನ್ನಾಗಿರ್ಬೋದು ಅಂತ ನಾವು ನಿಜವಾಗ್ಲೂ ಪುಣ್ಯ ಮಾಡಿದ್ವಿ ಕರ್ನಾಟಕದಲ್ಲಿ ಹುಟ್ಟೋದಕ್ಕೆ. ಬಿಟ್ಟರೆ ಈ ಕಾರ್ಯಕರ್ತಗಳು ತಲೆನೋವು ತನ್ಮಾನ ಎಲ್ಲ ಆಮೇಲೆ ಮಾಡೋಣ, ಒಂದು ಬಾತ್ನ. ನಿಮ್ಮ ತಂದೆ ನಿಮ್ಮ ಸಕ್ಸಸ್ ನೋಡಿದ್ರ? ನೋಡಿದ್ರು. ಅಂದರೆ ಈಗ ನಮ್ಮ ಅಪ್ಪನ ನಮ್ಮದು ಸಂಬಂಧ ಹೆಂಗಿತ್ತು ಅಂದರೆ ಎಕ್ಸ್ಪ್ರೆಸ್ ಮಾಡ್ಕೋತಿರ್ಲಿಲ್ಲ ಎದುರುಗಡೆ ಏನೂ. ಈಗೆಲ್ಲ ಆರಾಮಾಗಿ ಮನೇಲಿ ಫ್ಯಾಮಿಲಿ ಕೂತ್ಕೊಂಡು ಮಾತಾಡ್ಕೊತೀವಲ್ಲ, ಆ ಥರದ್ದಿಲ್ಲ ನಮ್ದೊಂಚೂರು. ನಾನು ನಂದೊಬ್ಬಂದು ಅಂದ್ಕೊಂಡಿದ್ದೆ, ತುಂಬ ಜನ ಇದ್ದಾರೆ ಹಂಗೆ. ಈ ಮೊನ್ನೆ ಒಂದು ಶೋಗೆ ಹೋಗಿದ್ದೆ, ಅಲ್ಲೂ ಅಪ್ಪ ಮಗ ಅವರು ಇಬ್ಬರು ಎಜುಕೇಟೆಡ್ಗಳೇ, ಮಾತಾಡಿರ್ಲಿಲ್ವಂತೆ, ತಪ್ಕೊಂಡಿರ್ಲಿಲ್ವಂತೆ ಅಪ್ಪ ಮಗ. ಈ ಮೊನ್ನೆ ಸ್ಟೇಜಲ್ಲಿ ತಪ್ಕೊಂಡ್ರು ಅವರು. ನಾನು ಒಬ್ಬನೇ ಅಂದ್ಕೊಂಡಿದ್ದರು, ನನ್ನ ಥರ ತುಂಬ ಫ್ಯಾಮಿಲಿಗಳಿದೆ ಅಂತ. ನೋಡಿದ್ರು ನಮ್ಮಪ್ಪ, ಬಟ್ ಯಾವಾಗಲೂ ಬಂದು ನನ್ನ ಹತ್ರ ಹೇಳ್ತಿರ್ಲಿಲ್ಲ. ಪಿಕ್ಚರ್ಗೂ ಕರ್ಕೊಂಡೋಗೋ ನಮ್ಮಪ್ಪ ಅವ್ರ ಫ್ರೆಂಡ್ಸ್ಗಳನ್ನೆಲ್ಲ ಟಿಕೆಟ್ ಹಾಕೊಂಡು. ಯಾವ್ದು ಯಾವಾಗ ಹೋಗಿದ್ದು, ಯಾವ ಸಿನಿಮಾ ಟೈಮ್ ಹೋಗಿದ್ದಾರೆ? ಅದೇ ಒಂದು ಯಾವುದಾದ್ರು ಡಬಲ್ ಇಂಜಿನ್ ಅಂತ ಒಂದು ಮೂವಿ ಮಾಡ್ತಾಯಿದ್ವಿ. ನಿಮ್ಮ ಅಧ್ಯಕ್ಷನ ನೋಡಿದ್ದಾರೆ ಅವರು? ಅಧ್ಯಕ್ಷ ಎಲ್ಲ ನೋಡಿದ್ದಾರೆ, ಬಟ್ ಹೇಳ್ತಿರ್ಲಿಲ್ಲ ಬಂದು ಮಾಡಿದ್ಯಾ ಹಂಗೆ ಹಿಂಗೆ. ನಮ್ಮ ಅಪ್ಪಂಗೆ ಇಷ್ಟನೇ ಇರಲಿಲ್ಲ ಅಲ್ಲ ಈ ನಾಟಕ ಅದು ಇದು ಅಂತ ಬಂದರೆ ಮಕ್ಳುಗಳು ಹಾಳಾಗ್ಬಿಡ್ತವೆ ಅಂತ ಆ ಇಂಟೆನ್ಷನ್. ಊರುಗಳ ಕಡೆ ನಾವೆಲ್ಲ ಪಿಕ್ಚರ್ ನೋಡೋದೇ ದೊಡ್ಡ ಅಪರಾಧ ಇತ್ತು ಅವಾಗ ಊರಲ್ಲೆಲ್ಲ ಇದ್ದಾಗ. ಕದ್ದು ಮುಚ್ಚಿ ನೋಡ್ಬೇಕಾಗೋದು. ಅಂದರೆ ಏನಂದರೆ ಹಾಳಾಗ್ಬಿಡ್ತಾರೆ ಅಂತ ಹಂಗಿತ್ತು. ನಾನು ಫಸ್ಟ್ ಮೂವಿ ನೋಡಿದ್ದೆ ಥಿಯೇಟ್ರಿಗೆ ಬಂದು ಚಾಮುಂಡಿ ಮಹಾಲಕ್ಷ್ಮಿ. ಹೌದು, ಅಲ್ಲಿ ತನಕ ನಂಗೆ ಥಿಯೇಟ್ರ್ ಹೆಂಗಿದೆ ಅಂತಲೂ ಗೊತ್ತಿಲ್ಲ. ಅದು ಯಾರೋ ನಮ್ಮ ಹುಡುಗ, ನಾನು ಬಾಲ್ವಪ್ಪ, ಮನೇಲಿ ಗೊತ್ತಾದರೆ ಪ್ರಾಬ್ಲಮ್ ಆಗುತ್ತೆ, ನಾನು ಬರಲ್ಲ ಹಂಗೆ ಹಿಂಗೆ ಅಂತ. ಗೊತ್ತಾಗಲ್ಲ ಬಾ ಅಂತ. ಅವತ್ತು ಏನೋ ನಮ್ಮ ಕೆಲಸ ಮಾಡ್ಬೇಕಾದ್ರೆ ಇಟ್ಟಿಗೆ ಬಂದಿರಲಿಲ್ಲ, ರಜಾ ಕೊಟ್ಟರು. ಮನೆಗೆ ಹೋಗ್ಬೇಕಾದ್ರೆ ಅವನು ಕರ್ಕೊಂಡು ಹೋದ ಬಲವಂತ ಮಾಡಿ, ಬಾ ಅಂತ. ನಾನು ಹೋಗ್ಬಿಟ್ಟು ಏನು ಬರೀ ಥಿಯೇಟ್ರ್ ನೋಡ್ತಾನೆ, ಎಲ್ಲಿಂದ ಬರ್ತಾರೆ ಮಹಾರಾಷ್ಟ್ರ ಅವ್ರಿಗೆ ಹಿಂಗೆ ಅಂದರೆ 5-6 ಕೈಗಳು, ಅಯ್ಯೋ ಹೆಂಗರು ಇದೆಲ್ಲ ಹಂಗೆ ನೋಡಿದೆ. ನಂಗೆ ಗೊತ್ತಾಗಲಿಲ್ಲ ನಾನು ಹಿಂಗೆ ಬರ್ತೀನಿ ಅಂತ. ಹಂಗಾಗಿ ನಮ್ಮ ಅಪ್ಪ ನೋಡಿದ್ದಾರೆ ಒಂದಷ್ಟು ಸಿನಿಮಾ, ಬಟ್ ನಾನು ನಮ್ಮ ಅಪ್ಪನ ಚೆನ್ನಾಗಿ ನೋಡ್ಕೊಳಕ್ಕಾಗಲಿಲ್ಲ ಅದೊಂದು. ಯಾಕೆಂದರೆ ಬರೀ ಫೈಟೇ ಶುರು ಆಗ್ಬಿಡ್ತು, ಬರೀ ಮಾತೆತ್ರ ಹೊಡೆಯೋದು. ನಮ್ಮ ಅಪ್ಪಂಗೆ ಯಾವತ್ತೂ ನಾನು ತಿರ್ಗಿಸಿ ಬೈದೂ ಇಲ್ಲ, ನಾನು ನಮ್ಮ ಅಪ್ಪನ ಮೇಲೆ ಕೈಯೂ ಎತ್ತಿಲ್ಲ ಇದುವರೆಗೂ. ಅಲ್ಲ, ಎತ್ತ ಮೀಟ್ರ್ ಇರಲಿಲ್ಲ ನಮ್ಮ ಅಪ್ಪ, ಭೀಮ ಇದ್ದಂಗಿದ್ದ, ಏನೂ ಮಾಡಿದೆ ಹೊಡೆಯೋದು ನಮ್ಮ ಅಪ್ಪ. ಏನು ತಪ್ಪಿ ಕೈಗೆ ಎತ್ತಿರು ಮುರಿದ್ಬಿಟ್ರು ಅವ್ನ ಕೈನ ಹಾಕೊಂಡು. ಅಪ್ಪ ಸರಿ ಘಟ ಸಖತ್ತಾಗಿದೆ ನಮ್ಮ. ಹಂಗಾಗಿ ನನಗೆ ಅನ್ನಿಸ್ತು ಬರೀ ಚಿಕ್ಕದ್ರಿಂದ, ಅಯ್ಯೋ ನಮ್ಮಪ್ಪ ಹೊಡಿತಾನೆ ಇದೇ ತಲೆಯಲ್ಲಿ ಬಂದುಬಿಡಿತಲ್ಲ. ನಾನು ಆಮೇಲೆ ನನಗೊಂಚೂರು ಸ್ವಲ್ಪ ಇಲ್ಲಿ ಬೆಂಗಳೂರಿಗೆಲ್ಲ ಬಂದು ಮೆಚುರಿಟಿ ಬಂದು ಒಂದು ಲೆವೆಲ್ಗೆ, ಅಯ್ಯೋ ಇಲ್ಲಂಗರು ಜನ್ಮ ಕೊಟ್ಟಿರೋದೇ ದೊಡ್ಡದವರು. ಸೊ ಆಮೇಲೆ ಯಾವುದೇ ತಂದೆ ತಾಯಿ ಮಕ್ಕಳಿಗೆ ಓಡಿದ್ರೆ ಕೆಟ್ಟ ಉದ್ದೇಶ ಇರಲ್ಲ. ಈಗ ಎಲ್ಲ ತಂದೆ ತಾಯಿಗಳು ಒಂದೇ ಥರ ಇರಲ್ಲ. ಒಬ್ಬೊಬ್ಬರು ಪ್ರೀತಿಯಿಂದ ಹೇಳ್ತಾರೆ, ಇನ್ನು ಕೆಲವರು ಮಾತಾಡ್ಸೋದು ಬಿಡ್ಬೋದೇನೋ ಮಕ್ಕಳ ಜೊತೆ, ಇನ್ನು ಕೆಲವರು ಒಡೆದು ಹೇಳ್ಬೋದು, ಇನ್ನು ಕೆಲವರು ಎದುರಿಸಿ ಹೇಳ್ಬೋದು. ಬಟ್ ಫೈನಲ್ ರಿಸಲ್ಟ್ ಏನು, ಮಕ್ಕಳು ಚೆನ್ನಾಗಿರಲಿ, ಅವ್ರು ಹಾಳಾಗಬಾರ್ದು ಅನ್ನೋದು ಒಂದೇ ಉದ್ದೇಶ ಇರುತ್ತೆ. ಯಾವ ತಂದೆ ತಾಯಿನೂ ಕೆಟ್ಟದ್ದು ಬಯಸೋದೇ ಇಲ್ಲ. ನನಗೆ ಗೊತ್ತಿರಂಗೆ ಹಾಳಾಗ್ಲಿ ಅಂತ ಹೊಡೆಯಲ್ಲ, ಯಾರು ಹಾಳಾಗ್ಲಿ ಅಂತ ಹೊಡೆಯಲ್ಲ, ಇವನು ಕೆಟ್ಟೋಗ್ಬಿಡ್ಲಿ ಅಂತ ಯಾರು ಹೊಡೆಯಲ್ಲ. ಬಟ್ ಇದು ನನಗೆ ಅರ್ಥ ಆಗೋಕ್ಕೆ ತುಂಬ ವರ್ಷ ತಗೊಂತು. ಅಯ್ಯೋ ಕರೆಕ್ಟ್ ಅಲ್ಲ, ನಮ್ಮಪ್ಪ ಒಳ್ಳೇದಕ್ಕೆ ತಾನೇ ಮಾಡಿದ್ದಾರೆ ಹಂಗೆ ಹಿಂಗೆ ಅಂತ ಅಷ್ಟು ಅರ್ಥ ಮಾಡ್ಕೊಂಡು ಇನ್ಮೇಲಾದರೂ ಚೆನ್ನಾಗಿರೋ. ನಮ್ಮಪ್ಪ ಮಾತಾಡಿದ್ರು, ನಾನೇ ಮಾತಾಡಿಕೊಂಡು ನಾನು ಇದು ಮಾಡ್ಕೊಂಡು ಚೆನ್ನಾಗಿರೋಣ. ಇನ್ಮೇಲೆ ನಮ್ಮ ಅಪ್ಪನಿಗೆ ಎತ್ತುಗಳು ತಗೋಬೇಕು ಅಂತ ಆಸೆ ಇತ್ತು, ಅವನಿಗೆ ಊರಲ್ಲಿ ಸರಿಗಿರೋ ಎತ್ತು ಕಟ್ಟಬೇಕು ಅಂತ. ನಾನು ಅದೇ ಆಮೇಲೆ ಒಂದು ಸಲ ಆಕ್ಸಿಡೆಂಟ್ ಆಗ್ಬಿಡ್ತು ನಮ್ಮ ಅಪ್ಪನಿಗೆ. ಏನಂದರೆ ನನ್ನದೇ ಸ್ಕೂಟ್ರ್, ಅದು ನಾನೇ ತಗೊಂಡಿದ್ದೆ. ಬೆಂಗಳೂರಿಗೆ ಬಂದಾಗ ಹೊಸ್ದಾಗ ಒಂದು ಸೆಕೆಂಡ್ ಹ್ಯಾಂಡು ಡಿಯೋ ತಗೊಂಡಿದ್ದೆ. ಅದು ಒಂದು ಎಮೋಷನಲ್, ಫಸ್ಟ್ ಟೈಮ್ ತಗೊಂಡಿರೋದು ಅನ್ನೋದು ನಮಗೇನೋ, ನನಗೂ ಆ ಥರದ್ದು ಸ್ವಲ್ಪ ಎಮೋಷ್ನಲ್ ಜಾಸ್ತಿ. ನನಗೆ ಮಾರೋದು ಬೇಡ ಅಂದ್ಬಿಟ್ಟು ತಗೊಂಡೋಗಿ ಊರಲ್ಲಿ ಇಟ್ಟಿದ್ದೆ.
ಅದನ್ನು ಹೆಂಗ ನಾವಪ್ಪ ಓಡ್ಸೋದು ಕಲ್ತ್ಕೊಂಡ್ಬಿಟ್ಟವನೆ. ಅದು ಯಾವುದೋ ಗ್ಯಾಪಲ್ಲಿ ನಮ್ಮ ಮನೇಲಿ ಹೇಳೋರು, ನಾನು ಓಡಿಸ್ಕೊಳ್ಳಿ ಬಿಡು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದೆ. ಆಮೇಲೆ ಯಾರೋ ಎತ್ತು ಕೇಳಿದ್ರು ಅಂದ್ಬಿಟ್ಟು ತಗೊಳೋಕ್ಕೆ ಹೋಗೋ ನಾವಪ್ಪ, ಇವಂದೇ ಪೆಟ್ರೋಲ್ ಹಾಕೊಂಡು ಇವ್ರನ್ನೇ ಕೂರಿಸ್ಕೊಂಡು ತಗೊಂಡೋಗಿ ಆಕ್ಸಿಡೆಂಟ್ ಆಗಿ ಅದೆಲ್ಲ ಬಿದ್ದು ನೋಡಿರಲಿಲ್ಲ ಯಾರನ್ನು ಒಂದಷ್ಟೊತ್ತು. ಸ್ವಲ್ಪ ಸಿಕ್ಕಾಪಟ್ಟೆ ಬ್ಲೀಡಿಂಗ್ ಎಲ್ಲ ಆಗಿ ಬ್ರೈನ್ ಸ್ಟ್ರೋಕ್ ಎಲ್ಲ ಆಗ್ಬಿಟ್ಟು ಕೋಮಾಗೆ ಹೋಗ್ಬಿಟ್ಟಿದ್ದು. ಅದು ಯಾರು ಅಂದರೆ ಮತ್ತೆ ಕರ್ಕೊಂಬಂದು ಹಾಸ್ಪಿಟ್ಲಲ್ಲಿ ಅಂದರೂ ಉಳಿಯೋದೇ ಇಲ್ಲ, ತಗೊಂಡೋಗ್ಬಿಟ್ರಿ ವೇಸ್ಟು ಅಂತ ಒಂದಷ್ಟು ತಿಂಗಳು ಟ್ರೀಟ್ಮೆಂಟ್ ಆದಮೇಲೆ. ಯಾಕೆಂದರೆ ಬ್ರೈನ್ ಸ್ಟ್ರೋಕ್ ಆಗಿಬಿಟ್ರೆ ಕೋಮಾಗೆ ಹೋಗ್ತಾರಂತೆ. ನಾಳೆ ಬಂದರೂ ಬರ್ಬೋದಂತೆ ಅದು, ಇಲ್ಲ ಒಂದು 10 ವರ್ಷ ಆದರೂ ಹೇಳೋಕ್ಕಾಗಲ್ಲ ಅಂತೆ ಯಾವಾಗ ಬರಬೇಕು ಏನು ಬರ್ತಾರೆ ಏನು ಅಂತ. ಹಂಗಾಗಿ ಆಗಲ್ಲ ಅಂದ್ರೆ ಆಮೇಲೆ ಒಂದಷ್ಟು ದಿನ ಟ್ರೀಟ್ಮೆಂಟ್ ಮಾಡ್ತಾ ಬದುಕೋದೇ ಇಲ್ಲ ಅಂದ್ಬಿಟ್ಟು ಏನು ಮಾಡೋದು ಅಂದ್ಬಿಟ್ಟು ನನ್ನ ಮನೆ ತಗೊಂಡೋಗಕ್ಕೆ ಇಷ್ಟ ಇಲ್ಲ, ಬೇರೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ದಾಯ್ತು, ಯಾಕೆ ಹಿಂಸೆ ಕೊಡ್ತಾರೆ ಬಿಡು ಅಂತ. ಬಟ್ ಡಾಕ್ಟ್ರು ಹೇಳಿದ್ರು ಅವರು, ಇದೇನು ನಾವೇ ಸೇಮ್ ಟ್ರೀಟ್ಮೆಂಟೇ ಮಾಡೋದು, ಏನು ಮಾಡೋಕ್ಕೆ. ನಾನು ಪರವಾಗಿಲ್ಲ ಇರಲಿ ಅಂದ್ಬಿಟ್ಟು ಸೇರಿದೆ. ನಮ್ಮ ಅಪ್ಪಂಗೆ ಸಿಕ್ಕಾಬಿಟ್ಟೆ ವಿಲ್ ಪವರು ಹೆವಿ ಇತ್ತು. ಸರಿ ಹೋಗ್ಬಿಟ್ಟ ನಮ್ಮಪ್ಪ. ಯಾವುದು ಸ್ಟ್ರೋಕ್ ಗೀಕೆಲ್ಲ ಏನೇ ಆಗಿದ್ರು ನೀಟಾಗಿ ರೆಡಿಯಾಗಿ ಚೂರು ಸ್ವಲ್ಪ ಮಾತು ತೊದಲು ಥರ ಆಗೋದು, ಒಂದು 3 ತಿಂಗಳಲ್ಲಿ ಸರಿ ಹೋಗೋದ ನಾರ್ಮಲ್ ಆಗಿ ನಡೆಯೋಕ್ಕೊಂಚೂರು ಹಿಂಸೆ ಪಡೋನಷ್ಟೇ. ಆಮೇಲೆ ನಡೆಯೋದು ನೀಟಾಗಿ ನಡ್ಕೊಂಡು ಮತ್ತೆ ತಿರ್ಗಾ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಾವಪ್ಪ ಮನೆಯವ್ರಿಗೆ. ಆ ಲೆವೆಲ್ಗೆ ಬಂದಿದ್ದ. ಓಕೆ ಏನೋ ಆಗಲಿ ಬಿಡುಗರು, ಇನ್ಮೇಲೆ ನಾವು ಚೆನ್ನಾಗಿ ನೋಡ್ಕೊಬೇಕು. ನಾನು ಅವ್ನಿಗೆ ಎತ್ತಿಗೆ ತಗೊಟ್ಬಿಟ್ಟು ಸಪ್ರೇಟಾಗಿ ಇಟ್ಬಿಟ್ರೆ ಅವ್ನು ಮನೆಯವ್ರ ಜೊತೆ ಕಿರಿಕ್ ಮಾಡೋದು ಜೊತೆಲಿದ್ರೆ ತಾನೇ, ಹಿಂಗೆ ತಗೊಬಿಟ್ಟು ನೀನು ನೋಡ್ಕಪ್ಪ, ನಿನ್ನ ಪ್ರಪಂಚ ನೀನು ನೋಡ್ಕೊ ಅಂತ ಬಿಡೋಣ ಅಂದ್ಕೊಂಡಿದ್ದೆ. ಈ ಬೀಡಿ ಸಿಗರೇಟ್ ಸೇದ್ಬೇಡ ಅಂತ ಹೇಳಿದ್ರಂತೆ. ಮತ್ತಿರ್ಗ ಶುರು ಮಾಡ್ದೆ. ಆಮೇಲೆ ಎಲ್ಲ ಆಗಿ ಚೆನ್ನಾಗಿದ್ದು. ಆಮೇಲೆ ಒಂದು 2 ವರ್ಷ ಆದಮೇಲೆ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ರು. ಹಂಗೆ ಎಂದಾಯ್ತು. ಬಟ್ ನಿಮ್ಮ ಬಗ್ಗೆ ಒಳಗೆ ಖುಷಿ ಇತ್ತು ಅವ್ರಿಗೆ, ನನ್ನ ಮಗ ಏನೋ 100% ಖುಷಿ ಇರುತ್ತೆ. ಈಗ ಏನಂದರೆ ಯಾರು ರಫ್ ಆಗಿರ್ತಾರೆ, ಹೂ ಅನ್ಕೊಂಡು ಎದುರುಗಡೆ ಇರ್ತಾರೆ, ಮನಸ್ಸಲ್ಲ ಅದೆಲ್ಲ ಅಷ್ಟೊಂದು ಕಲ್ಮಶ ಇರಲ್ಲ ಅವ್ರಿಗೆ. ಆಮೇಲೆ ಯಾವುದೇ ತಂದೆ ತಾಯಿಗಾಗಲಿ ಮಕ್ಕಳು ಏನೇ ಒಂಚೂರು ಚಿಕ್ಕದಾಗಿ ಮಾಡಿದ್ರು ಫಸ್ಟ್ ಖುಷಿ ಪಡೋರೆ ಅವರು, ಫಸ್ಟ್ ಅರ್ಸೋರೆ ಅವರು. ತುಂಬ ಲವ್ ಇತ್ತು ಅಂದರೆ ಅದನ್ನು ತೋರಿಸ್ಕೊತಿರ್ಲಿಲ್ಲ. ಈಗೇನಂದ್ರೆ ಈಗಿನ ಜನ್ರೇಷನ್ ಲವ್ ಅಂದರೆ ಕೂತ್ಕೊಂಡು ತಪ್ಕೊಂಡು ಮಾತಾಡಿಕೊಂಡು ಆ ಥರದ್ದು ಮಾಡ್ತಾರೆ. ಬಟ್ ಊರುಗಳಲ್ಲೇ ಅದೆಲ್ಲ ಇರಲೂ ಇಲ್ಲ ಅವಾಗೆಲ್ಲ. ಅಪ್ಪ ಮಕ್ಕಳು ಅಂದರೆ ಯಾವಾಗ ಮ್ಯಾಕ್ಸಿಮಮ್ ಜನ ದೂರನೇ ಇರೋರು ಫ್ಯಾಮಿಲಿಗೆ. ಯಾಕೆಂದರೆ ಮನೇಲಿ ಅಪ್ಪನೇ ಲೀಡ್ ಮಾಡ್ತಿದ್ದಾರೆ ಅಂದರೆ ಇನ್ನೆಲ್ಲರೂ ಬೆಕ್ಕಿನ ಮರಿಗಳ ಥರ ಔಸ್ಕೊಂಡೇ ಇರೋರು ಹಳ್ಳಿಗಳಲ್ಲಿ, ಎಸ್ಪೆಷಲಿ ನಮ್ಮ ಅಪ್ಪನ ಕಾಲದಲ್ಲಂತೂ. ಓಡೋಕೆ ನಮ್ಮ ಅಪ್ಪ ಹೊಸಿ ಹೊಡೆದವನ, ನಮ್ಮ ಅಮ್ಮನಿಗೂ ಡೈಲಿ ಹೊಡೆಯೋ ನಮ್ಮಪ್ಪ. ಅವಾಗ ಅವರೆಲ್ಲ ಎಷ್ಟು ಗ್ರೇಟು ಅಂದ್ಕೊಂಡ್ರೆ. ಈಗ ನಿಜವಾಗ್ಲೂ ನಮ್ಮ ತಾಯಿ ಅವ್ರನ್ನೆಲ್ಲ ನೆನೆಸ್ಕೊಂಡ್ರೆ ಈಗ ಸುಮ್ಮನೆ ಮಾತೆತ್ತಿ ಜೋರಾಗಿ ಕೊಯ್ ಅಂದರೆ ಡಿವೋರ್ಸ್ ಕೊಟ್ಬಿಟ್ಟು ಹೋಗ್ಬಿಡ್ತವೆ, ಟಾಟಾ ಬಾಯ್ ಬಾಯ್ ಅಂದ್ಬಿಡ್ತಾರೆ. ಆ ಕಾಲದಲ್ಲಿ ಎಲ್ಲನೂ ಸಹಿಸ್ಕೊಂಡು ಎಲ್ಲ ಆರಾಮಾಗಿ ಇದ್ದರು. ನಿಜವಾಗ್ಲೂ ಆಗಿನ ಕಾಲದ ಹೆಂಗಸ್ರೆ ಗ್ರೇಟ್ ಅಂತೀನಿ. ಇವಾಗೆಲ್ಲ ಏನಂದ್ರೆ ಅವ್ರವ್ರದ್ದು ಈ ಕಾನೂನೆಲ್ಲ ಇದೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಅವರು ನಮ್ಮ ಕಂಫರ್ಟಬಲ್ ಝೋನು, ನಮಗೆ ಫ್ರೀಡಮ್ ಇಲ್ಲ, ಅದು ಇದು ಅಂದ್ಕೊಂಡು ಬಿಟ್ಟು ಹೋಗ್ಬಿಡ್ತಾರೆ. ಸಂಬಂಧಗಳಿಗೆ ನಿಜವಾಗ್ಲೂ ಬೆಲೆ ತುಂಬ ಕಡಿಮೆ ಆಗ್ಬಿಟ್ಟಿದೆ. ಈಗೇನೋ ನಾವು ಹಿಂಗೆ ಕ್ಯಾಮ್ರಾ ಮುಂದೆ ಹೇಳ್ತಿದ್ದೀವಿ ಅಂದ್ಕೊಂಡು ಆ ಸಂಬಂಧಗಳದ್ದು ಅದು ಇದು ಹಂಗಿದೆ ಹಿಂಗಿದೆ ಅಂತ ಹೇಳ್ಬೇಕಷ್ಟೇ. ಪ್ರಾಕ್ಟಿಕಲಾಗಿ ಒರಿಜಿನಲ್ನ ಇಟ್ಟು ನೋಡಿದ್ರೆ ನಿಮಗೆ ಹಿಂದೆಗೂ ಈಗಲೂ ಯೋಚನೆ ಮಾಡಿರಿ, ಸಂಬಂಧಗಳಿಗೆ ಬೆಲೆನೇ ಇಲ್ಲ. ಆಮೇಲೆ ಅಷ್ಟೊಂದು ಅಟ್ಯಾಚ್ಮೆಂಟು ಇಲ್ಲ. ಈಗ ಮೊದಲು ಏನೇ ಆದ್ರೂ ಏನೇ ಜಗಳ ಆಡ್ಕೊಳ್ಳಿ, ಊರಲ್ಲಿ ಅಣ್ಣ ತಮ್ಮ ಏನೇ ಜಗಳ ಆಡ್ಕೊಂಡು ಅವ್ರ ಮೇಲೆಲ್ಲಾದ್ರೂ ಜಗಳಕ್ಕೆ ಬರ್ತಾವ್ರು ಅಷ್ಟು ಜನ ಒಂದಾಗೋರು. ಈಗ ಎಲ್ಲ ಬರೀ ಒಂದಾಗೋದಲ್ಲ, ಹಾಕೊಡೋದೇ ಜಾಸ್ತಿ ಅಲ್ಲ. ಈಗ ಸಂಬಂಧಗಳ ಬೆಲೆನೂ ತುಂಬ ಹೋಗ್ಬಿಟ್ಟಿದೆ. ಎಲ್ಲ ಸ್ವಾರ್ಥದಿಂದ ಓಡ್ತಾ ಇದ್ದೀವಿ, ದುಡ್ಡು, ನಾನತ್ವ ಎಲ್ಲರ ತರಲು. ಈಗ ಧರ್ಮ ರಾಜಕೀಯ ಎಲ್ಲ ತುಂಬ್ಕೊಂಡ್ಬಿಟ್ಟಿದ್ರು. ಇವಾಗೆಲ್ಲ ಏನು ಇಲ್ಲದೆ ಇರೋರಿಗೆ ತುಂಬ್ತಾ ಇದ್ದಾರಪ್ಪ. ಯಾವುದು ಈ ರಾಜಕೀಯ ಅದ್ರ ಬಗ್ಗೆ ಮಾತಾಡ್ಬೇಕಲ್ಲ ಗೊತ್ತಿಲ್ಲ. ತುಂಬ ಜನ ಅಮಾಯಕರುಗಳಿಗೆ ಗೊತ್ತೇ ಇರಲಿಲ್ಲ. ನಾವು ಅಕ್ಕಪಕ್ಕ ಊರಲ್ಲೆಲ್ಲ ಅವಾಗೆಲ್ಲ ನಾವು ಸ್ಕೂಲಲ್ಲೆಲ್ಲ ಇದ್ವಲ್ಲ, ನಮ್ಮ ಪಕ್ಕದವ್ರವ್ರು ಯಾವ ಜಾತಿ ಅಂತ ನಮಗೆ ಗೊತ್ತೇ ಇರ್ತಿರ್ಲಿಲ್ಲ. ನಾವೆಲ್ಲ ಅಣ್ಣ ತಮ್ಮದ್ರ ಥರ ಇದ್ವಿ. ಈ ಊರುಗಳು ನಾವು ನಮ್ದು ಈ ಜಾತಿ ನಮ್ದು ಆ ಜಾತಿ ಅಂತ ಸುಮ್ಮನೆ ಏನೂ ಸಂಬಂಧ ಇರಲ್ಲ. ನಮ್ಗೆ 5 ಪೈಸದು ಲಾಭನೂ ಇಲ್ಲ, ಆದಾಯನೂ ಇಲ್ಲ. ಬಟ್ ನಮ್ಮಲ್ಲೇ ಕಿತ್ತಾಟಗಳು. ನೀನು ಈ ಜಾತಿ, ನೀನು ಮೇಲು, ನೀನು ಕೀಳು, ನೀನು ಅವನು ಇವನು ಅಂದ್ಕೊಂಡು ತುಂಬ ಹಾಳಾಗ್ತಿದೆ ಅವ್ರನ್ನ. ಇದೇನೋ ಫೈನಲಿ ಎಜುಕೇಟೆಡ್, ಆಮೇಲೆ ಎಜುಕೇಟೆಡ್ಗಳು ಆಗಬೇಕು ಅಂತ ಎಜುಕೇಟೆಡ್ ಆಗ್ತಾನೆ ದಡ್ಡಾಗ್ತವ್ರೆ, ಅದು ಅರ್ಥ ಆಗ್ತಿಲ್ಲ. ಈಗ ಅವಾಗೆಲ್ಲ ಓದ್ತಾನೆ ಇಲ್ಲ. ನಾವು ಎಲ್ಲ ಅಕ್ಕಪಕ್ಕದವರೆಲ್ಲ ನೀವು ಅಣ್ಣ ತಮ್ಮದಿರಂತೆ, ಬೇರೆ ಜಾತಿಗಳಂತೆ ನಾವೇ ಮಾತಾಡ್ಕೋತಿದ್ವು. ನಿಮ್ಮ ಜಾತಿ ನಮ್ಮ ಜಾತಿ ಎಲ್ಲ ಅಣ್ಣ ತಮ್ಮದಿರಂತೆ ಹಂಗಿದ್ದವ್ರು. ಇವತ್ತು ಎಲ್ಲ ಸಿಕ್ಕಾಬಿಟ್ಟೆ ಇದಾಗೋಗಿದೆ. ಇವತ್ತಿಗಂತೂ ತುಂಬ ಕಷ್ಟ ಬಿಟ್ರೆ. ನಾನು ಅಂತೂ ಮದುವೆಗಿದ್ದ ಪ್ಲಾನ್ ಇಲ್ಲ ಸದ್ಯಕ್ಕೆ.
ಈಗ ನನಗೇನಿದ್ರು ನನ್ನ ಪ್ಲ್ಯಾನಲ್ಲಿರೋ ನಮ್ಮ ಉಪಾಧ್ಯಕ್ಷ ಅಷ್ಟೇ ಸರ್. ಯಾವ ಅದು ರಿಲೀಸ್ ಆಗಿ ಜನಗಳ ಮನಸ್ಸಲ್ಲಿ ಒಂದು ಒಳ್ಳೆ ಹೆಸರು ಮಾಡಿಬಿಟ್ರೆ ನನಗೆ ಮದುವೆ ಆಗಿ ಮಕ್ಕಳಾದಷ್ಟೇ ಖುಷಿ. ಈ ಯೂಟ್ಯೂಬಲ್ಲಿ ಗಾಸಿಪ್ ವಿಡಿಯೋ ಓಡಾಡ್ತಿರುತ್ತೆ, ಅದೇನೋ ಅವಾಗವಾಗ ಮಾಡಿಸ್ತಿರ್ತಾರೆ. ನಾನು ನೋಡ್ಕೊಂಡು ಖುಷಿ ಪಡೋದ, ಇವಳ ಜೊತೆ ಒಂದಿನೂ ಮಾತಾಡಿಲ್ವಲ್ಲ ಗುರು ಅಂತ. ಅಟ್ಲೀಸ್ಟ್ ಯಾವಾಗಾದ್ರೂ ಅಟ್ಲೀಸ್ಟ್ ಒಂದೇನು ಡೇಟಿಂಗ್ ಅಂತ ಹೋಯ್ತಾರಲ್ಲ, ಹಂಗಾದ್ರೂ ಒಂದಿನ ಹೋಗಿ ಹಿಂಗೆ ಯಾರೋ ಹಾಕಿದಿದ್ರೆ ಖುಷಿ ಪಡ್ತಿದ್ನಲ್ಲ ಅಂತ. ಅಲ್ಲಲ್ಲೇ ಯೂಟ್ಯೂಬಲ್ಲಿ ಆಗ್ತಾ ಇದೆ ಗಾಸಿಪ್ ಸರ್. ತುಂಬ ಚೆನ್ನಾಗಿ ನಡೀತಿದೆ, ಬಟ್ ಈಗ ಸ್ವಲ್ಪ ಟೆನ್ಷನಲ್ಲಿ ನಡೀತಾ ಇದೆ ಅಷ್ಟೇ. ಇಷ್ಟು ದಿನ ಯಾಕೆಂದರೆ ಯಾವುದೇ ಥರದ ಟೆನ್ಷನ್ಗಳಿರಲಿಲ್ಲ, ಜವಾಬ್ದಾರಿ ಇರಲಿಲ್ಲ. ಆ್ಯಕ್ಟ್ ಮಾಡ್ಬೋದ್ರೆ ಬೇಜಾರಾಗಿ. ಹೌದು, ಏನಂದರೆ ನಮ್ಮ ಕ್ಯಾರೆಕ್ಟರ್ ಚೆನ್ನಾಗಿ ಮಾಡಿದ್ದಾನೆ ಅಂದರೆ ಅದೊಂದು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಈಗ ಯಾವುದೇ ಪಿಕ್ಚರ್ ಮಾಡಿದ್ರು ಸಿನಿಮಾ ರಿಲೀಸ್ ಆದಾಗ ಗೆದ್ದರೆ 100% ಎಲ್ರಿಗೂ ಖುಷಿ, ಅವ್ರು ಇನ್ನೊಂದು ಸಿನಿಮಾ ಮಾಡೋರು, ಇನ್ನೊಂದ್ಸಲ ಕರೆಯೋರು. ಬಟ್ ಏನೋ ಬೈ ಚಾನ್ಸ್ ಸೋತ್ರೆ, ಜನಕ್ಕೆ ಇಷ್ಟ ಆಗದೆ ಸೋತ್ರು, ಏಯ್ ನನ್ನ ಕ್ಯಾರೆಕ್ಟ್ರ್ ಏನು ಹೆಂಗಂದ್ರು, ಚೆನ್ನಾಗಿದೆ, ಓಕೆ ಬಿಡಪ್ಪ, ಅಷ್ಟು ಖುಷಿ ಆಗ್ಬಿಡ್ತಿದ್ವಿ. ಈಗ ಹಂಗಿಲ್ಲ ಅಲ್ಲ, ಈಗ ಎವ್ರಿ ಸ್ಟೆಪ್ಪು ಟೆನ್ಷನ್ನು. ಗೊತ್ತಿರಲಿಲ್ಲ ಇಷ್ಟೆಲ್ಲ ಇರುತ್ತೆ ರಿಸ್ಕುಗಳು. ಒಂದು ಸಿನಿಮಾ ಮಾಡೋಕ್ಕೆ ಎಷ್ಟು ಕಷ್ಟ, ಅದಾದಮೇಲೆ ಈ ಪೋಸ್ಟ್ ಪ್ರೊಡಕ್ಷನ್ನು, ಈ ರಿಲೀಸು, ಈ ಥರದ್ದೆಲ್ಲ ಈ ಪ್ರೊಡ್ಯೂಸರ್ಗಳು, ಡೈರೆಕ್ಟರ್ಗಳು, ಹೀರೋಗಳ ಕಷ್ಟ ದೇವರೇ ಗೊತ್ತಿರಲಿಲ್ಲ ನನಗೆ. ಈಗ ಗೊತ್ತಾಗ್ತಿದ್ದು, ಅಯ್ಯೋ ಇಷ್ಟೆಲ್ಲ ಇದೆಯಾ ಗುರು, ಒಂದು ಸಿನಿಮಾ ಮಾಡ್ಬೇಕಾದ್ರೆ ಇಷ್ಟೆಲ್ಲ ಇದೆ, ಸಿಕ್ಕಾಪಟ್ಟೆ ಕಷ್ಟ ಇದೆ ಸರ್. ಆಚೆ ನೋಡೋರ್ಗೆ ಗೊತ್ತಾಗೋದು ಬಿಡ್ರಿ. ನಾನು ಇಷ್ಟು ಸಿನಿಮಾ ಮಾಡಿರೋ ನನಗೆ ಗೊತ್ತಿರಲಿಲ್ಲ ಇಷ್ಟೆಲ್ಲ ರಿಸ್ಕ್ ಇರುತ್ತೆ ಅಂತ. ಈಗ ನಾವು ಯಾರಿಗೂ ಅಂತೀವಿ, ನೋಡಿ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ವಿ, ಹಿಂಗೆ ನೋಡಿಬಿಟ್ಟು ಚೆನ್ನಾಗಿಲ್ಲ ಅಂದ್ಬಿಟ್ರು ಅಂತ. ಗುರು ಅವ್ರಿಗೆ ಅಷ್ಟೇ ಗೊತ್ತಿರೋದು, ಅವರು ಕಾಸು ಕೊಟ್ಟು ನೋಡಿರ್ತಾರೆ, ಜಡ್ಜ್ ಮಾಡಿದ್ರು ಮುಗೀತು ಹೋಯ್ತು. ನನಗೆ ಗೊತ್ತಿರಲಿಲ್ಲ, ಇನ್ನು ಜನಕ್ಕೆಲ್ಲಿ ಗೊತ್ತಿರುತ್ತೆ. ನನಗೆ ಇಲ್ಲಿ ಇಳಿದ ಮೇಲೆ ಗೊತ್ತಾಗಿದ್ದು, ಇಷ್ಟೆಲ್ಲ ಇದೆ ಗುರು, ಹಿಂಗೆಲ್ಲ ಕಷ್ಟಪಡಬೇಕು, ಎವ್ರಿ ಸ್ಟೆಪ್ಪು ಕಷ್ಟನೇ, ಎವ್ರಿ ಮೂಮೆಂಟು ಕಷ್ಟನೇ. ತುಂಬ ಕಷ್ಟ ಇದೆ ಸರ್ ಒಂದು ಸಿನಿಮಾ ಹೀರೋ ಆಗಿ ಮಾಡೋದು. ಆಮೇಲೆ ಜವಾಬ್ದಾರಿ ಅದು ನಿಜವಾಗ್ಲೂ ಚಿಕ್ಕದಲ್ಲ. ಈಗ ಓಕೆ ನಾನು ಆ್ಯಕ್ಟ್ ಮಾಡಿದೆ, ನಾನು ಕಾಸು ಬಂತು, ಗೆದ್ರೇನು ಸೋತ್ರೇನು ಅಂದ್ಬಿಟ್ರೆ ಮ್ಯಾಟ್ರ್ ಆಗಲ್ಲ. ಅದು ಇಲ್ಲ, ಹೆಂಗಾರು ಮಾಡಿ ಒಳ್ಳೆ ಸಿನಿಮಾ ಕೊಡಲೇಬೇಕು ಅಂತ ನಿಂತರೆ ತುಂಬ ದೊಡ್ಡ ಜವಾಬ್ದಾರಿ. ಆಮೇಲೆ ಎಲ್ಲರೂ ಸಪೋರ್ಟು ಸಿಗಬೇಕು. ಹಂಗಾಗಿ ಪುಣ್ಯಕ್ಕೆ ನನಗೆ ದೇವ್ರ ದಯೆಯಿಂದ ಅದೇ. ಈಗ ನಂದು ಮಾರ್ಕೆಟೇ ಗೊತ್ತಿಲ್ಲ. ಆಸ್ ಎ ಕಾಮಿಡಿಯನ್ ಆಗಿ ಓಕೆ, ಜನ ಇಷ್ಟಪಡ್ತಾರೆ, ಜನ ನೋಡಿದ್ದಾರೆ, ಇಲ್ಲಿ ತನಕ ಬಂದಿದ್ದಾರೆ, ಓಕೆ. ಹೀರೋ ಆಗಿ ಗೊತ್ತಿಲ್ಲ, ಒಂದು ಎಷ್ಟು ರೂಪಾಯಿ ವಾಪಸ್ ಬರುತ್ತೆ, ಏನಾಗುತ್ತೆ, ಬಾಕ್ಸ್ ಆಫೀಸ್ ಅಂತಾರೆ. ಅದು ಯಾವ ಬಾಕ್ಸೇ ಸಿಕ್ಕಿಲ್ಲ, ಇನ್ನು ಆಫೀಸ್ಗೆ ಆಮೇಲೆ ಅಲ್ಲ. ಈಗ ಒಂದು ಖುಷಿ ಪಡ್ಬೇಕಂದ್ರೆ ನಾನು ಅವಾಗ ಇಲ್ಲಿ ನೋಡ್ರಿ, ನನಗೆ ಅದಕ್ಕೆ ದೇವರ ಆಶೀರ್ವಾದ ಅನ್ನೋದು. ಅವಾಗ ಗಾರೆ ಕೆಲಸ ಬಿಡಬೇಕಾದ್ರೆ ಮೇಯ್ನ್ ರೀಸನ್ನೇ ಉದಯ ಟಿ ವಿ ನನಗೆ. ಯಾಕೆಂದರೆ ತಿಂಗಳಿಗೆ ಒಂದಷ್ಟು ಸ್ಯಾಲ್ರಿ ನನಗೆ ಅಲ್ಲಿ ಫಿಕ್ಸ್ ಆಯಿತು, ಬಿಟ್ಟೆ. ಈಗ ಮತ್ತೆ ಉಪಾಧ್ಯಕ್ಷ, ಈಗ ಒಂದು ಸಿನಿಮಾ ಫಸ್ಟ್ ಟೈಮ್ ಮಾಡಿದ್ದೀನಿ, ಕೋಟ್ಯಾಂತರ ರೂಪಾಯಿ ಹಾಕಿದ್ದಾರೆ. ನಿಜವಾಗ್ಲೂ ದೊಡ್ಡ ಬಜೆಟ್, ಒಂದು 6 ಕೋಟಿ ತನಕ ಹಾಕಿದ್ದಾರೆ ಪ್ರೊಡ್ಯೂಸರು. ಸೊ ತಮಾಷೆ ವಿಷಯ ಅಲ್ಲ. ನನಗೇನೂ ಗೊತ್ತಿಲ್ಲ, ವಾಪಸ್ ಬರುತ್ತೋ ಏನೋ, ಯಾವ ನಂಬಿಕೆನೂ ಇಲ್ಲದೆ, ಕತೆ ಮೇಲೆ ನಂಬಿಕೆ ಇಟ್ಟು ಇಲ್ಲ 100% ಗೆಲ್ತೀವಿ ಅಂತ ಈಗ 2ನೇ ಪಿಕ್ಚರ್ 3ನೇ ಪಿಕ್ಚರ್ ಮಾಡೋದು ಮ್ಯಾಟ್ರ್ ಅಲ್ಲ. ಯಾಕೆಂದ್ರೆ ಹಿಂದಿನ ಸಿನಿಮಾದ ಗೊತ್ತಿರುತ್ತೆ, ಇವನಿಗುರು ಇವ್ನಿಗಿಷ್ಟು ಟಿ ವಿ ರೈಟ್ಸ್ ಆಗುತ್ತೆ, ಇವ್ನಿಗಿಷ್ಟು ಕಲೆಕ್ಷನ್ ಆಗುತ್ತೆ, ಇಷ್ಟರಲ್ಲಿ ಮಾಡ್ಬೋದು ಅಂತ. ಏನೂ ಗೊತ್ತಿಲ್ಲದೆ ಬ್ಲೈಂಡಾಗಿ ಹಾಕೋದಿದೆಯಲ್ಲ. ಅದಕ್ಕೆ ಥ್ಯಾಂಕ್ಸ್ ಟು ಉಮಾಪತಿ ಸರು. ಅಷ್ಟು ಹಾಕಿದ್ರು. ಮತ್ತೆ ತಿರ್ಗಿ ಉದಯ ಟಿ ವಿಯವರೇ ಕೈ ಹಿಡಿದ್ರು ನನ್ನ. ಸೆಲ್ವಂ ಸರು, ಫಸ್ಟ್ ಟೈಮ್ ಮಾಡ್ತಿದ್ದೀಯಾ, ನಮ್ಮ ಹುಡುಗ ನೀನು ಇಲ್ಲಿದ್ದೆ ಅಂದ್ಬಿಟ್ಟು ನಮ್ಮದು ಟಿ ವಿ ರೈಟ್ಸು ಉದಯ ಟಿ ವಿಗೆ ತಗೊಂಡ್ರು. ನೋಡ್ರಿ, ಹಂಗೆ ಯಾರು ಬ್ಲೆಸ್ ಮಾಡ್ತಾರೆ ಆ ಥರ. ಒಳ್ಳೆ ಮೊತ್ತ. ಹೌದು, ನಾವು ಖುಷಿ ಪಡೋಂಥ ಅಮೌಂಟೇ ಕೊಟ್ಟರು. ಕೊಟ್ಟು ಫಸ್ಟ್ ಟೈಮ್ ಮಾಡ್ತಿದ್ದೆ, ಒಳ್ಳೆಯದಾಗಲಿ ಹೋಗು ನಮ್ಮ ಹುಡುಗ ನೀನು ಅಂದ್ಬಿಟ್ಟು ಅವರೇ ಟಿ ವಿ ರೈಟ್ಸ್ ತೊಗೊಂಡ್ರು. ನಮ್ಗೊಂದು ಅರ್ಧ ರಿಲೀಫು, ಬಿಡಪ್ಪ ಅಂತ. ಯಾಕೆಂದರೆ ಇವಾಗ ತುಂಬ ಕಷ್ಟ ಇದೆ ಈ ಬಿಸ್ನೆಸ್ಗಳೆಲ್ಲ ಆಗೋದು ಇಂಥ ಟೈಮಲ್ಲಿ. ಯಾಕೆಂದರೆ ಒಂದು ವರ್ಷದಿಂದ ಬೇರೆನೇ ಇತ್ತು ಬಿಸ್ನೆಸ್ ಎಲ್ಲ. ಈಗ ಸಿಕ್ಕಾಬಿಟ್ಟೆ ಒಂಚೂರು ಡಲ್ ಹೊಡೆದ್ಬಿಟ್ಟಿದೆ. ಮತ್ತು ಇಂಥ ಟೈಮಲ್ಲಿ ಕೈ ಹಿಡಿದ್ರಲ್ಲ, ನೆನೆಸ್ಕೊಳ್ಳೇಬೇಕು. ಕಷ್ಟದಲ್ಲಿ ಕೈ ಹಿಡಿದ್ರೆ ಹೌದು. ಹಂಗಾಗಿ ಸೆಲ್ವಂ ಸರ್ಗೆ ಥ್ಯಾಂಕ್ಸ್. ಇಲ್ಲಿ ನಿಮ್ಮ ಚಾನಲ್ ಮುಖಾಂತರ ಸೆಲ್ವಂ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಅದೊಂದು ಆಯಿತು. ಆಮೇಲೆ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಸಿನಿಮಾ. ತುಂಬ ಫಸ್ಟ್ಗಳಿದೆ ನಮ್ಮಲ್ಲಿ. ಏನಕ್ಕೆ ಅಂದರೆ ಈಗ ಪ್ರೊಡ್ಯೂಸರು ನನಗೆ ಪ್ರೊಡ್ಯೂಸ್ ಮಾಡಿರೋದು ಫಸ್ಟು. ಅವರೆಲ್ಲ ಮುಂಚೆ ಎಲ್ಲ ಈಗ ಮಾಡಿರೋದೇ ಅವರು ಸುದೀಪ್ ಸರು, ದರ್ಶನ್ ಸರು, ಮುರಳಿ ಸರು ಎಲ್ಲ ದೊಡ್ಡವ್ರಿಗೆ ಮಾಡಿದ್ದಾರೆ. ನನ್ನಂಥವನಿಗೆ ಮಾಡಿರೋದು ಫಸ್ಟು. ಆಮೇಲೆ ನಾನು ಹೀರೋ ಆಗಿ ಮಾಡ್ತಿರೋದು ಫಸ್ಟು.
ನಮ್ಮ ಹೀರೋಯಿನ್ ಆಗಿ ಮಾಡ್ತಿರೋದು ಫಸ್ಟು. ಮತ್ತು ಕೋರಿಯೋಗ್ರಾಫರು ಒಂದು ಹುಡುಗಿ ದರ್ಶಿನಿ ಅಂತ, ತುಮಕೂರು ಹುಡುಗಿ. ಆ ಹುಡುಗಿದು ಫಸ್ಟ್ ಕೋರಿಯೋಗ್ರಫಿ ನಮ್ಮ ಸಿನಿಮಾದಲ್ಲಿ. ಆ ಹುಡುಗಿ ಫಸ್ಟು. ಮತ್ತೊಂದು ಸಿಂಗರು, ಆ ಹುಡುಗಿ ಫಸ್ಟು. ಈ ಸರಿಗಮಪನಲ್ಲಿ ರನ್ನರಪ್ಪ ವಿನ್ನರು ಆಗಿರ್ಬೇಕು ಆ ಹುಡುಗಿ, ಶಿವಾನಿ ಅಂತ. ಆ ಹುಡುಗಿ ಆಡಿದಾಳೆ. ಸೊ ಇಷ್ಟು ಹೊಸತನಗಳಿದೆ. ಮತ್ತು ಅಧ್ಯಕ್ಷಲ್ಲಿ ಯಾರ್ಯಾರು ಇದ್ರು ಎಲ್ಲರೂ ಇದ್ದಾರೆ. ರವಿಶಂಕರ್ ಸರ್ ಇದ್ದಾರೆ, ನಾಯ್ಡು ಅವರು, ಈಗ ಹೊಸದಾಗಿ ನಮ್ಮ ಧರ್ಮಣ್ಣ ಕಡೂರು, ಶಿವು ಕೇರ್ಪೇಟೆ, ಮತ್ತು ಸಾಧು ಸರು ಆ್ಯಡ್ ಆಗಿದ್ದಾರೆ ಇದರಲ್ಲಿ. ಏಕೆಂದರೆ ನಾವು ಮಾಡ್ತಿರೋದೇ ಕಾಮಿಡಿ ಸಿನಿಮಾ ಆಗಿರೋದ್ರಿಂದ ನಾನು ಒಬ್ಬನೇ ತಡ್ಕೊಳ್ಳೋದು ಸಿಕ್ಕಾಪಟ್ಟೆ ಕಷ್ಟ ಇದೆ. ಸಪೋರ್ಟ್ಗೆಲ್ಲ ದೊಡ್ಡವ್ರು ಇದ್ಬಿಟ್ರೆ ಚೂರು ಈಸಿ ಆಗುತ್ತೆ ಅಂತೇಳಿ ಸಾಧು ಸಾರು ಹಾಕೊಂಡು, ಅರ್ಜುನ್ ಜೈನಿ ಅವ್ರು ಮ್ಯೂಸಿಕ್ ಡೈರೆಕ್ಟ್ರು, ಶೇಖರ್ ಚಂದ್ರು ಅಂತ ಕ್ಯಾಮ್ರಾಮನ್ ಅವರು, ಅನಿಲ್ ಕುಮಾರ್ ಡೈರೆಕ್ಟ್ರು. ಟೆಕ್ನಿಕಲಿ ತುಂಬ ಆರ್ಟಿಸ್ಟಲ್ಲಿ ಆಗ್ಬೋದು, ಟೆಕ್ನಿಷಿಯನ್ ವಿಷಯದಲ್ಲಿ ಆಗ್ಬೋದು, ಎಲ್ಲ ತುಂಬ ದೊಡ್ಡವರೇ ಎಲ್ಲ ಹೆಸರು ಮಾಡಿರೋರನ್ನೇ ಹಾಕೋದು, ಯಾಕಂದರೆ ಗೆಲ್ಲೇಬೇಕು ಅಂತ. ಹೀಗಾಗಿ ತುಂಬ ಚೆನ್ನಾಗಿ ಬಂದಿದೆ. ನೋಡೋಣ ಜನವರಿಗೆ ಬರುತ್ತೆ, ಜನ ಹೆಂಗೆ ಆಶೀರ್ವಾದ ಮಾಡ್ತಾರೆ. ಮೇಡಮ್ಗೆ ಇಂಗ್ಲಿಷ್ ಅರ್ಥ ಆಗಲ್ಲ ಅನ್ಸುತ್ತೆ. ನಿಮಗೆ ಇಂಗ್ಲಿಷ್ ಬರಲ್ಲ ಅಂತ ಅರ್ಥ ಆಗಿದೆ ಅನ್ಸುತ್ತೆ. ಒಬ್ಬ ಸಾಮಾನ್ಯ ಹುಡುಗ, ಒಂದು 40-45 ರೂಪಾಯಿ ಕೂಲಿ ತಗೋತಾ ಹುಡುಗ, ಸಿಮೆಂಟು ಕಲಿಸ್ತಿದ್ದು ಹುಡುಗ, ಇಟ್ಟಿಗೆ ಹೊರತಿದ್ದು ಹುಡುಗ. ಇವತ್ತು ಅವ್ರ ಮೇಲೆ 6 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿ ಅದು ಖಂಡಿತ ಬರುತ್ತೆ ಅಂತೇಳಿ ಅದನ್ನು ಉದಯ ಟಿ ವಿ ಅಂತ ಒಂದು ದೊಡ್ಡ ಚಾನಲ್ ಕರೆದು ಒಂದು ಅರ್ಧ ಬೆಲೆಗೆ ಅದನ್ನು ಕೊಂಡುಕೊಂಡು ಅದನ್ನು ಟಿ ವಿ ಇಡೀ ಕರ್ನಾಟಕ ವಿತರಿಸ್ತೀವಿ. ಅಥವಾ ಅವ್ರದ್ದು OTT ಎಲ್ಲ ಇದೆ, ಅಲ್ಲೆಲ್ಲ ಹಾಕ್ತೀವಿ, ಸನ್ ನೆಕ್ಸ್ಟ್ ಇತ್ಯಾದಿ ಎಲ್ಲ ಹಾಕ್ತೀವಿ ಅಂತೇಳಿ. ಕರ್ನಾಟಕದಲ್ಲಿ ನಾವು ಕಲಾ ಮಾಧ್ಯಮದವರು ತುಂಬ ಕಡೆ ಓಡಾಡ್ತಿರ್ತೀವಿ. ಎಲ್ಲ ಕಡೆ ಸಾರ್ ಎಲ್ಲರದು ಇಂಟರ್ವ್ಯೂ ಮಾಡಿದ್ದೀರಾ, ನಮ್ಮ ಚಿಕ್ಕಣ್ಣವ್ರದ್ದೇ ಮಾಡಿಲ್ಲ, ನಮ್ಮ ಚಿಕ್ಕಣ್ಣವ್ರದ್ದು ಮಾಡಿ ಸರ್, ಏನು ಸಾರ್ ಅವ್ರು ಸಿಕ್ಕಲ್ಲ ನಿಮಗೆ ಮಾಡಿ ಅಂತ ತುಂಬ ಬರ್ತಿರುತ್ತೆ. ಆ ರೇಂಜಿಗೆ ಬೆಳೆದ ಒಬ್ಬ ಕಲಾವಿದ, ತಾಕತ್ತಿರೋ ಕಲಾವಿದ ನಮ್ಮ ಚಿಕ್ಕಣ್ಣ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು. ಒಳ್ಳೇದು ದೇವ್ರು ಒಳ್ಳೇದು ಮಾಡ್ತಾವನೆ, ಇನ್ನೊಂದಷ್ಟು ಒಳ್ಳೇದಾಗಲಿ. ಹೊಸ ಹೆಜ್ಜೆ ನೋಡಿ, ಅವ್ರು ಅದನ್ನು ಹೇಳಕ್ಕೆ ಹೊರಟಿದ್ರು. ಸರ್ ನಾನು ಗಾರೆ ಕೆಲಸ ಮಾಡ್ತಿದ್ದೆ, ಒಂದು ದೊಡ್ಡ ಡಿಸಿಷನ್ ತೊಗೊಂಡು ಉದಯ ಟಿ ವಿಗೆ ಬಂದೆ, ಉದಯ ಟಿ ವಿಲಿ ಒಂದು ದೊಡ್ಡ ಡಿಸಿಷನ್ ತೊಗೊಂಡು ಸಿನಿಮಾಗೆ ಬಂದೆ, ಸಿನಿಮಾದಲ್ಲಿ ನಾನು ಹಾಸ್ಯ ಪಾತ್ರಗಳು ಮಾಡ್ತಾ ದೊಡ್ಡ ಡಿಸಿಷನ್ ತೊಗೊಂಡು ಹೀರೋ ಆಗ್ತಾಯಿದ್ದೀನಿ ಅಂತ. ಆದರೆ ಒಂದೊಂದು ಹಂತದಲ್ಲೂ ಅವರು ಹೊಸದನ್ನು ಮಾಡೋಕ್ಕೆ ತನ್ನ ಈಗಿರೋ ಸ್ಥಿತಿಯನ್ನು ಮೀರೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಒಳ್ಳೆಯದಾಗಲಿ, ನೀವೆಲ್ಲರೂ ಹರಿಸಿ. ಜನವರಿ ತಿಂಗಳಲ್ಲಿ ಜನವರಿ 26ಕ್ಕೆ ಉಪಾಧ್ಯಕ್ಷ ಬಿಡುಗಡೆ ಆಗ್ತಾ ಇದೆ. ಅಧ್ಯಕ್ಷ ನೋಡಿದಿರಿ, ಈಗ ಒಂದು 7-8 ವರ್ಷದಿಂದ ಬಂದಂಥ ಅದ್ಭುತವಾದ ಸಿನಿಮಾ. ಇಲ್ಲ, ಈ 26ಕ್ಕೆ ಅದಕ್ಕೆ 10 ವರ್ಷ. ಡಿಸೆಂಬರ್ 26ಕ್ಕೆ 10 ವರ್ಷ ಆಗೋಯ್ತಾ? ಜನವರಿಗೆ. ಓ, ನೀವು ಉಪಾಧ್ಯಕ್ಷ ರಿಲೀಸ್ ಮಾಡ್ತಾ ಇರುವ ಡೇಟ್ಗೆ ಹೌದು 10 ವರ್ಷ ಆಯಿತು. ಸೊ ಅಧ್ಯಕ್ಷ ರಿಲೀಸ್ ಆಗಿ ಕರೆಕ್ಟಾಗಿ 10 ವರ್ಷಕ್ಕೆ ಉಪಾಧ್ಯಕ್ಷ ರಿಲೀಸ್ ಆಗ್ತಾ ಇದೆ. ಹರಸಿ, ಥಿಯೇಟ್ರ್ಗಳಲ್ಲಿ ನೋಡಿ, ನಿಮಗೆ ಕುಟುಂಬ ಸ್ನೇಹಿತರನ್ನೆಲ್ಲ ತೋರಿಸಿ ಅಂತ ಕೇಳ್ಕೊತೀನಿ. ಕಲಾ ಮಾಧ್ಯಮಕ್ಕೆ ಸಮಯ ಕೊಟ್ಟಿದ್ದಕ್ಕೆ ಚಿಕ್ಕಣ್ಣ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಇರಲಿ, ನಮ್ಮಂಥ ಬೆಳೆಯ ಕಲಾವಿದರಿಗೆ ಎಲ್ರಿಗೂ ಹಿಂಗೆ ಸಪೋರ್ಟ್ ಮಾಡಿರಿ. ಹೆಂಗೆ ಹೇಳ್ತಾರೆ ಇವರೇ ಬೆಳೆಯ ಕಲಾವಿದರ ಕಲಾವಿದರಿಗೆ ಹೇಳಬೇಕು. ಇಲ್ಲ, ನಾನು ನೋಡ್ತೀನಲ್ಲ, ಯಾಕೆಂದರೆ ಅವ್ರವ್ರಿಗೆ ಅವರಾದಂಥ ವ್ಯೂವರ್ಸ್ಗಳು ಇದ್ದಾರೆ. ಬಟ್ ಕಲಾ ಮಾಧ್ಯಮದ ವ್ಯೂವರ್ಸು, ಆಮೇಲೆ ಕಲಾ ಮಾಧ್ಯಮ ಕಂಟೆಂಟ್ಗಳು ಹೆಲ್ದಿಯಾಗಿರುತ್ತೆ, ತುಂಬ ಹೆಲ್ದಿಯಾಗಿ, ಯಾವುದೋ ನೆಗೆಟಿವ್ ಅದು ಇದು ಆಗದೆ. ಆಮೇಲೆ ಎಷ್ಟೋ ಜನ ಕಷ್ಟದಲ್ಲಿರೋರಿಗೆ ಸಪೋರ್ಟು ಮಾಡಿದ್ದಾರೆ. ಮೊನ್ನೆ ಒಬ್ರಿಗೆ ಆಟೋ ಕೂಡ ನಿಮ್ಮ ಚಾನಲಿಂದ ಕೊಟ್ಟಿದ್ದಾರೆ. ಮತ್ತು ಆಟೋ ರಾಜನವ್ರಿಗೆ ಒಂದು 20-25 ಲಕ್ಷ ಅವ್ರಿಗೆ ಸೇರಬೇಕು ಅಂದರೆ ನಿಮ್ಮ ಚಾನಲ್ಲೇ ಒಳ್ಳೆ ಕೆಲಸನೂ ಮಾಡಿ, ಹಿಂಗೆ ನಮಗಂಥವ್ರಿಗೆ ಸಪೋರ್ಟ್ ಮಾಡೋದಲ್ಲದೆ ಈ ಥರದ್ದು ಒಳ್ಳೆ ಕೆಲಸನೂ ಮಾಡ್ತಿದ್ರೆ ಇನ್ನು ಒಳ್ಳೆ ಕೆಲಸ ಮಾಡೋಷ್ಟು ಶಕ್ತಿ ಇದೆ ಅಂದ್ಕೊಳ್ಳಿ ಸರ್. ಥ್ಯಾಂಕ್ಸ್ ಅಣ್ಣ, ಒಳ್ಳೆದಾಗಲಿ. ಜನವರಿ 26 ಡೇಟ್ ಮಿಸ್ ಮಾಡಬೇಡಿ ದಯಮಾಡಿ. ನೋಡಿ, ಉಪಾಧ್ಯಕ್ಷ ಗೌಡ್ರ ಮಗಳು ಉಪಾಧ್ಯಕ್ಷ ಜೊತೆ ಓಡಾಟದಂತೆ ಮಗಳ ಜೊತೆ ನಮ್ಮ ಮಗುನ್ನ ಹೊಡ್ಕೊಂಡು ಹೋಗ್ಬಿಟ್ಟವನಲ್ಲ. ಫೋನು ಇಲ್ಲ, ಮೆಸೇಜ್ ಇಲ್ಲ ನಿಂದು, ಎಲ್ಲಿರುವೆ